ಈ ಸೂರ್ಯನ ನೋಡ್ಬೇಕಂದ್ರೆ ಸೂರ್ಯನ ಪ್ರಖರತೆನೇ ನಮಗೆ ಕಣ್ಣಿಗೆ ಅಡ್ಡ ಬರುತ್ತೆ, ನೋಡೋಕ್ಕಾಗಿಲ್ಲ. ಸೊ ಅದೇ ರೀತಿ ವಚನಗಳ ಪ್ರಖರತೆನೇ ಅದ್ರ ಒಳಗಿರುವ ಪೂರ್ಣ ನಮಗೆ ಇವತ್ತು ಕಾಣ್ದಂಗೆ ಆಗಿದೆ ಅನ್ನೋ ಗೊತ್ತಿಲ್ಲ. ಯಾರ್ಯಾರು ಬಸವಣ್ಣವ್ರ ಜೊತೆಗೆ ಇದ್ರಲ್ಲ ಅವ್ರಿಗೆಲ್ಲ ಆತ್ಮಶಕ್ತಿ ಕುಂದಿ ಹೋಗಿತ್ತು. ಕುಂದಿದ ಆತ್ಮಶಕ್ತಿಯನ್ನು ಉದ್ದೀಪನ ಮಾಡಿದ್ದು ಈ ಲಿಂಗ ತತ್ವದ ಚರ್ಚೆಗಳನ್ನು ಅನುಭವ ಮಂಟಪದಲ್ಲಿ ಮಾಡಿ ಈ ಅನುಭವಗಳನ್ನು ಬರೆಸಿಟ್ರವ್ರು. ಯಾಕಂದ್ರೆ ಮುಂದೆ ಅವರಿಗೆ ಉಪಯೋಗ ಆಗಲಿ ಅಂತ. ಪ್ರಾಣ ಕಳ್ಕೊಂಡ್ರು, ಜೀವನನ ಅವರೆಲ್ಲಾದ್ರೂ ಹೋರಾಟ ಮಾಡೋದು ಮಾಡಿಬಿಟ್ರು. ಅವರು ವಚನಕ್ಕೋಸ್ಕರ ಮಾಡಿದ್ರು. ವಚನ ಉಳಿಸ್ಬೇಕನ್ನೋದೇ ಮೂಲ. ಈ ವಚನಗಳನ್ನ ನಾವು ಏನು ಮಾಡ್ತಿದ್ದೀವಿ, ಬೇರೆ ರೂಪದಲ್ಲಿ ತೊಗೊಂಡು ಹೋಗ್ತಿದ್ವಿ. ಅದು ಸರಿಯಲ್ಲ. ಏನು ತಪ್ಪು ರೂಪದಲ್ಲಿ ತೊಗೊಂಡು ಹೋಗ್ತಾ ಇದೆ? ತಪ್ಪು ರೂಪದಲ್ಲಿ ಅಂದ್ರೆ ಇದನ್ನು ಮಾಡಿಬಿಟ್ಟು ವಚನದಿಂದ ಅನುಭವ ಮಂಟಪ ಆಗ್ಬೇಕು ಇವತ್ತು. ಇದು ಆಗ್ತಾ ಇಲ್ಲ. ಹೇಳ್ರಿ, ಈಗ ಶರಣರು ಎಷ್ಟು ಜನ ಉಂಟು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂದರೆ ನಾವು ಮೂಲ ಫಂಡಮೆಂಟಲ್ಸ್ ಬಿಟ್ಬಿಟ್ಟಿದ್ದೀವಿ. ಫಂಡಮೆಂಟಲ್ ಏನೋ ನಮ್ಮ ಪ್ರಜ್ಞಾ ವಿಕಾಸದ ಪ್ರಕ್ರಿಯೆ ನಾವು ಬಿಟ್ಟಿವಿ. ಬಿಡೋದ್ರಿಂದ ನಮಗೆ ಆತ್ಮಶಕ್ತಿ ಕೊರತೆ ಉಂಟಾಗೈತಿ. ಇವತ್ತು ನಮಗೆ ತಲೆ ಕೆಟ್ಟೋಗತ್ತೆ ಆಗಿವಿ. ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ತಲೆ ಶುದ್ಧ ಮಾಡೋಕ್ಕೆ, ತಲೆ ಸರಿ ಮಾಡೋಕ್ಕೆ ವಚನಗಳು ನಮಗೆ ಇವತ್ತು ಅತ್ಯಂತ ದಿವ್ಯ ಔಷಧಿ. ವಿಭೂತಿ ನಾನು ಹೇಳಿದೆ, ಆ್ಯಕ್ಚುಲಿ ಅದಕ್ಕೆ ಒಂದು ಪವಿತ್ರ ಸ್ಥಾನ ಇದೆ. ಎಲ್ಲ ಕಾಯಕ ವರ್ಗದವರು ಆವಾಗ ವಿಭೂತಿ ಹಾಕ್ಕೊಂಡ್ರು. ಮತ್ತು ಅದೇ ಥರ ಪ್ರತಿಯೊಂದು ಯಾವುದೇ ಒಂದು ನೀವು ವ್ಯವಸ್ಥೆಯಲ್ಲಿ ತಗೊಳ್ರಿ, ಅದರದ್ದೇ ಒಂದು ಧಾರಣೆ ಮಾಡ್ಕೊಳ್ಳೋಕೆ ಒಂದು ವಸ್ತು ಇದೆ. ಅದು ಎಲ್ಲ ಮೂಲಭೂತವಾಗಿ ಅದೇನಿರುತ್ತೆ, ನಾವು ಕಣ್ಣು ಮುಚ್ಚಿ ಅದನ್ನು ಹಚ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಹೌದು, ಕಣ್ಣು ಮುಚ್ಚಿ ಹಚ್ಕೊಂಡಾಗ ಏನಾಗುತ್ತೆ, ಅದು ದಟ್ ಗೋಸ್ ಇಂಟರ್ನಲೈಸ್ಡ್. ವಚನಗಳಿರ್ತಾವಲ್ಲ, ಅಂತಿಮವಾಗಿ ನಮ್ಮ ಮಕ್ಕಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಹೆಂಗೆ ಹಾಡು, ನೃತ್ಯ ಇವು ಯಾವ ಕೆಲಸಕ್ಕೆ ಬರಲ್ಲ. ಶರಣರಾಗೋಕೆ ಪ್ರೊಸೆಸ್ಸಿಗೆ ಬೀಳ್ಬೇಕು. ನಾವು ಹೆಂಗೆ ಬೀಳ್ಬೇಕು? ಅನುಭವ ಮಂಟಪ ಮಾಡೋದು, ವಚನಗಳಿಂದ ಅನುಭವ ಮಂಟಪ ಮಾಡೋದು. ನಾವು ಅವಾಗ ಏನು ಮಾಡಿದ್ರಲ್ಲ ಅದನ್ನು ಮಾಡ್ಬೇಕು. ನಾವು ಬೇರೆ ಮಾಡಕ್ಕೆ ಹೊಂಟಿವಿ. ಅವ್ರಿಗಿಂತ ತಿಳುವಳಿಕಿದ್ದಾರಲ್ಲ ನಾವು. ಎಲ್ಲಿದ್ರೂ ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು. ವಚನಗಳು ಇದನ್ನು ಮಾಡಬಲ್ಲು, ನಿರೂಪಣೆ ಮಾಡಬಲ್ಲು. ಯಾಕಂದ್ರೆ ವಚನಗಳು ಶರಣರಾಗಿ ಬರೆದಂಥ ದಾಖಲೆಗಳು. ನಾನು ದಾರ್ಯಾಗ ಕುಂತ್ಕೊಂಡು ಅಲ್ಲಿ ಕುಂತ್ಕೊಂಡು ಇಮ್ಯಾಜಿನ್ ಮಾಡಿ ಬರುತ್ತಲ್ಲ, ಅದು ರಿಯಲಿ ದೇ ಹ್ಯಾವ್ ಬಿಕಮ್ ಆ್ಯಂಡ್ ದೇ ಹ್ಯಾವ್ ರಿಟನ್ ಇಟ್. ಸೊ ಹಾಗಾಗಿ ವಚನಗಳನ್ನ ನಮ್ಮ ಮಕ್ಕಳಿಗೆ ಓದಿಸೋದು ಕಲಿಬೇಕ್ರಿ ಮೊದಲು. ದೇ ಆರ್ ಟ್ರೂ ಟು ದಟ್ ವಚನ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕಂತನೇ ಬರ್ದಾರ ಅವರು. ಅವು ಒಂದು ವಚನ ನೋಡಿ, ನುಡಿದರೆ ಮುತ್ತಿನ ಹಾರದಂತ ಐತೆ ಅವ್ರದ್ದು. ಆ ಟೈಪ್ ಡಾಕ್ಯುಮೆಂಟೇಶನ್ ಯಾವ ಫೀಲ್ಡ್ನಾಗ ಸಿಗೋದಿಲ್ಲ. ಸರ್ ನಮಸ್ಕಾರ. ಶರಣಾರ್ಥಿ. ಅಲ್ಲಮ ಪ್ರಭುವಿನ ಒಂದು ವಚನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ. ಹಾಗೆ ನನ್ನ ಕೆಲವು ಮಾತುಗಳನ್ನು ಸಂದರ್ಶನದ ತುಣುಕುಗಳ ಮೂಲಕ ನೀವು ಎತ್ತಣ ಕೋಗಿಲೆಯ ಥರ, ಮಾಮರದ ಥರ ಕನೆಕ್ಟ್ ಆದವರು. ಇವತ್ತು ಅದೇ ವಚನಗಳ ಆಧಾರವಾಗಿ ನಾವಿಲ್ಲಿ ಕೂತಿದ್ದೀವಿ. ನೀವು ಚರ್ಚೆಯಲ್ಲಿ ಅನೇಕ ಅರ್ಥಪೂರ್ಣ ಮಾತುಗಳನ್ನು ಹೇಳಿ ಬಸವರಾಜ್ ಕರೆಹೊಳೆಯವರು ನಮ್ಮ ಮನಸ್ಸಿಗೆ ಆಪ್ತರಾದವರು. ಹಾಗೆ ಇವತ್ತು ಜಗತ್ತಿನಾದ್ಯಂತ ವಚನಗಳ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತಿಳಿದುಕೊಂಡವ್ರಿಗೆ ಕನೆಕ್ಟ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಮಾತುಕತೆಗೆ ಕೂತಿದ್ದೀವಿ. ಸೊ ನೀವು ವಚನಗಳ ವ್ಯಾಪ್ತಿ ಮತ್ತು ಓದುವಿಕೆಯನ್ನು ಹೇಗೆ ನೋಡಲಿಕ್ಕೆ ಬಯಸ್ತೀರಿ, ಹೇಗೆ ವಿವರಿಸ್ತೀರಿ, ಅದಕ್ಕೆ ಕಾರಣ ಏನಿರ್ಬೋದು? ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಸರ್. ಒಳ್ಳೆ ಚೆನ್ನಾಗಿ ನೀವು ಇದನ್ನು ಪ್ಲೇಸ್ ಮಾಡಿದರೆ. ಇಟ್ ಈಸ್ ಯೂನಿವರ್ಸಲ್ ಕನ್ಸರ್ನ್ ಇದು ನೀವು ಮಾತಾಡಿರೋದು. ಈಗ ಯಾಕೆ ಯೂನಿವರ್ಸಲ್ ಕನ್ಸರ್ನ್ ಅಂದರೆ, ಮೂಲಭೂತವಾಗಿ ವಚನಗಳು ಹುಟ್ಟಿದ್ದು ಹೇಗೆ ಅನ್ನೋ ಪ್ರಶ್ನೆ ನಾವು ಮಾಡ್ಕೋಬೇಕಾಗತ್ತೆ. ವಚನಗಳು ನನಗೆ ಸಾಹಿತ್ಯ ಪ್ರಕಾರವಾಗಿ ವೈಯಕ್ತಿಕವಾಗಿ ಕಾಣೋದಿಲ್ಲ. ಅವು ಅನುಭವದ ಪ್ರಕಾರಗಳು. ಅವು ಬಹಳ ಅಂದರೆ ನೀವು ಅದನ್ನು ವಚನ ಮೀಮಾಂಸೆ ಅಂತ ಒಂದು ವಿಂಗಡಣೆ ಮಾಡ್ಕೊಂಡು ನೀವು ತಗೋಬೋದು ಸಮಾಧಾನಕ್ಕೋಸ್ಕರ. ಅದರಿಂದ ರಿಸರ್ಚ್ ಮಾಡ್ಬೋದು ಅಥವಾ ಬೇರೆ ಬೇರೆ ಅದರಲ್ಲಿ ಸಾಕಷ್ಟು ಮೈನಿಂಗ್ ಮಾಡ್ಕೋಬೋದು. ಆದರೆ ವಚನಗಳು ಮೂಲಭೂತವಾಗಿ ಆತ್ಮಶಕ್ತಿಯ, ಪ್ರಜ್ಞಾ ವಿಕಾಸದ, ಅನುಭವ ಆಧಾರಿತ ಸಿದ್ಧ ಸೂತ್ರಗಳು. ನನ್ನ
ಅನುಭವದಲ್ಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ವಚನಗಳ ಹಿನ್ನೆಲೆ ನೋಡಿದರೆ ಅವು ಶ್ರಮಿಕರ ಪ್ರಾಮಾಣಿಕತೆಯ ಪ್ರಖರ ಸ್ವರೂಪಗಳು. ಶ್ರಮಿಕರ ಪ್ರಾಮಾಣಿಕತೆಯ ಆತ್ಮಶಕ್ತಿಯ ಪ್ರಖರ ಸ್ವರೂಪಗಳು ಅಂತೂ ಅನ್ಬೋದು. ಈಗ ಏನಾಗಿದೆ, ಈ ಸೂರ್ಯನ ನೋಡ್ಬೇಕಂದ್ರೆ ಸೂರ್ಯನ ಪ್ರಖರತೆನೇ ನಮಗೆ ಕಣ್ಣಿಗೆ ಅಡ್ಡು ಬರುತ್ತೆ, ನೋಡೋಕ್ಕಾಗಿಲ್ಲ. ಸೊ ಅದೇ ರೀತಿ ವಚನಗಳ ಪ್ರಖರತೆನೇ ಅದ್ರ ಒಳಗಿರುವ ಹೂರ್ಣ ನಮಗೆ ಇವತ್ತು ಕಾಣದಂಗೆ ಆಗಿದೆ ಅನ್ನೋ ಗೊತ್ತಿಲ್ಲ. ಆ ಹೂರ್ಣ ಏನಿದೆಯಲ್ಲ ಲಿಂಗತತ್ವ ಅಂದರೆ ಏನಿಲ್ಲ, ಅದು ನಮ್ಮ ಪಾರಂಪರಿಕವಾಗಿ ಬಂದಂಥ ಒಂದು ಅನುಭವದ ಆಧ್ಯಾತ್ಮಿಕ ಸ್ವರೂಪ ಅಥವಾ ಆಧ್ಯಾತ್ಮಿಕತೆಯ ಅನುಭವದ ಸ್ವರೂಪ. ಅದನ್ನು ನಾನು ಇನ್ನೂ ಒಂದು ರೀತಿ ಹೇಳಬೇಕಂದ್ರೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಲಿಂಗತತ್ವ. ಈ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಶುದ್ಧ ಅರಿವು ಮತ್ತು ಅಶುದ್ಧ ಅರಿವು ಎರಡೂ ಇದೆ ಇದರಲ್ಲಿ. ಅಶುದ್ಧ ಅಂತಂದರೆ ಪ್ರಾಕೃತಿಕ ಸ್ವರೂಪದ್ದು, ಶುದ್ಧ ಅಂದರೆ ಪ್ರಾಕೃತಿಕ ಸ್ವರೂಪದ ಹಿನ್ನೆಲೆಯಲ್ಲಿ ತಾನು ಅಡಕವಾಗಿರುವುದು ಅಥವಾ ಅವ್ಯಕ್ತವಾಗಿರುವುದು. ಸೊ ಇದು ಲಿಂಗತತ್ವದ ಹೂರಣ ವಚನಗಳಿಂದ ನಾವು ಪಡ್ಕೊಂಡು ಆತ್ಮಶಕ್ತಿಯನ್ನು ಇವತ್ತಿಗೂ ಕೂಡ ಉಂಟು ಮಾಡ್ಕೋಬೋದು. ಅದೇ ರೀತಿ ಇದೇನಾಗಿದೆ, ಎನ್ಕ್ಯಾಪ್ಸುಲೇಟ್ ಆಗಿ ನಮಗೆ ವಚನಗಳು ಇವತ್ತು ಸಿಗ್ತಾವೆ. ಇದು ವಚನಗಳ ಮೂಲಭೂತ ಅಮೂಲಾಗ್ರವಾದಂಥ ವ್ಯಾಖ್ಯಾನ ಅಂತೂ ಅನ್ಕೋಬೋದು. ಹೆಂಗೆ ಓದಬೇಕು, ಹೆಂಗೆ ಗ್ರಹಿಸಬೇಕು? ತುಂಬ ಪ್ರಯೋಜನಕಾರಿ ಅಂತ ಪ್ರಶ್ನೆ ಸರ್ ಇದು. ಈಗ ವಚನದ ಓದಿನಲ್ಲಿ ಎರಡು ಆಯಾಮಗಳಿದಾವೆ. ಒಂದು ವಚನಾಂಕಿತ, ಇನ್ನೊಂದು ಜಂಗಮವೇ ಲಿಂಗ ಅನ್ನೋ ಒಂದು ನೆಲೆಯಲ್ಲಿ. ಅಂದರೆ ಜಂಗಮವೇ ಲಿಂಗ ಮತ್ತು ವಚನಾಂಕಿತ ಇದೇ ಸ್ಕೀಮ್, ಇದು ಸ್ಪಿರಿಚುವಲ್ ಸ್ಕೀಮ್ ಇದೆ ಇರೋದು. ಸ್ಪಿರಿಚುವಲ್ ಸ್ಕೀಮ್ ಅಂದರೆ ಒಂದು ಪೊಸಿಷನಿಂಗು, ಜಂಗಮ ಅನ್ನೋದು ಪೊಸಿಷನಿಂಗ್ ಅಂದರೆ ಸಾಕಾರದ್ದು, ಪ್ರಕಟವಾದದ್ದು. ವಚನಾಂಕಿತದಲ್ಲಿ ಏನು ಲಿಂಗತತ್ವ ಇದೆಯಲ್ಲ, ಕೂಡಲ ಸಂಗಮ ಇರ್ಬೋದು, ಅಥವಾ ಚನ್ನಮಲ್ಲಿಕಾರ್ಜುನ ಇರ್ಬೋದು, ಅಥವಾ ಇನ್ನೊಂದು ಯಾರದೇ ವಚನಾಂಕಿತ ಇರ್ಬೋದು. ಅದು ಏನಿದೆ ಆ್ಯಕ್ಚುಲಿ ಅದು ಗುರುಲಿಂಗ ಜಂಗಮಾತ್ಮಕವಾಗಿದೆ. ಗುರು ಅಂದರೆ ಲಿಂಗ ಅಂದರೆ ಜಂಗಮ, ಅದನ್ನೇ ಹೇಳ್ಬಿಡ್ತೀನಿ ನಿಮಗಿಲ್ಲಿ. ಈಗ ಒಂದು ಬೀಜ ತಗೊಳ್ಳಿ, ಅದು ಮೊಳಕೆ ಬರುತ್ತೆ, ಮರ ಆಗುತ್ತೆ. ಬೀಜದಲ್ಲಿ ಇರುವಂಥ ಒಂದು ಅಡಕವಾದಂಥ ಅವ್ಯಕ್ತವಾದಂಥ ಚೈತನ್ಯ ಅದು ಮೊಳಕೆಯಲ್ಲಿ ಶಕ್ತಿ ರೂಪದಲ್ಲಿ ಪ್ರಕಟ ಆಗಿರುತ್ತೆ. ಅದೇ ಪ್ರಕಟವಾದಂಥ ಶಕ್ತಿ ಮತ್ತೆ ಮರವಾಗುತ್ತೆ. ಸೊ ಈ ಮರ, ಮೊಳಕೆ, ಬೀಜ ಮೂರರಲ್ಲಿ ಏನಿದೆ ಅಲ್ಲ, ಒಂದು ಅಖಂಡ ಚೈತನ್ಯಾತ್ಮಕ ಶುದ್ಧ ಅರಿವಿದೆ. ಅದು ಶಕ್ತಿ ಆಗುತ್ತೆ, ಮೊಳಕೆಯಲ್ಲಿ ಮರವಾಗುತ್ತೆ, ಮರವಾಗಿ ಸಂಪೂರ್ಣ ಪ್ರಕಟವಾಗುತ್ತೆ ಶಕ್ತಿ ರೂಪದಲ್ಲಿ. ಅಂದರೆ ಚೈತನ್ಯಾತ್ಮಕ ಶಕ್ತಿಯ ಅರಿವು ಈ ಬೀಜದಲ್ಲಿ ಮತ್ತು ಮೊಳಕೆಯಲ್ಲಿ ಮರದಲ್ಲಿ ಏನಿದೆಯಲ್ಲ, ಇದು ಲಿಂಗತತ್ವ. ಇದು ಗುರು ಲಿಂಗ ಜಂಗಮಾತ್ಮಕವಾದದ್ದು. ಅಂದರೆ ಅಪ್ರಕಟ ರೂಪದಲ್ಲಿರುತ್ತೆ ಮತ್ತು ಅಪ್ರಕಟ ರೂಪದಲ್ಲಿರುತ್ತೆ. ಅಂದರೆ ಮೊಳಕೆ ಸ್ವರೂಪದಲ್ಲಿ ಮತ್ತು ಇನ್ನೊಂದು ಪ್ರಕಟವಾಗಿರುತ್ತೆ. ಸೊ ಇದು ಏನಿರುತ್ತೆ ವಚನಗಳಿಗಿಂತ ಹೂರ್ಣ. ಈಗ ಇಲ್ಲಿ ಪ್ರಕಟಿತ ಯಾವುದು? ಗುರು ಲಿಂಗ ಜಂಗಮ ಇದೆಯಲ್ಲ, ಇಲ್ಲಿ ಗುರು ಲಿಂಗ ಜಂಗಮ, ಇಲ್ಲಿ ಪ್ರಕಟತೆ ಯಾವುದು, ಅಪ್ರಕಟತೆ ಯಾವುದು? ಪ್ರಕಟಿತವಾದದ್ದು ಜಂಗಮಸ್, ಅಪ್ರಕಟಿತವಾದದ್ದು ಗುರು. ಲಿಂಗ ಅಪ್ರಕಟ ಮತ್ತು ಪ್ರಕಟ ಎರಡೂ ಇದೆ. ಯಾಕಂದ್ರೆ ಬೀಜದಲ್ಲಿ ಮೊಳಕೆ ನೀವು ನೋಡಿದಾಗ ಇದರಲ್ಲಿ ಇದು ಮರ ಬರುತ್ತಂತ ಅನಿಸುತ್ತೆ. ಸೊ ಶಕ್ತಿ ಪ್ರಕಟ ಆಗಿದೆ ಅಲ್ಲಿ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ, ಈ ಡ್ಯಾಮಿನಿಂದ ನೀರಿರುತ್ತೆ, ಅದು ಕಾಲುವೆಯಲ್ಲಿ ಹರಿಯುತ್ತೆ. ಕಾಲುವೆಯಲ್ಲಿ ಹರಿದಾಗ ಅದು ಪ್ರಕಟವಾದದ್ದು, ಡ್ಯಾಮಲ್ಲಿದ್ದಾಗ ಅದು ಅಪ್ರಕಟವಾದ ಶಕ್ತಿ ಅಪ್ರಕಟವಾಗಿರುತ್ತೆ. ಆ ಡ್ಯಾಮ್ ಏನಿರುತ್ತಲ್ಲ ಅದು ಗುರುನೂ ಹೌದು, ಲಿಂಗನೂ ಹೌದು. ಸೊ ಇದು ಒಂದು ಏನಿದೆಲ್ಲ ಚೈತನ್ಯವನ್ನು ಶಕ್ತಿಯಾಗಿ ಪ್ರಕಟಗೊಳಿಸ್ಕೊಳ್ಳೋದು, ಆ ಒಂದು ಪರಿಕ್ರಮ, ಆ ಪ್ರೋಸೆಸ್ಸು ಏನಿದೆ ಇಲ್ಲಿ ಎನ್ಕ್ಯಾಪ್ಸುಲೇಟ್ ಮಾಡಿ ವಚನಗಳಲ್ಲಿ ಹಾಕಿದ್ದಾರೆ. ಯಾವುದೇ ವಚನ ತಗೊಳ್ಳಿ, ಅದರಲ್ಲಿ ವಚನಾಂಕಿತ ಇದೆ ಮತ್ತು ಅದು ಜಂಗಮ ತತ್ವದ ನಿರೂಪಣೆ ಇದೆ. ಜಂಗಮ ತತ್ವ ಅಂದರೆ ಏನು? ಜಂಗಮ ತತ್ವ ಅಂತಂದರೆ ನಮ್ಮ ಪ್ರಾಣದಲ್ಲಿರುವ ಅಖಂಡ ಚೈತನ್ಯಾತ್ಮಕ ಶುದ್ಧ ಅರಿವು. ಮೇಲ್ನೋಟಕ್ಕೆ ಹೇಳೋಂಗೆ ಚಲನಶೀಲತೆ ಅಲ್ಲ, ಅದೇ ಈಗ
ಅದು ಪ್ರಾಣಶಕ್ತಿ ಚಲನೆ ಇದೆ ನಮ್ಮಲ್ಲಿ, ಎಷ್ಟೋ ಚಲನೆಯನ್ನು ಉಂಟು ಮಾಡುತ್ತಲ್ಲ ನಮ್ಮ ದೇಹದಲ್ಲಿ. ಅದು ಸಮಷ್ಟ್ಯಾತ್ಮಕವಾಗಿ ಹೊರಗಡೆನೂ ಇರುತ್ತೆ, ಒಳಗಡೆ ಇರುತ್ತೆ. ನಮಗೆ ಪ್ರಯೋಜನಕ್ಕೆ ಬರೋದು ಅಥವಾ ನಮ್ಮ ಪರ್ಸಿವಬಲ್ ಆಗಿರೋದು ಅದು ಜಂಗಮ ಸ್ವರೂಪದ್ದು ಅಥವಾ ಪ್ರಾಣದಲ್ಲಿರುವಂಥದ್ದು. ಹೊರಗಡೆ ಇರೋದೇನಿದೆ ನಮ್ಮ ಪರ್ಸಿವಬಲ್ ಆಗಲ್ಲ, ಯಾಕಂದರೆ ಹೊರಗಡೆ ಅದು ಸಮಷ್ಟಿ ಇರುತ್ತೆ, ಇದು ವ್ಯಕ್ತಿಗತವಾದಂಥದ್ದು ಇರುತ್ತೆ. ಸೊ ಹೀಗಾಗಿ ನಾವೇನು ಮಾಡಬೇಕು, ವಚನಗಳಲ್ಲಿ ನಿರುಪಾಧಿಕ ಅಂದರೆ ನಮ್ಮ ದೇಹದಲ್ಲಿರೋದನ್ನೇ ನಿರುಪಾಧಿಕ ಸ್ವರೂಪದಲ್ಲಿ ಅಂತಾರೆ, ಅದಕ್ಕೆಲ್ಲ ಹೊರಗಡೆ ಇರೋದು ಉಪಾಧಿಕ. ಆ ನಿರುಪಾಧಿಕ ಸ್ವರೂಪದ ಈ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಶುದ್ಧ ಅರಿವಿನ ಅದನ್ನು ಅನುಸಂಧಾನಕ್ಕೋಸ್ಕರ ಅಥವಾ ಅದನ್ನು ಅನುಭವಕ್ಕೆ ತಂದುಕೊಳ್ಳೋಸ್ಕರ ವಚನಗಳನ್ನ ಓದಬೇಕು. ಮೂಲ ಆಶೆ ಇದು. ಯಾಕಂದರೆ ಆವಾಗ ಏನಾಗಿತ್ತು 12ನೇ ಶತಮಾನದಲ್ಲಿ ಯಾರ್ಯಾರು ಬಸವಣ್ಣವ್ರ ಜೊತೆಗೆ ಇದ್ರಲ್ಲ ಅವ್ರಿಗೆಲ್ಲ ಆತ್ಮಶಕ್ತಿ ಕುಂದಿ ಹೋಗಿತ್ತು. ಕುಂದಿದ ಆತ್ಮಶಕ್ತಿಯನ್ನು ಉದ್ದೀಪನ ಮಾಡಿದ್ದು ಈ ಲಿಂಗ ತತ್ವದ ಚರ್ಚೆಗಳನ್ನು ಅನುಭವ ಮಂಟಪದಲ್ಲಿ ಮಾಡಿ ಈ ಅನುಭವಗಳನ್ನು ಬರೆಸಿಟ್ರವ್ರು. ಯಾಕಂದ್ರೆ ಮುಂದೆ ಅವರಿಗೆ ಉಪಯೋಗ ಆಗಲಿ ಅಂತ. ಅವರು ಪ್ರಾಣ ಕಳ್ಕೊಂಡದ್ದು ಉಳಿಲೆ ಅಂತಲ್ಲ, ಪ್ರಾಣ ಕಳ್ಕೊಂಡ್ರು, ಜೀವನನ ಅವರೆಲ್ಲಾದ್ರೂ ಹೋರಾಟ ಮಾಡೋದು ಮಾಡಿಬಿಟ್ರು. ಅವರು ವಚನಕ್ಕೋಸ್ಕರ ಮಾಡಿದ್ರು. ವಚನ ಉಳಿಸ್ಬೇಕನ್ನೋದೇ ಮೂಲ ಆಶೆ. ಈ ವಚನಗಳನ್ನ ನಾವು ಏನು ಮಾಡ್ತಿದ್ದೀವಿ, ಬೇರೆ ರೂಪದಲ್ಲಿ ತೊಗೊಂಡು ಹೋಗ್ತಿದ್ದೀವಿ, ಅದು ಸರಿಯಲ್ಲ. ಏನು ತಪ್ಪು ರೂಪದಲ್ಲಿ ತೊಗೊಂಡು ಹೋಗ್ತಾ ಇದೆ? ತಪ್ಪು ರೂಪದಲ್ಲಿ ಅಂದ್ರೆ ಇದನ್ನು ಮಾಡಿಬಿಟ್ಟು ವಚನದಿಂದ ಅನುಭವ ಮಂಟಪ ಆಗ್ಬೇಕು ಇವತ್ತು. ಇದು ಆಗ್ತಾ ಇಲ್ಲ. ಹೇಳ್ರಿ, ಈಗ ಶರಣರು ಎಷ್ಟು ಜನ ಉಂಟು ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ, ನಾವು ಆಗ್ತಾನೆ ಇಲ್ಲ. ವಚನಗಳನ್ನು ಬಾಯಲ್ಲಿ ಹೇಳ್ತಾ ಇದೀವಿ ಅಷ್ಟೇ, ಅದನ್ನ ಅರ್ಥ ಮಾಡ್ಕೋ. ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಇದೀವಿ, ನಮಗೆ ಸರಿ ಕಂಡಂಗೆ ಅರ್ಥ. ಈ ಪ್ರೊಸೆಸ್ಸಿಗೆ ಬೀಳ್ಬೇಕು ನಾವು ಶರಣರಾಗುವಿಕೆ ಪ್ರೊಸೆಸ್ಸಿಗೆ ಬಿದ್ದಾಗ ವಚನಗಳು ಅಮೂಲಾಗ್ರವಾಗಿ ನಮಗೆ ಪ್ರಯೋಜನ ಆಗ್ತಾವೆ. ಇರದೇ ಇದ್ದರೆ ಅವು ಏನಾಗ್ತಾವೆ, ಸುಮ್ಮನೆ ಸಾಹಿತ್ಯಿಕವಾಗಿ ನಮ್ಮ ಮೇಲ್ನೋಟಕ್ಕೆ ಸೂಪರ್ಫಿಷಿಯಲ್ ಆಗಿ ಪ್ರಯೋಜನ ಆಗ್ತಾವೆ, ಜನರನ್ನು ಒಡೆಯೋದಕ್ಕೆ ಪ್ರಯೋಜನ ಆಗ್ತಾವೆ. ಆಳವಾಗಿ ನೋಡೋ ವಿಧಾನಕ್ಕೆ ಒಂದು ಉದಾಹರಣೆ, ಒಂದು ವಚನ ನೀವು ಹೇಳ್ತೀರಾ? ಆಳವಾಗಿ ನೋಡೋದು, ಪ್ರತಿಯೊಂದು ವಚನಗಳು ಅಮೂಲಾಗ್ರವಾಗಿ ಆಳವಾಗಿಯೇ ಇದ್ದಾವೆ. ಈಗ ಒಂದು ಉದಾಹರಣೆ ತಗೊಳ್ರಿ. ಈಗ ಒಂದು ಉದಾಹರಣೆ ಏನಪ್ಪ ಅಂದರೆ, ಬಸವಣ್ಣವರು ಮತ್ತು ಅಕ್ಕಮಹಾದೇವಿಯವರು ಇಷ್ಟಲಿಂಗದ ವಿಚಾರನ ಹೇಳಿದ್ದಾರೆ. ಇಷ್ಟಲಿಂಗದ ವಿಚಾರದಲ್ಲಿ ಅಖಂಡ ಅಂತ ಉಪಯೋಗ ಮಾಡ್ತಾರೆ, ಅಪ್ರಮಾಣ ಅಂತ ಉಪಯೋಗ ಮಾಡ್ತಾರೆ, ಅಗೋಚರ ಅಂತ ಉಪಯೋಗ ಮಾಡ್ತಾರೆ, ಅಗಮ್ಯ ಅಂತ ಉಪಯೋಗ ಮಾಡ್ತಾರೆ. ಇವು ಶಬ್ದಗಳನ್ನ ಬಳಸುವ ರೀತಿ ಇದೆಯಲ್ಲ, ಅದು ಅನುಭವದಿಂದ ಬಂದಿರೋದು. ಈಗ ಅದು ಯಾವುದು ಕರಸ್ಥಲಕ್ಕೆ ಬಂದು ಚುಳುಕಾದ್ರೆ, ಈ ಕರಸ್ಥಲಕ್ಕೆ ಹೇಗೆ ಬಂದ್ರಿ? ನನ್ನಲ್ಲಿ ಒಳಗಡೆ ಇದ್ದೀರಿ, ಅಖಂಡವಾಗಿದ್ದೀರಿ. ಯಾಕಂದ್ರೆ ಹೊರಗಡೆ ಇರೋದೇ ಒಳಗಡೆ ಇದೆ, ಅದು ಅಖಂಡ. ಅಗೋಚರ, ಕಣ್ಣಿಗೆ ಕಾಣಲ್ಲ. ಅಗೋಚರ ಅಂದ್ರೆ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಅಂದರೆ ವಿಷಯೇಂದ್ರಿಯಗಳಿಗೆ ಕಾಣದೇ ಇರೋದು. ಅಗಮ್ಯ. ಸೊ ಇವೆಲ್ಲವನ್ನು ಸೇರಿ ಒಳಗಡೆ ಇದ್ದೀರಿ. ಇದು ಈ ಒಳಗಡೆ ಇರೋದ್ರಿಂದ ನನ್ನ ಕೈಗೆ ಬಂದ್ರಿ. ಸೊ ಇದು ನಮಗೆ ಪೂಜೆ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಒಂದು ಸ್ವರೂಪದ ಒಂದು ಏನು ಧ್ಯಾನ ಸ್ವರೂಪದಲ್ಲಿ, ಅನುಭವ ಸ್ವರೂಪದಲ್ಲಿ ಅದು ಬಂತು ಅಂದರೆ ಅವಾಗ ಏನಾಗುತ್ತೆ, ಅದು ನಮಗೆ ವಚನಗಳಿಗೆ ನಾವು ನ್ಯಾಯ ಕೊಟ್ಟಂಗೆ ಆಗುತ್ತೆ. ವಚನಗಳಿಂದ ನಾವು ಶರಣರಾಗಬೇಕು, ವಚನಗಳಿಂದ ಅನುಭವ ಮಂಟಪ ಆಗಬೇಕು. ವಚನಗಳ ಉದ್ದೇಶ ಅದೇ. ಅವರು ಹಾಗೆ ಸುಮ್ಮನೆ ಬರೆದಿರಂಗಿಲ್ಲ. ಈಗ ಅವ್ರಿಗೆ ನಾವು ಸಮಾಧಾನ ಹೇಳ್ಕೊಂಡು ಹೊರಟಿದ್ದೀವಿ, ನಡೆಯುತ್ತಾಳೆ ಅಂತ. ನಡೆಯಲ್ಲ ಅದು. ಅದಕ್ಕೋಸ್ಕರ ಇವತ್ತು ನಮಗೇನಾಗಿದೆ, ವಚನಗಳಿಂದ ಏನಾಗಬೇಕು ನಮಗೆ ಸಿಕ್ಕಿಲ್ಲ. ಯಾರನ್ನ ನೋಡ್ರಿ, ಇವತ್ತೆಲ್ಲರೂ ಒದ್ದಾಡ್ತಾ ಇದ್ದಾರೆ, ಆತ್ಮಶಕ್ತಿ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಹೌದು. ಇಷ್ಟಲಿಂಗ ಹೆಂಗೆ ಮಾರ್ಗಸೂಚಿ ಆಗಬಲ್ದು? ಇಷ್ಟಲಿಂಗನೂ ಕೂಡ ಒಂದು ಬಾಹ್ಯದ ಪೂಜೆ ಆಗುತ್ತೋ ಹೆಂಗೋ? ಇಷ್ಟಲಿಂಗ ಬಾಹ್ಯದ ಪೂಜೆ ಆಗಂಗಿಲ್ಲ. ಕನ್ನಡಿ ಇದ್ದಂಗೆ. ಕನ್ನಡಿ ನನಗೆ ಬಾಹ್ಯ ವಸ್ತು ಆಗಲ್ಲ. ಕನ್ನಡ ಬಾಹ್ಯ ವಸ್ತು ಆದರೂ ಅದು ನನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದೇ ರೀತಿ ಕನ್ನಡಿಯ ನೋಡುವ ಅಣ್ಣಗಳಿರ, ಜಂಗಮ ನೋಡಿರಿ ಅಂತ ವಚನಗಳು ಮಾತಾಡ್ತಾರೆ. ದೇವಾಲಯ ಸಂಸ್ಕೃತಿಗಳನ್ನು ನಿರಾಕರಣೆ ಮಾಡಿ ಇಷ್ಟಲಿಂಗ ಕೊಡಬೇಕಾಗಿದ್ದನ್ನು ಕೆಲವರು ಟೀಕೆ ಮಾಡ್ತಾರೆ. ನಿರಾಕರಣೆ ಅದನ್ನು ಬಿಟ್ಟು ಇದನ್ನು ಹಿಡಿಸಿದ್ರಪ್ಪ ನಿಮ್ಗೆ ಅಂತ ಅಲ್ಲ. ಈಗ ದೇವಾಲಯದಲ್ಲಿ ಸಮಷ್ಟ್ಯಾತ್ಮಕವಾದಂಥ ಒಂದು ಆರಾಧನಾ ಕುರುಹು ಇರುತ್ತೆ, ವಿಗ್ರಹ ಇರುತ್ತೆ. ಅದನ್ನು ನಮಗೆ ಮಾಡ್ಕೊಳ್ಳೋಕೆ ಇದಕ್ಕಿಂತ ಅದು ಉತ್ತಮ ಅಂದ್ರೆ ಹೋಗ್ರಿ, ಅಂದಿಷ್ಟೇ ವಾದ. ಇದು ಕೊಟ್ಟಿದ್ದಾರೆ ಆಲ್ರೆಡಿ. ಇವತ್ತೇನು ಅಹಿಂದ ಅಂತೇನು ಒಂದು ಶಬ್ದ ಬರುತ್ತಲ್ಲ, ಅಹಿಂದಾದವರೇ ಇದೆಲ್ಲ ಮಾಡಿದ್ದಾನೆ. ಇದೆಲ್ಲ ಅವತ್ತಿನ ಅಹಿಂದಾದವರೇ ಇದು ಇದನ್ನ ನೋಡ್ಕೊಳ್ಳಿ. ಇದು ಆಗದಿದ್ರೆ ಅದಕ್ಕೆ ಹೋಗಲ್ಲ. ಅಹಿಂದ ಅನ್ನೋದಕ್ಕಿಂತ ನಾವು ಬಸವಾದಿ ಶರಣರು ಅಂದ್ಬಿಡ. ಅಲ್ಲಲ್ಲ, ಇವತ್ತು ರಾಜಕೀಯವಾಗಿ ತೊಗೊಂಡು ಹೋಗ್ತಿದ್ವಿ, ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಹೇಳ್ತಿದ್ದೆ, ಅದಕ್ಕೆ ನಾನು ಇದನ್ನ ಹೇಳಬೇಕು. ಯಾಕಂದ್ರೆ ಇವತ್ತು ಆ ಬಸವಾದಿ ಶರಣರು ಏನು ಮಾಡಿದ್ರು,
ಅವ್ರು ಹಿಂದಿನವ್ರು ನಾವೇನು ಮಾಡ್ತಿದ್ದೀವಿ, ಇದು ಪ್ರಶ್ನೆ ಆಗಬೇಕು. ಅಂದರೆ ನಮ್ಮಲ್ಲಿ ನಾವು ಮೂಲ ಫಂಡಮೆಂಟಲ್ಸ್ ಬಿಟ್ಬಿಟ್ಟಿದ್ದೀವಿ. ಫಂಡಮೆಂಟಲ್ ಏನೋ ನಮ್ಮ ಪ್ರಜ್ಞಾ ವಿಕಾಸದ ಪ್ರಕ್ರಿಯೆ ನಾವು ಬಿಟ್ಟಿವಿ. ಬಿಡೋದ್ರಿಂದ ನಮಗೆ ಆತ್ಮಶಕ್ತಿ ಕೊರತೆ ಉಂಟಾಗೈತಿ. ಇವತ್ತು ನಮಗೆ ತಲೆ ಕೆಟ್ಟೋಗತ್ತೆ ಆಗಿವಿ. ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ತಲೆ ಶುದ್ಧ ಮಾಡೋಕ್ಕೆ, ತಲೆ ಸರಿ ಮಾಡೋಕ್ಕೆ ವಚನಗಳು ನಮಗೆ ಇವತ್ತು ಅತ್ಯಂತ ದಿವ್ಯ ಔಷಧಿ. ಎಲ್ಲ ಇದೆ ಇವತ್ತು ಇದರಲ್ಲಿ. ಏನಿದೆ, ಅನುಭವ ಇದೆ. ಯಾವುದರ ಅನುಭವ? ಇದರಲ್ಲಿ ನಾವು ಪುರುಷಾರ್ಥದ ಅನುಭವ ಇದೆ ಮತ್ತು ಪಾರಮಾರ್ಥದ ಅನುಭವ ಇದೆ, ಎಲ್ಲ ಇದೆ. ಸೊ ಇದನ್ನು ನಾವು ಮೂಲ ಇಂಟರ್ನಲೈಸ್ ಮಾಡ್ಕೊಂಬಿಟ್ರೆ ನಮ್ಗೆ ಆತ್ಮಶಕ್ತಿ ಕೊರತೆ ಆಗಲ್ಲ. ಇರ್ಲಿಕ್ಕಂದ್ರೆ ಬ್ರೂಟ್ ಫೋರ್ಸ್ ಮೆಥಡು, ಗೋಡೆ ಹೊಡ್ಕೊಂಡು ಹೋಗಿ ನಾವು ಬಾಗ್ಲ ಮಾಡ್ಕೊಂಡು. ಸರ್, ನಾವು ಯಾವುದೇ ವೃತ್ತಿಯಲ್ಲಿರ್ತೀವಿ, ಅದು ವೃತ್ತಿ ಧರ್ಮ ಹೆಂಗೋ ಇರುತ್ತೆ, ವಚನ ಧರ್ಮ ಹೆಂಗಾಗಬೇಕು? ಭಾಳ ಹೈಲಿ ರಿಲೆವೆಂಟ್ ಆ್ಯಂಡ್ ಕ್ರಿಟಿಕಲ್ ಇದು ಕ್ವಶನ್. ನೀವು ಭಾಳ ಜಾಣರದಿರಿ ಅಂತ ಕೇಳಿ. ಇಲ್ಲ, ನಾನು ಜಾಣ್ತಾನೆ ಅಲ್ಲ ಸರ್ ಇದ್ರಾಗ. ನಾನು ಏನೂ ಅಲ್ಲ ಇದರಲ್ಲಿ. ನಾನು ಈಗ ವಚನದಲ್ಲಿ ಇರೋದನ್ನ ಹೇಳಬಲ್ಲೆ ಅಷ್ಟೇ. ಯಾಕಂದ್ರೆ ಅದೇನೋ ಅವ್ರು ಕೊಟ್ಟಿದ್ದಾರಂತ ನಾವು ಇವತ್ತು ನೋಡ್ತಾ ಎಲ್ಲ ಅವ್ರ ನೆರಳಲ್ಲೇ ಬದುಕ್ತಾ ಇದೀವಿ ನಾವು. ಯಾಕಂದರೆ ಈಗ ಏನಾಗಿದೆ, ಅವರೆಲ್ಲ ಶ್ರಮಿಕರು, ಭಯಂಕರ ಶ್ರಮಿಕರು. ಹೌದು. ಮತ್ತು ಅಷ್ಟೇ ಪ್ರಾಮಾಣಿಕರು. ಮತ್ತು ಅಷ್ಟೇ ಅದೇನಂತಾರಲ್ಲ, ಆತ್ಮಶಕ್ತಿಯ ಕೊರತೆಯಿಂದ ಜರ್ಜಿತರಾಗಿದ್ದರು ಅವರು. ಏನು ಹೇಳ್ತಾರೆ ಕಾಯಕ ಅಂದರೆ ನೋಡಬೇಕು. ಈಗ ಕಾಯಕ ಅಂದರೆ ಕಾಯ ಮತ್ತು ಕಾಯದಿಂದ ಮಾಡಿದ್ದು ಅಂತ ಅರ್ಥ ಅಲ್ವಾ? ಸೊ ದೇಹಕ್ಕೂ ಕಾಯಕ್ಕೂ ವ್ಯತ್ಯಾಸ ಇದೆ. ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಗಾಣದೆತ್ತಿರುತ್ತೆ, ಗಾಣದೆತ್ತು ಅದಕ್ಕೆ ದೇಹದ ಅರಿವಿರ್ತೈತಿ, ತಿರುತ್ತಿರುತ್ತೆ, ದೇಹದ ಅರಿವಿರ್ತೈತಿ. ಈಗ ನಾ ಗಾಣದ ಎತ್ತಿನಿಂದ ಒಬ್ಬ ಮನುಷ್ಯ ಹಿಂಗೆ ಹೊಡಿತಿರ್ತಾನೆ, ಅದರಿಂದ ಹೋಗ್ತಿರ್ತಾನೆ. ಅವ ಏನು ಮಾಡ್ತಾನ, ಅವನು ದೇಹದ ಅರಿವಿದೊಳಗಿರ್ತಾನೆ ಅಂತ ತಿಳ್ಕೊರಿ. ಈಗ ಅವನ ದೇಹಕ್ಕೂ ಅವನಿಗೂ ಏನು ವ್ಯತ್ಯಾಸ ಆಯ್ತು? ಏನಿಲ್ಲ, ಎರಡು ಸುಮ್ಮನೆ ತಿರುಗಾಡ್ತಾವ. ಆದ್ರೆ ಇಲ್ಲಿ ಶರಣರು ಕಾಯಗುಣ ಅಂತಾರ, ಕಾಯ ಅಂತಾರ. ಕಾಯನ ಪದ ಉಪಯೋಗ ಮಾಡ್ತಾರೆ ಅವರು. ಸ್ವಲ್ಪ ಅದನ್ನು ಗ್ರಹಿಸ್ಬೇಕು ನಾವು. ಸೊ ಕಾಯ ಅಂದ್ರೇನು, ದೇಹಕ್ಕೂ ಕಾಯಕ್ಕೂ ವ್ಯತ್ಯಾಸ ಅಂತ ಗೊತ್ತಾಯಿತು. ಈಗ ದೇಹದಲ್ಲಿ ನಮಗೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಇದೆ ಅನ್ನೋದನ್ನು ಮನುಷ್ಯರಾಗಿ ನಾವು ತಿಳ್ಕೊಬೋದು. ಆ ಅರಿವಿದೆ, ಅರಿವನ್ನು ನಾವು ಅರ್ಥಕೋಬೇಕು. ಅದೇ ರೈಟ್. ಈಗ ಅದು ಅರ್ಥಕೊಂಡಾಗ ಏನಾಗುತ್ತೆ, ಇಲ್ಲದ್ರೆ ಗಾಣದೆತ್ತದಂಗೆ ಹಾಕಿವಿ. ಅರ್ಥಕೊಂಡಾಗ ಇಲ್ಲ, ಇವು ವ್ಯಾಲಿಡ್, ನೀವು ತುಂಬ ಆ್ಯಪ್ಟಾಗಿ ಹೇಳಿದ್ರಿ. ಈಗ ಅದನ್ನು ಅರ್ಥಕೊಂಡಾಗ ಏನಾಗುತ್ತೆ, ದೇಹ ಹಂಗಾಗುತ್ತೆ, ದೇಹ ಹಂಗಾಗತ್ತೆ. ಸೊ ಆ ಅಂಗದಲ್ಲಿ ಅರಿವಿದೆ ಅಂತ ನಮಗೆ ತಿಳುವಳಿಕೆ ಬಂತು. ಆ ತಿಳುವಳಿಕೆಯಿಂದ ನಾವೇನು ಮಾಡ್ತೀವಿ, ಮೋಟಿವೇಟ್ ಆಗಿ ಆ ಅರಿವನ್ನು ಗ್ರಹಿಸ್ತೀವಿ ಅಥವಾ ರುಚಿ ನೋಡ್ತೀವಿ. ಅವಾಗ ಏನಾಗುತ್ತೆ, ರುಚಿ ನೋಡಿದಾಗ ತನು ಆಗುತ್ತೆ. ಅದು ತನು ಆಗುತ್ತೆ. ಆ ತನುವು ರುಚಿ ಆಯ್ತು, ರುಚಿಯಿಂದ ನಮಗೆ ತನು ಆತದು. ಆ ರುಚಿ ಆದದ್ದು ನಮಗೆ ಸಂಪೂರ್ಣ ಅನುಭವ. ಈಗ ಅಡುಗೆ ನೋಡ್ತೀವಿ ನಾವೀಗ, ನೋಡಿದಾಗ ರುಚಿ ಇತ್ತು, ಆಮೇಲೆ ಊಟ ಮಾಡ್ತೀವಿ ಅಲ್ವಾ? ಈಗ ಆ ಊಟ ಮಾಡಿದಾಗ ಅದು ಅನುಭವ ಆಗುತ್ತೆ. ಯಾಕಂದ್ರೆ ಹೋಗುತ್ತೆ, ಶಕ್ತಿ ಆಗುತ್ತೆ, ಎಲ್ಲ ಆಗುತ್ತೆ ಅದು ಊಟ ಮಾಡಿದ್ದು. ಸೊ ಅದು ಅನುಭವ ಆಯ್ತು. ಹೀಗೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಇದೆ ಅಂತ ತಿಳುವಳಿಕೆ ಬಂದಾಗ ದೇಹ ಹಂಗಾಯಿತು. ಆ ತಿಳುವಳಿಕೆಯನ್ನು ನಾವು ಅದಕ್ಕೆ ಬೆಲೆ ಕೊಟ್ಟು ಅದನ್ನು ತಿಳುವಳಿಕೆ ಹಿಂದೆ ಹೋದಾಗ ಅದು ತನು ಆಯ್ತು. ಆ ತನು ಅನುಭವ ಆದಾಗ ಸೊ ಅದನ್ನು ಸಿಸ್ಟಮೆಟಿಕ್ಕಾಗಿ ಅದನ್ನು ನಾವು ಲಿಂಗತತ್ವ ಸ್ವರೂಪದಲ್ಲಿ ಇಷ್ಟು ಲಿಂಗವನ್ನು ನಾವು ಸಾಧನೆ ಮಾಡೋಕ್ಕೆ, ಪ್ರಾಣಲಿಂಗನ ಸಾಧನೆ ಮಾಡೋಕ್ಕೆ, ಭಾವಲಿಂಗ ಸಾಧನೆ ಶುರು ಮಾಡಿದ್ವಿ ಅಂದರೆ ಅದು ಏನಾಗುತ್ತೆ, ಅವಾಗ ಕಾಯ ಆಗುತ್ತೆ. ಅದು ಕಾಯ ಆಗುತ್ತೆ. ಆ ಕಾಯದಿಂದ ನೀವೇನು ದುಡಿತೀರಲ್ಲ, ಕಾಯದಿಂದ ಯಾಕೆ ದುಡಿತೀವಿ? ಇಲ್ಪ ನನಗೆ ನಾ ಲಿಂಗತತ್ವದ ಅರಿವಿಗೋಸ್ಕರ ಅದನ್ನು ಉಳಿಸ್ಕೊಳ್ಳೋ ನ್ಯಾಯವಾಗತ್ತೆ. ನಾವು ಒಂದು ಸಮಾಜ ಜೀವಿಯಾಗಿ ಅದನ್ನು ನಾನು ಇನ್ನೂ ಹೆಚ್ಚು ಮಾಡ್ಕೋಬೇಕು, ಅದನ್ನು ವೃದ್ಧಿ ಮಾಡ್ಕೋಬೇಕು, ಅನುಭವನ ವೃದ್ಧಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವೇನು ದುಡಿತೀವಲ್ಲ, ನಾಳೆಗೆ ಬೇಕಪ್ಪ ನನಗೆ, ನಾನು ಬದುಕಬೇಕು ಇವತ್ತು ಅಂತೇನು ದುಡೋದು ಮತ್ತು ಲಿಂಗತತ್ವಕ್ಕೋಸ್ಕರ ಏನು ಅನುಭವಕ್ಕೇನು ಬದುಕ್ತೀವಲ್ಲ, ಅದು ಕಾಯಕ ಆಗುತ್ತೆ. ಸೊ ಕಾಯಕ ಯಾವುದೇ ಇರಲಿ, ನೀವು ಹೇಳಿದ್ರಿ ಪ್ರಶ್ನೆ ಏನು, ಈ ಬೇರೆ ಬೇರೆ ಥರ ನಾವು ದುಡಿತಿರ್ತೀವಿ, ಬೇರೆ ಬೇರೆ ಕೋಆರ್ಡಿನೇಟ್ಸಲ್ಲಿ ಇರ್ತೀವಿ, ಬೇರೆ ಬೇರೆ ಸ್ವರೂಪದಲ್ಲಿ ನಮ್ಮ ದಿನಚರಿ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಇದ್ದಾಗ ಈ ನಮಗೆ ಗಮನ ಇಲ್ಲಿತ್ತಂದರೆ ಯಾವ ಕಾಯಕವೂ ನಮಗೆ ಕಡಿಮೆ ಅನಿಸೋದಿಲ್ಲ, ಅದು ನಮಗೆ ಕೈಲಾಸ ಆಗುತ್ತೆ.
ಹಾದಿನೂ ತಪ್ಪಿಸಂಗಿಲ್ಲ. ಅದನ್ನೇ ತಪ್ಪಿಸಲ್ಲ, ಅಬ್ವಿಯಸ್ಲಿ ಅದು ನಾವು ಈಡಾಗ ಅದಕ್ಕೆ ಬೇರೆ ಸಂದರ್ಭಕ್ಕೆ ಈಡಾಗಂಗಿಲ್ಲ. ನೀವೇ ದೊಡ್ಡರಪ್ಪ ಅಂತ ಕೈ ಮುಗಿದು ಬಂದುಬಿಡ್ತೀವಿ ಸೈಡಿಗೆ ನಾವು, ಏನೋ ದಾರಿ ತಪ್ಪಿಸಕ್ಕೆ ಬಂದ್ರು ಅವ್ರನ್ನ ದೊಡ್ಡವ್ರು ಮಾಡ್ತೀವಿ. ಯಾಕಂದ್ರೆ ಬಸವಣ್ಣವ್ರು ಹೇಳಿದರು ನನಗಿಂತ ಕಿರಿಯರಿಲ್ಲಪ್ಪ ಅಂತ ಹೇಳಿದ. ಆವತ್ತಿನಾಗ ಏನಾಗುತ್ತೆ ನಮ್ಮ ಕಾಯಗುಣ ಅದು. ಸೊ ಕಾಯಗುಣ ಏನಾಗಬೇಕು, ಮ್ಯಾನಿಫೆಸ್ಟ್ ಆಗಬೇಕು, ಎಸ್ಟಾಬ್ಲಿಷ್ ಆಗಬೇಕು. ಆದಮೇಲೆ ಏನಾಗುತ್ತೆ, ಅದು ಕಾಯಕ ಆಗುತ್ತೆ. ಸೊ ಇದು ಕಾಯಕದ ಸ್ವರೂಪ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಸಮಸ್ಯೆ ಇರುತ್ತೆ, ಆರೋಗ್ಯನೂ ಬರುತ್ತೆ, ನಮಗೆ ನಾವು ಐಶ್ವರ್ಯವಂತರು ಆಗ್ತೀವಿ. 4 ತಾಸು ಕೆಲಸ ಮಾಡಿದ್ರೆ 8 ತಾಸು ಕೆಲಸ ಮಾಡ್ತೀವಿ, 8 ತಾಸು 12 ತಾಸು ಕೆಲಸ ಮಾಡ್ತೀವಿ, ಎಲ್ಲದೂ ಆರೋಗ್ಯವಾಗಿರುತ್ತೆ. ಪ್ರತಿಯೊಬ್ಬರು ಹೀಗಾಗ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಜಗತ್ತು ಹೇಗಿರುತ್ತೆ ಅಂತ. ವಚನಾಂಕಿತ ಮತ್ತು ಅಲ್ಲಿಯ ಶಬ್ದಗಳ ಬಗ್ಗೆ ಹೇಳಿದ್ರಿ. ವಚನಾಂಕಿತ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಕಾರಣ ಏನಿರ್ಬೋದು? ಇದು ತುಂಬ ರಿಲೆವೆಂಟ್ ಇದೆ ಕ್ವಶನ್ನು. ಯಾಕಂದರೆ ಇದು ವಚನಕಾರರ ವ್ಯಾಪ್ತಿ ಮೀರಿ ಹೋಗುತ್ತಿದ್ದು ಈ ಸ್ಕೀಮ್ ಇದೆಯಲ್ಲ. ವಚನಾಂಕಿತಗಳನ್ನು ಮತ್ತು ಜಂಗಮ ತತ್ವವನ್ನು ಬಳಸಿರೋದು ಈ ದಾಸರ ವಚನಗಳು ಕೂಡ ಇದೇ ಸ್ಕೀಮಲ್ಲಿ ಮಾತಾಡ್ತಾವೆ. ದಾಸರ ವಚನ ತೊಗೊಂಡು ಅವರು ವಚನಾಂಕಿತಗಳನ್ನ ಉಪಯೋಗ ಮಾಡಿದ್ದಾರೆ. ಸೊ ಹಾಗಾಗಿ ದಾಸರು ಶರಣರು ಕೂಡ ಅವರು ಉಪಾಧಿಕವಾಗಿ ಬೇರೆ ಆರಾಧನೆ ಮಾಡಿರ್ಬೋದು, ಆದರೆ ನಿರುಪಾಧಿಕವಾಗಿ ಅವರು ಕೂಡ ಶರಣರ ಸ್ಕೀಮಲ್ಲೇ ಇದ್ದಾರೆ. ಏನದು, ಯಾಕೆ ಹಂಗೆ? ಹಾಂ, ಈಗ ಬರ್ತೀನಿ, ಕರೆಕ್ಟ್. ಅದು ಈಗ ವಚನಾಂಕಿತ ಅಂದ್ರೇನು ಆ್ಯಕ್ಚುಲಿ, ಈಗ ನಮ್ಮ ದೇಹದಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಇದೆ ಅಂತ ನಮ್ಗೆ ಗೊತ್ತಾಯಿತು. ಮತ್ತು ಅದು ಯಾವ ಸ್ವರೂಪದಲ್ಲಿದೆ ಅಂತ ಗೊತ್ತಾಯಿತು. 3 ಗುರುಲಿಂಗ ಜಂಗಮಾತ್ಮಕವಾದದ್ದು ವಚನಾಂಕಿತ. ನಾವೇನು ಮಾಡ್ತೀವಿ ಇಲ್ಲೇ, ಜಂಗಮವನ್ನು ಆರಾಧಿಸ್ತೀವಿ. ಜಂಗಮವನ್ನು ಆರಾಧಿಸಿದಾಗ ಏನಾಗುತ್ತೆ, ಗುರುಲಿಂಗ ಜಂಗಮಾತ್ಮಕವಾದಂಥ ವಚನಾಂಕಿತದ ವ್ಯಾಪ್ತಿಗೆ ಹೋಗಿಬಿಡುತ್ತೆ ಮನಸ್ಸು. ಜಂಗಮಕ್ಕೆ ನೀರೆರೆದರೆ ಫಲವಿಸಿತ್ತು ಅಂದರೆ ನಮ್ಮ ಮನಸ್ಸು ನಿರಾಕಾರ ಆಗುತ್ತೆ, ನಮ್ಮ ಮನಸ್ಸು ಲಿಂಗನ ಆಗುತ್ತೆ, ಎಲ್ಲ ಆಗುತ್ತೆ. ಅಲ್ಲಿಗೆ ಮುಗೀತು ಕೆಲಸ. ಅಲ್ಲಿಗೆ ಏನಾಗುತ್ತೆ, ನಮ್ಮದು ವಿಕಾಸ ಆಗ್ತೀವಿ. ಅಲ್ಲಿ ಕಂಪ್ಲೀಟ್ ಸ್ಕೇಲ್ ಆಫ್ ಎವಲ್ಯೂಷನ್ ಈಸ್ ಅಚೀವ್ಡ್ ಅಲ್ಲೇ. ಇಂಥ ಒಂದು ವ್ಯಾಪ್ತಿಗೆ ಒಂದು ಮನಸ್ಸು ಹೋದಾಗ ಅದು ಲಿಂಗಾಂಗ ಸಾಮರಸ್ಯ ಆಗುತ್ತೆ. ಅಂದರೆ ಅಂಗ ಮತ್ತು ಲಿಂಗ. ಇಲ್ಲಿ ಲಿಂಗ ಯಾವುದು, ಅಂಗ ಯಾವುದು? ಹಂಗೆ ಈಗ ನಮ್ಮ ದೇಹ ಅಂಗ ಅಲ್ಲ, ದೇಹದಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವಿದೆ ಅಂದಾಗ ಅಂಗ ಆಯಿತು, ಅದು ಅಂಗ. ಅದು ನಮಗೆ ಅನುಭವಕ್ಕೆ ಆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ನಮಗೆ ಅನುಭವಕ್ಕೆ ಬಂದಾಗ ಅದು ಲಿಂಗ ಆಗಿಬಿಡುತ್ತೆ. ಮತ್ತು ಈ ಲಿಂಗ ಏನು, ಇಷ್ಟಲಿಂಗ ಏನು? ಇಷ್ಟಲಿಂಗ ವಚನಾಂಕಿತದ ಸ್ವರೂಪ. ವಚನಾಂಕಿತಕ್ಕೆ ನಾವು ಇದನ್ನು ಇಷ್ಟಲಿಂಗ ಇದ್ದಾಗ ಅದು ವಚನಾಂಕಿತ. ಬಸವಣ್ಣವ್ರಿಗೆ ಕೂಡಲ ಸಂಗಮ ದೇವ, ಅಕ್ಕಮದೇವರಿಗೆ ಚನ್ನಮಲ್ಲಿಕಾರ್ಜುನ, ಅಲ್ಲಮಪ್ರಭುಗಳಿಗೆ ಗುಹೇಶ್ವರ, ಇನ್ನೊಬ್ಬರಿಗೆ ಅಲ್ಲ ಅದು ಆಪ್ಯಾಯಮಾನವಾದಂಥ ಒಂದು ಅವರಿಗೆ ಹೆಸರದು. ಮತ್ತು ಇನ್ನೊಂದು ಈ ಹೆಸರುಗಳಿದಾವಲ್ಲ, ನೀವೊಂದು ಸೂಕ್ಷ್ಮವಾಗಿ ಗಮನಿಸಿದೆ, ಬಸವಣ್ಣವ್ರು ಒಂದು ಜಾಣತನ ಮಾಡಿದರು, ತುಂಬ ಸ್ಕಿಮೆಟಿಕ್ ಆಗಿ ಹೋದರು. ಅವರ ಮನೆ ದೇವರುಗಳನ್ನೇ ಇಲ್ಲಿ ತಂದುಬಿಟ್ರು. ಅವನ್ನ ಅಳ್ಸಕ್ಕೆ ಹೋಗಲಿಲ್ಲ, ಅವ್ರು ಬಿಡ್ಸಕ್ಕೆ. ಅದನ್ನ ಅಳಿಸಿದ್ರೆ ಏನಾಗ್ತಿತ್ತಂದ್ರೆ ಐಡೆಂಟಿಟಿ ಗೊತ್ತಾಕಿದ್ದಿಲ್ಲ. ಐಡೆಂಟಿಟಿ ಗೊತ್ತಾಗ ಅಲ್ಲಂಪ್ರಭುನ ಐಡೆಂಟಿಟಿ ಎಲ್ಲರಿಗೂ ನೀವು ಲಿಂಗದೇವ ಅಂದ್ಬಿಟ್ಟಿದ್ರಿ ಅಂದ್ರೆ ಹಂಗಲ್ಲ. ಅವ್ರ ಸ್ವಭಾವಗಳು, ಆಪ್ಯಾಯಮಾನತೆಗಳು ಅಲ್ಲಿ ಆಲ್ರೆಡಿ ಜೆನೆಟಿಕಲಿ ಅಲ್ಲಿಗೆ ಇದಾಗಿರ್ತಾವೆ, ಲಾಕ್ ಆಗಿರ್ತಾವೆ, ಲ್ಯಾಚ್ ಆಗಿರುತ್ತಲ್ಲೇ. ಅದನ್ನು ನ್ಯಾಚುರಲ್ ಟೆಂಪರ್ಮೆಂಟ್ ಅದು, ಅದನ್ನು ಕೆಡ್ಸಕ್ಕೆ ಹೋಗಲಿಲ್ಲ ಅವರು. ಶುದ್ಧವಾಗಿತ್ತವು, ಇರಲಿ, ಅದನ್ನೇ ಇಟ್ಕೊಳ್ರಿ ನೀವು, ಅದನ್ನೇ ಇಟ್ಕೊಳ್ರಿ. ಆದ್ರೆ ಲಿಂಗತತ್ವ, ಅದು ಲಿಂಗತತ್ವಕ್ಕೆ ಬರಲಿ. ಆ ಲಿಂಗತತ್ವ ತಿಳುವಳಿಕೆ ಕೊಟ್ಟರೆ ಅದರಿಂದ ಇರೋದು ಇತ್ತದು ಅಂತ ತಿಳುವಳಿಕೆ ಕೊಟ್ಬಿಟ್ರೆ ಅದನ್ನು. ನೋಡಪ್ಪ, ನೀವು ಹೋಗಿ ಕಾಯಕರ್ಪಣ ಮಾಡಿಸೋದು ಅಷ್ಟೇ ಅಲ್ಲ, ಅದನ್ನಿದ್ರೆ ಬರೀ ಮಾಡೋದಲ್ಲ. ಲಿಂಗತತ್ವ ತಿಳ್ಕೊ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು. ಸೊ ನೀ ತಿಳ್ಕೊಂಡು ಮಾಡು. ತಿಳ್ಕೊಂಡು ಮಾಡಾಗ ಏನಾಗುತ್ತೆ, ಆ್ಯಕ್ಚುಲಿ ಅದು ನಿನಗೆ ಶಕ್ತಿ ಆಗುತ್ತೆ, ಆತ್ಮಶಕ್ತಿ ಆಗುತ್ತೆ, ಆತ್ಮವಿಕಾಸ ಆಗುತ್ತೆ. ತಿಳ್ಕೊಳ್ದೆ ಮಾಡದೆ ಹೋದರೆ ಪ್ರಯೋಜನ ಇಲ್ಲ.
ತಿಳ್ಕೊಳ್ಳೋ ಮಾರ್ಗ ಹೆಂಗೆ ಅಂತೀರಿ? ಸಾಮಾನ್ಯರಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ವಚನದಿಂದ ಅನುಭವ ಮಂಟಪ ಆಗಬೇಕು. ಈಗ ನೀವು ಕೂತ್ಕೊಂಡು ಈಗ ಒಂದು ವಚನ ಹಿಡ್ಕೊಂಡು ಬಿಡಿಸಿದ್ವಿ ಒಂದು ಡಿಟೇಲಾಗಿ ಒಂದು ವಚನ ತೊಗೊಂಡು ಒಂದು ವಾರ ಕಟ್ಟಿದ್ವಿ. ಇದನ್ನು ಹಂಗೆ ಟೆಂಪ್ರಿಂಗ್ ಮಾಡೋದು ಪೂರ್ತಿ. ಅದರದ್ದು ಎಲ್ಲ ಮಗ್ಳುಗಳನ್ನ ಬಿಡಿಸಿ ತಿಕ್ಕಿ ನೋಡಿದಾಗ ಅದೇನಾಗುತ್ತೆ, ಆ ವಚನ ನಮ್ಮ ಇಂಟರ್ನಲೈಸ್ ಆಗಿಬಿಡುತ್ತೆ. ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಾವು ಆ ವ್ಯಕ್ತಿತ್ವ ಬರುತ್ತೆ, ನಮಗೆ ಶರಣ ವ್ಯಕ್ತಿತ್ವ ಬರುತ್ತೆ. ಸೊ ವಚನದಿಂದ ಅನುಭವ ಮಂಟಪನೇ ಆಗಬೇಕು. ಸೊ ಆದ್ದರಿಂದ ಏನಾಗುತ್ತೆ, ನಮಗೆ ಪ್ರಯೋಜನ ಆಗುತ್ತೆ ರೀ, ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಮುಂದೆ ಜನ್ರೇಷನ್ಗೂ ಅನುಕೂಲ ಆಗುತ್ತೆ, ಪ್ರಜ್ಞೆ ಶುದ್ಧಿ ಆಗುತ್ತೆ, ಪ್ರಜ್ಞೆ ಶಕ್ತಿ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೇನು ಬೇಕಾಗಿದ್ರಿ ಸರ್? ಹೆಂಗೆ ಅನಲೈಸ್ ಮಾಡ್ಬೇಕಂತೀರಿ? ಒಂದು ಯಾವ್ದಾರು ನೀವು ಅನಲೈಸ್ ಮಾಡೋಕ್ಕೆ ಬಯಸ್ತೀರಿ? ಮಾಡ್ತೀನಿ ಹೇಳಿ, ಒಂದು ಯಾವ್ದಾರು ವಚನ. ಅಲ್ಲ, ಈಗ ಒಂದು ಉದಾಹರಣೆ ತಗೊಂಡ್ರೆ ಸಿಂಪಲ್ ವಚನ ಇದೆ, ಕಳಬೇಡ ಕೊಲಬೇಡ ವಚನ ತಗೊಂಡು, ಇದಿರು ಹೇಳಿಲ್ಲ ಬೇಡ, ತನ್ನ ಬಣ್ಣಿಸಬೇಡ, ಮುನಿಯ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಆಯ್ತು. ಸೊ ಇದು ಸಿಂಪಲ್ ಐತಿ. ಇದೇ ಅಂತರಂಗ ಇಲ್ಲಿ ಏನು ಇವು ಮೂರು ತಿಳಿತಾವ್ರಿ. ಮತ್ತು ವಚನದೊಂದು ನೇಚರ್ ಭಾಳ ಎಷ್ಟು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಫ್ಯೂ ಲೈನ್ಸ್ ಡೋಂಟ್ಸ್ ಅಂತ ಹೇಳ್ತಾರೆ, ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇರುತ್ತಲ್ರಿ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಅಂದ್ರೆ ಅಲ್ಲಿ ಸಮಸ್ಯೆನೇ ಇರುತ್ತಾ, ಪರಿಹಾರನೇ ಇರುತ್ತೆ. ಅಷ್ಟೇ, ದೇರ್ ಈಸ್ ದಿ ಪ್ರಾಬ್ಲಮ್ ಆ್ಯಂಡ್ ಗಿವ್ ದ ಸೊಲ್ಯೂಷನ್. ಅಲ್ಲ, ಅಷ್ಟೇ ಅಲ್ಲ, ಅವ್ರು ಹೆಂಗಂದ್ರೆ ಫ್ರಮ್ ನೋನ್ ಟು ಅನ್ನೋನ್ ಸ್ಕೀಮ್ ಅದು. ಅವ್ರು ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಅದು, ಇದನ್ನು ಮಾಡಬೇಡಪ್ಪ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅನ್ನೋದು ಆಮೇಲೆ ಏನು ಹೇಳ್ತಾರೆ, 2 ಲೈನಾಗ 1 ಲೈನಾಗ ಹೇಳ್ತಾರೆ. ಆಯ್ತಾ? ಇದು ಒಂದು. ಈಗ ಇನ್ನೊಂದು, ನೀವು ಬಿಡಿಸಂತ ಹೇಳಿದ್ರಿ. ಬಿಡಿಸಂತ ಹೇಳಿದಾಗ ಯಾವತ್ತಿಗೂ ನಾವು ವಚನಗಳನ್ನ ಅವು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಾವೆ ಡೋಂಟ್ಸು, ಎಲ್ಲರೂ ಅದ್ರಾಗ ಮುಳುಗಿರ್ತಾರೆ. ಆದ್ರೆ ಶರಣರು ಏನು ಹೇಳ್ತಾರೆ ಅಂತಂದ್ರೆ, ಏನು ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನು ನಾವು ಗೊತ್ತಿರ್ತೈತಿ. ಅವ್ರು ಏನು ಮಾಡಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ರೀ. ಅದಕ್ಕೆ ನಾವೇನು ಮಾಡೋದು, ಕೆಳಗಿನ ಸಾಲಿಂದ ಓದ್ಬೇಕು ವಚನಗಳನ್ನ. ಅವು ಭಾಳ ಎಫೆಕ್ಟಿವ್ ಇರ್ತಾವೆ. ಇದು ಫಸ್ಟ್ ಥಂಬ್ ರೂಲ್ ಇದು. ಈಗಿದ್ದಾಗ ನೀವೇನು ಮಾಡ್ತೀರಿ, ಕೂಡಲ ಸಂಗಮ ದೇವ ಅಂತ ಅಂತೀರಿ. ಕೂಡಲ ಸಂಗಮ ದೇವ ಅಂತ ನಾ ಹೇಳಿದೆ, ಅದು ಗುರುಲಿಂಗ ಜಂಗಮಾತ್ಮಕವಾದಂಥ ಅನುಭವದ ವಿಚಾರ. ಈಗ ಆ ಗುರುಲಿಂಗ ಜಂಗಮಾತ್ಮಕವಾದ್ದು ಅಂತ ನಾವು ತಿಳ್ಕೊಂಡಾಗ, ಸೊ ಅದ್ರ ತಿಳುವಳಿಕೆ ಆಲ್ಮೋಸ್ಟ್ ಕವರ್ ಆಗಿಬಿಟ್ಟಿರ್ತೈತೆ ರೀ ಫಸ್ಟ್ ಲೈನ್ ಒಳಗೆ. ಅದು ಕವರ್ ಆದಾಗ ಏನಾಗ್ತೈತಿ, ಈಗ ನೆಕ್ಸ್ಟ್ ಈಗ ಮತ್ತು ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಇದೇ ಅಂತರಂಗ ಶುದ್ಧಿ, ಇದೇ ಈಗ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಹೆಂಗಾಗುತ್ತಪ್ಪ, ಇವು 4 ನಾವು ಮಾಡದೇ ಇದ್ದಾಗ, ಬಹಿರಂಗ ಅಂದರೆ ನಾವು ಸಾಮಾಜಿಕವಾಗಿ ಅಷ್ಟೇ, ವ್ಯಾವಹಾರಿಕವಾಗಿ ಬಹಿರಂಗ ಶುದ್ಧಿ. ಇವು ಮಾಡದೇ ಇದ್ದರೆ ನಾವೇನು ಮಾಡ್ತೀವಿ, ಅಲ್ಲಿ ಅಷ್ಟಾವರಣಗಳನ್ನ ಕವರ್ ಮಾಡ್ಕೊಂಡ್ಬಿಡ್ತೀವಿ ಹೆಚ್ಚು ಕಡಿಮೆ. ಬಹಿರಂಗ ಶುದ್ಧಿ ಅಂದರೆ ಅಷ್ಟಾವರಣಗಳನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಥವಾ ಪ್ರಾಕ್ಟೀಸ್ ಮಾಡ್ತೀವಿ ಅಂತ. ಅಂತರಂಗ ಶುದ್ಧಿ ಅಂದರೆ ಪಂಚಾಚಾರ ಸ್ಥಳಗಳನ್ನ. ಅಂತರಂಗ ಶುದ್ಧಿ ಅಂದ್ರೇನು, ನಮ್ಮ ಅಂತರಂಗ ಅಂದ್ರೇನು, ನಮ್ಮ ಮನಸ್ಸು, ಅಹಂಕಾರ, ಬುದ್ಧಿ, ಚಿತ್ತ, 4. ಮನಸ್ಸು ಏನಾಗುತ್ತೆ, ನ್ಯಾಚುರಲಾಗಿ ಮ್ಯಾನಿಫೆಸ್ಟ್ ಆಗುವಾಗ ಫಸ್ಟ್ ಅಹಂಕಾರ ಆಗುತ್ತೆ, ಅಂದರೆ ಸೆಲ್ಫ್ ಐಡೆಂಟಿಟಿ ಬಂದುಬಿಡುತ್ತೆ ಮನಸ್ಸು. ಅದು ಅಗ್ರೇವೇಟಾಗಿ ಕೆಲಸ ಮಾಡದೆ ಹೋದರೆ ಬುದ್ಧಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ಅದು ಕೆಲಸ ಮಾಡ್ತೀವಿ ಅಂದರೆ ಬುದ್ಧಿ ಕೆಲಸ ಮಾಡೋಂಗಿಲ್ಲ. ಬುದ್ಧಿ ಕೆಲಸ ಮಾಡ್ತೀವಿ ಅಂದರೆ ಚಿತ್ತ ಎಲ್ಲಿರಬೇಕು ಅಲ್ಲಿರುತ್ತೆ, ಗುರಿ ಕಡೆ ಇರುತ್ತೆ ಅಥವಾ ಮಾರ್ಗದಲ್ಲಿ ಇರುತ್ತೆ ಚಿತ್ತ. ಸೊ ಅಹಂಕಾರ ಕೆಲಸ ಮಾಡ್ತದೆ, ಬುದ್ಧಿನಿ ಕೆಲಸ ಮಾಡಲ್ಲ, ಚಿತ್ತದ್ದು ವ್ಯಾಪ್ತಿ ಸ್ಕೋಪ್ ಅಂಕರು ದೂರ ಉಳಿತು, ಚಿತ್ತ ಅಲ್ಲಿಗೆ ಇರೋಂಗಿಲ್ಲ, ಚಿತ್ತಗೊಳ್ಳಂಗಿಲ್ಲ ಮನಸ್ಸು. ಸೊ ಇದು ಅಂತರಂಗ ಶುದ್ಧಿ. ಮನಸ್ಸು, ಅಹಂಕಾರ, ಬುದ್ಧಿ, ಚಿತ್ತ, ಇವು 4 ಏನಾಗ್ತಾವೆ, ಚೈತನ್ಯಾತ್ಮಕವಾಗ್ತಾವೆ. ಮನಸ್ಸು ಚೈತನ್ಯ ಆಗುತ್ತೆ, ಅಹಂಕಾರ ಶೂನ್ಯ ಆಗುತ್ತೆ, ಬುದ್ಧಿ ಏನಾಗುತ್ತೆ, ಪ್ರಕಾಶ ಶಾರ್ಪ್ ಆಗುತ್ತೆ, ಚಿತ್ತ ಎಲ್ಲಿರ್ಬೇಕು ಅಲ್ಲಿರುತ್ತೆ. ಇದು ಏನು ಅಂತರಂಗ ಚೈತನ್ಯ ಆಗುತ್ತೆ ಮತ್ತು ಮೂಲಭೂತವಾಗಿ ಶುದ್ಧ ಆಗುತ್ತೆ. ಇದೇ ಅಂತರಂಗ ಶುದ್ಧಿ. ಬಹಿರಂಗ ಶುದ್ಧಿ ನಿನಗೇನಾಗುತ್ತೆ, ಮರ್ಯಾದೆ ಸಿಗುತ್ತೆ ಹೊರಗಡೆ. ಅಂತರಂಗ ಶುದ್ಧಿ ಆದಮೇಲೆ ಬಹಿರಂಗ ಶುದ್ಧಿ ಆರಂಭ ಆಗುತ್ತೆ, ರಿಸಲ್ಟ್ ಕೊಡೋಕ್ಕಾಗುತ್ತೆ. ಅಲ್ಲ, ನೀವು ಫಸ್ಟು ನೀನು ಬಹಿರಂಗ ಶುದ್ಧಿ ನೀನು ಮೇಂಟೈನ್ ಮಾಡಬೇಕು. ನೀ ಲಿಂಗ ತತ್ವದೊಳಗಿದ್ದೆ, ನೀನು ಪೂಜೆ ಮಾಡ್ಕೊತಿದ್ದೆ ಅಂದ್ರೆ ಅಂತರಂಗ ಶುದ್ಧಿ ಆಗೇ ಆಗುತ್ತೆ. ಈಗ ಹೊರಗಡೆ ಇದ್ದವರು, ಈಗ ಎಲ್ಲರೂ ಒಂದೇ ಕಡೆ ಇರ್ತೀವಿ, ಎಲ್ಲರೂ 10 ಜನ ಒಂದೇ ಇರ್ತಾರೆ, ಅವರು ಅಂತರಂಗ ಶುದ್ಧಿ ಅಂತ ಗೊತ್ತಾಗಲ್ಲ, ಬಟ್ ಬಹಿರಂಗವಾಗಿ ಸರಿಯಾಗಿರ್ಬೇಕು ಅವರು. ಅದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಅಂತರಂಗ ಶುದ್ಧಿಗೆ ಬಂದಾಗ ಚೈತನ್ಯ ಆಗುತ್ತೆ. ಸೊ ಈ ವಚನನ
ನೀವು ಮಕ್ಕಳಿಗೆ ಇದನ್ನು ಸ್ವಲ್ಪ ಬೇರೆ ಬೇರೆ ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಬೋದು ನಾವು. ಹೆಂಗೆ ಸರ್? ಅದೇ ಇದೇ ರೀತಿ ನಮಗೇನು ಕೂಡಲ ಸಂಗಮ ದೇವ ಅನ್ನೋದು ಬಿಡಿಸಿ ಹೇಳ್ಬೇಕು. ಏನಪ್ಪ ಕೂಡಲ ಸಂಗಮ ದೇವ ಅಂತ? ಅದರಲ್ಲಿ ಅಪ್ರಕಟಿತ ಲಿಂಗತತ್ವ ಇದೆ, ಪ್ರಕಟಿತ ಲಿಂಗತತ್ವ ಇದೆ, ಮತ್ತು ಪ್ರಕಟ ಲಿಂಗತತ್ವನೂ ಇದೆ. ಮೂರೂ ದೇಹದಲ್ಲಿ ಇರ್ತಾವೆ. ಆ ಅರಿವು ನಮಗಿರುತ್ತೆ. ಸೊ ಆ ಅರಿವಿನೊಂದಿಗೆ ನಾವು ಇರಬೇಕು. ಈ ಅರಿವಿನೊಂದಿದ್ದಾಗ ಏನಾಗುತ್ತೆ, ಬಹಿರಂಗವಾಗಿನ ಸಮಷ್ಟ್ಯಾತ್ಮಕವಾಗಿ ಅದನ್ನು ನೋಡ್ತೀವಿ, ಒಳಗಿರೋದು ಅದೇ ಇರ್ತೈತೆ, ಹೊರಗಡೆನೇ ಅದೇ ಕೂಡಲ ಸಂಗಮ ದೇವನ ವ್ಯಾಪ್ತಿ ಇರುತ್ತೆ. ಅವಾಗ ಮನಸ್ಸು ಕೆಡಂಗಿಲ್ಲ. ಆ ಮನಸ್ಸು ಕೆಡದೇ ಇರೋದ್ರಿಂದ ನಮ್ಮ ಸಾಧನೆ ಅನುಕೂಲ ಆಗುತ್ತೆ. ಅವಾಗ ಶುದ್ಧವಾಗುತ್ತೆ ಮನಸ್ಸು, ಅಂತರಂಗ ಶುದ್ಧಿ ಆಗುತ್ತೆ. ಸೊ ಈ ರೀತಿ ನಮಗೇನು ಹೇಳ್ತಾರೆ, ಕೆಲವು ಫಂಡಮೆಂಟಲ್ಸ್ ಇರ್ತಾವ್ರೆ. ಅದಕ್ಕೆ ನಾವು ಏನು ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಜಂಗಮ ಅಂತ ತಿಳ್ಕೊಬೇಕು. ಗುರು ಅಂದ್ರೆ ಏನು ಹೇಳಿದೆ ನಾನು ಆ್ಯಕ್ಚುಲಿ, ನಿರಾಕಾರ ಚೈತನ್ಯ ಅಥವಾ ಅಖಂಡ ಚೈತನ್ಯಾತ್ಮಕ ಶುದ್ಧ ಅರಿವು, ಚೈತನ್ಯಾತ್ಮಕ ಅರಿವು, ಇನ್ನು ಶಕ್ತಿ ಪ್ರಕಟ ಆಗಿರೋದಿಲ್ಲ, ಅದು ನಮ್ಮ ದೇಹದಲ್ಲೇ ಇರುತ್ತೆ. ಗುರು ಹೊರಗಿನ ಗುರು ಅಲ್ಲ, ಹೊರಗಿನ ಗುರು ಅದು ಈ ಒಳಗಿನ ಗುರುನು ಜಾಗರೂಕ ಮಾಡಬೇಕು. ಮತ್ತು ಹೊರಗಿನ ಗುರು ಒಬ್ಬ ಏನರ ಹೇಳ್ಬೇಕಲ್ಲ ನಮ್ಗೆ. ವಚನಗಳಿದಾವಲ್ಲ ನಮಗೆ, ಅವರೇ ವಚನಗಳು ಹಿಡಿದ ವಚನ ನೀವು 10 ಸರಿ 100 ಸರಿ ಹೋದ್ರಿ ನಾವು ಏನೇನೋ ಈ ಎಷ್ಟೋ ನಮ್ಮ ಜೀವನನ ವ್ಯರ್ಥ ಮಾಡ್ಕೊಂಡಿರ್ತೀವಂತ. ಈ ಒಂದು ವಚನ 10 ಸರಿ ಹೋದ್ರಿ, 100 ಸರಿ ಹೋದ್ರಿ, 1000 ಸರಿ ಹೋದ್ರಿ, 10 ಮಂದಿ ಬೆನ್ನೆತ್ತಿ ಕೇಳ್ರಿ, ಸಮಾಧಾನ ಆಗೋಷ್ಟು ಸಾಧ್ಯ ಐತಲ್ಲ. ಇದು ಐ ಕಾಂಟ್ ಸೇ ಇಟ್ ಇಸ್ ನಾಟ್ ವರ್ಕೇಬಲ್. ಒಳಗೆ ಗುರು ಅದಾನ ಸರ್. ಮತ್ತು ಅರಿವಿಗೆ ಹೆಂಗೆ ಲಿಂಕ್ ಮಾಡ್ತಾರೆ? ಅರಿವು ಅಂದ್ರೆ ಏನು, ಚೈತನ್ಯಾತ್ಮಕ ಅರಿವು ಒಳಗಡೆ ಇರುತ್ತಲ್ಲ, ಅದು ವಚನ ಓದ್ರಿಂದ ಹೇಳ್ತಾರೆ, ತಿದ್ದು ಹೇಳ್ತಾರೆ ಅವರು, ತಿವ್ದು ಹೇಳ್ತಾರೆ. ಅರಿವನ್ನು ಜಾಗ್ರತೆ ಮಾಡ್ತಾರೆ. ಅರಿವು ಯಾವುದರ ಅರಿವು? ಲಿಂಗತತ್ವದ ಅರಿವು. ಬರೀ ಲಿಂಗತತ್ವನ ಬಿಟ್ಟು ಹೋಗ್ಬಾರ್ದು. ಲಿಂಗತತ್ವನ ಈಗ ಅಖಂಡ ಚೈತನ್ಯಾತ್ಮಕ ಶುದ್ಧ ಶಕ್ತಿ, ಅಖಂಡ ಚೈತನ್ಯಾತ್ಮಕ ಶುದ್ಧ ಶಕ್ತಿ ಎಲ್ಲ ಕಡೆ ಇದೆ ಐತಲ್ಲ, ನನ್ನೊಳಗೂ ಐತಿ. ಅಖಂಡ ಚೈತನ್ಯಾತ್ಮಕ ಶಕ್ತಿಯನ್ನು ಸೈಂಟಿಫಿಕ್ ಆಗಿ ಯಾವುದಕ್ಕೆ ಹೋಲಿಸ್ತೀರಿ ಸರ್? ಅದೇ ಲಿಂಗತತ್ವ ಇದೆಯಲ್ಲ. ಈಗ ನಾವು ವೈಜ್ಞಾನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಅಖಂಡ ತತ್ವನ ಹೆಂಗೆ ಏನಂತ ಕರಿತೀರಿ? ಎನರ್ಜಿ ವಿಚ್ ಇಸ್ ದೇರ್ ಇನ್ ದ ನೇಚರ್ ಆರ್ ವಾಟ್? ಅದೇ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ನಾವು ವೇಗಾಗಿ ಹೇಳ್ತೀವಿ ನೋಡಿ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಕಣ್ಣಿಗೆ ಕಾಣಲಾರ್ದಕ್ಕೇನೆ ನೀವು ಗುರು ಲಿಂಗ ಜಂಗಮ ಅಂತ ಅಂದ್ರಿ. ಕರೆಕ್ಟ್. ಗುರು ನಿನ್ನೊಳಗಿದೆ, ಗುರು ಅರಿವನ್ನು ಜಾಗೃತಿ ಮಾಡ್ತಾನೆ, ಮತ್ತು ಗುರು ಲಿಂಗ ಜಂಗಮ. ಜಂಗಮ ಸ್ವರೂಪ ಅಂತಂದ್ರೆ ಅದು ಪ್ರಕಟಗೊಳ್ಳೋದು ನಮ್ಮ ಒಳಗಡೆ. ಈಗ ಇವು ಯಾವ ಹೊರಗಿಲ್ಲ. ಈಗ ನಾ ಅದೇ ಉದಾಹರಣೆ ತಗೊಂಡು, ಈಗ ಬೀಜ, ಮೊಳಕೆ, ಮರ. ಈ ಮರ ಏನೈತೆ, ಮರದಲ್ಲಿ ಬೀಜನೂ ಇದೆ, ಅದರಲ್ಲಿ ಆ ಮೊಳಕೆ ಹೊಡೆದೇ ಬೀಜ ಆಗಿದೆ, ಇದು ಮರ ಆಗೈತಿ. ಸೊ ಅದರಲ್ಲಿ ಇರುತ್ತಲ್ಲ ಚೈತನ್ಯ ಇರುತ್ತಲ್ಲ, ಅದು ಒಪ್ತೀವಲ್ಲ ಅದರಲ್ಲಿ ಚೈತನ್ಯ ಇದೆ ಅಂತ. ಇದೆ. ಈಗ ಹಾಗೆ ಒಪ್ಪಬೇಕು. ಒಪ್ಕೊಳ್ಳೋಕ್ಕೇನು ಸಮಸ್ಯೆ? ನಮ್ಮ ದೇಹದಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಇದ್ದೇ ಇರುತ್ತೆ. ಈಗ ಮಲ್ಕೊತೀವಿ ನಾವು, ಮಲ್ಕೊಂಡು ಹೊತ್ತಿನ ಮನಸ್ಸು ಈ ಕೆಲಸ ಮಾಡೋಂಗಿಲ್ಲ, ಅದು ಶುದ್ಧ ಅರಿವು ಕೆಲಸ ಮಾಡ್ತಾಯಿದ್ದೆ ಇಡೀ ರಾತ್ರಿ. ರಿಪೇರಿ ಆಗುತ್ತೆ ಬಾಡಿ. ಮತ್ತು ನಿದ್ರೆ, ನಿದ್ರೆ ಒಳಗೇನಿರುತ್ತೆ ಅಂದರೆ ಅನ್ಕಾನ್ಷಿಯಸ್ಲಿ ವಿ ಆರ್ ವಿತ್ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವು. ಕಾನ್ಷಿಯಸ್ಲಿ ವಿತ್ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವು ಡ್ಯೂರಿಂಗ್ ಇಷ್ಟಲಿಂಗ ಪೂಜೆ. ಸಬ್ ಕಾನ್ಷಿಯಸ್ ಸ್ಟೇಟ್ನಲ್ಲಿ ಸುಪ್ತ ಚೈತನ್ಯ ಏನು ಕೆಲಸ ಮಾಡ್ತಿರ್ತೈತಿ? ಸುಪ್ತ ಮನಸ್ಸು ಅವತ್ತು 0 ಡೌನ್ ಆಗಿರ್ತೈತಿ, ಬಾಡಿ ತನ್ನ ಪಾಡಿಗೆ ತನ್ನ ರಿಪೇರ್ ಆಗಿರ್ತೈತಿ. ಮೈಂಡ್ ಇಂಟರ್ವೆನ್ಷನ್ ಮಾಡಲ್ಲ ಅವಾಗ. ಈ ಮನಸ್ಸು ಮತ್ತು ಬುದ್ಧಿ ಇವೆರಡಕ್ಕಿರುವ ವ್ಯತ್ಯಾಸವನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಿ? ಇಲ್ಲ, ಅದೇ ಮನಸ್ಸು ಮ್ಯೂಟೇಟ್ ಆಗುತ್ತೆ ರೀ. ಮನಸ್ಸು ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಟ್ ಆದ ಫಸ್ಟ್ ಏನಾಗುತ್ತೆ, ಅಹಂಕಾರ ಆಗುತ್ತೆ. ಅಂದ್ರೆ ಸೆಲ್ಫ್ ಐಡೆಂಟಿಟಿ ಬರ್ತೈತಿ. ಸೆಲ್ಫ್ ಐಡೆಂಟಿಟಿ ಅಗ್ರವೇಟ್ ಆದರೆ ಅಹಂಕಾರ ಆಗುತ್ತೆ ಅದು. ಈಗ ಅಹಂಕಾರ ಆಗದೆ ಇದ್ರೆ ಅದೇನೋ ಬುದ್ಧಿ ಆಗುತ್ತೆ. ಮನಸ್ಸು ನಿರಹಂಕಾರಿಯಾದರೆ ಬುದ್ಧಿ ಆಗುತ್ತೆ. ಫ್ಲೋ ಆಗ್ಬೇಕು, ಬುದ್ಧಿ ಆಗುತ್ತೆ. ಒಂದು ಯಾವುದೋ ವಿಷಯದ ಮೇಲೆ ಅದು ಫ್ಲೋ ಆಗುತ್ತೆ ಅಂದರೆ ಬುದ್ಧಿ ಆಗುತ್ತೆ. ಆ ಬುದ್ಧಿ ಅದು ಖಚಿತವಾಗಿ ಅಲ್ಲಿ ಒಂದು ವಿಷಯಕ್ಕೆ ಒಳಗಿಬಿಡ್ತೀವಿ ಅಥವಾ ನಿಶ್ಚಿತವಾಗಿ ಅಲ್ಲಿ ನೆಲೆಗೊಳ್ತಾ ಅಂದರೆ ಚಿತ್ತ ಆಗುತ್ತೆ. ಸರ್, ಇಷ್ಟು ಡೀಪ್ ಇದ್ದದ್ದನ್ನು ಸಾಮಾನ್ಯರ ಹೆಂಗೆ ಅರ್ಥ ಮಾಡ್ಕೋಬೇಕು? ಯಾರು ಅರ್ಥ ಮಾಡಿಸ್ಬೇಕು? ಸವಾಲಿದೆಯಲ್ಲ ಸರ್. ಚರ್ಚೆ ಮಾಡಿ ಎಲ್ಲೋ ನಿಮ್ಮಂಥ ಒಂದು 10 ಜನ ಇಂಟೆಲೆಕ್ಚುವಲ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಲು ನಮಗೆ ಸಿಟ್ಟು ಬರ್ತೈತಿ. ಯಾಕೆ ಹಿಂಗೆ ಅನ್ರೆಸ್ಟ್ ಅದಾರ? ಯಾಕೆ ಇವರು ಧರ್ಮ ತಿಳ್ಕೊಂಡಿಲ್ಲ? ಯಾಕೆ ಇಷ್ಟಲಿಂಗ ಬಿಟ್ಟು ವಚನಗಳ ಬಿಟ್ಟು ವೈದಿಕತೆ ದೇವಾಲಯಕ್ಕೆ ಹೋಗ್ತಾರ? ಹಿಂಗೆ ಆಕ್ರೋಶವಾಗಿ ಹೇಳೋದು ಬೇರೆ. ದೇವ್ರನ್ನ ತಿಳ್ಕೊಳ್ಳೋದು ಅಂದರೆ ಏನಿಲ್ಲ, ನಮ್ಮ ದೇಹದಲ್ಲಿರುವ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು. ಯಾವುದಕ್ಕ? ದೇವಸ್ಥಾನ. ಪ್ರಾಣ ಎಲ್ಲಿರುತ್ತೆ? ನಮ್ಮ ದೇಹದಲ್ಲಿ. ಇರುತ್ತೆ. ನೀವು ಅದು ಜೀವಿಲದ ವಸ್ತಿಗೆ ಹೆಂಗೆ ಪ್ರತಿಷ್ಠಾಪನೆ ಮಾಡ್ತೀರಿ?
ಅಲ್ಲ ಅಲ್ಲಿ ನಾವು ವಿಚಾರ ಮಾಡ್ಬೇಕಲ್ಲೇ ಅದು ಮಾಡಿದ್ರು ಕೂಡ ಅಲ್ಲಿ ಏನು ನೋಡೋಕೆ ನನ್ನ ಪ್ರಾಣನ ನೋಡೋಕ್ಕಾಗತ್ತಾ ನೋಡ್ಬೇಕು ಅದನ್ನ. ಈಗ ನಾವು ಈಸ್ಟ್ಲಿಂಗ್ ನೋಡ್ತೀವಲ್ಲ ಅವ್ರಂತಾರ ನಿಮ್ಮ ಇಷ್ಟಲಿಂಗದಾಗ ಏನು ಅದು ಒಂದು ಕಲ್ಲಲ್ಲ, ಅದು ದೊಡ್ಡ ಕಲ್ಲು, ಇದು ಸಣ್ಣ ಕಲ್ಲು ಅಂತಾರೆ. ಅದೇನು ಪ್ರತಿನಿಧಿಸಲ್ಲ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಕಲಿಯುವಾಗ ನಾವು ಪ್ಲಸ್ ಸಿಂಬಲ್ ಯೂಸ್ ಮಾಡ್ತೀವಲ್ಲ ಮ್ಯಾಥ್ಸ್ ಈಗ ಆ್ಯಡ್ ಮಾಡಕ್ಕೆ. ಹೇಳಿ ಸರ್, ನೀವು ಸೈನ್ಸ್ ವಿದ್ಯಾರ್ಥಿಯಾಗಿ ಹೇಳ್ರಿ. ಪ್ಲಸ್ ಈಗ ಒಂದು ನಾವು ಪ್ಲಸ್ ಅಂತಂದಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಸೇರಿಸೋದು ಕೂಡಿಸ್ಬೇಕಾಗುತ್ತೆ. ಅದು ಸಿಂಬಲ್, ಅದು ಕೆಲಸ ಮಾಡುತ್ತೆ. ಓ, ಇಷ್ಟಲಿಂಗ ನಿಮ್ಮ ಪ್ರಕಾರ ಸಿಂಬೋಲು? ಹಾಂ, ಸಿಂಬಾಲು. ಅದರಲ್ಲೇ ನಾನು ಗಮನ ಇಟ್ಟಾಗ ನಾನೇನು ನನ್ನ ಸ್ವರೂಪ ನೋಡ್ಕೊತಿರ್ತೀನಿ ನಾನು. ಇನ್ಸ್ಟ್ರೂಮೆಂಟೇಷನ್ ಅದಕ್ಕೆ ಅವ್ರು ಕೊಟ್ಟರು. ಅದನ್ನ ಬಿಟ್ಟು ಇದನ್ನ ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಇದೆ ಇಲ್ಲಿ. ಈಗ ವೈದಿಕ ಶಾಹಿಗಳು ದೇವಸ್ಥಾನಗಳ ಸಂಸ್ಕೃತಿಯನ್ನು ಉಳಿಸ್ಬೇಕನ್ನೋರು, ಅದಕ್ಕಪ್ಪ ನಿನ್ನ ಆ ಪ್ಲಸ್ ನೋಡಕ್ಕೆ ನೀ ಗುಡಿಗೆ ಬಾ ಅಂತಾರ. ಇವ್ರಿಗೆ ನೋಡ್ಕೊಳಕ್ಕಾಗಿಲ್ಲಲ್ಲ ಮನೇಲಿ ನೋಡ್ಕೊಂಡ್ರೆ ಇನ್ನೂ ಈಸಿ ಅಂತ ಶರಣರು ಹೇಳ್ಯಾರಲ್ಲ. ಅಲ್ಲ, ಶರಣರ ಮಾತು ಎಲ್ಲಾವೆಲ್ಲ ಕೇಳ್ತೀವಿ, ಆ ಕಡೆನೂ ಕೇಳಂಗಿಲ್ಲ ಈ ಕಡೆನೂ ಕೇಳಂಗಿಲ್ಲ. ಮತ್ತೆ ಏನು ಮಾಡ್ಬೇಕು ನಾವು? ಶರಣರ ಮಾತು ಕೇಳ್ಬೇಕು. ಶರಣರ ಮಾತು ಕೇಳಬೇಕು. ಶರಣರು ಎಲ್ಲಿ ಯಾವ್ದು ಮೂಲಕ ಹೇಳೋಗಿದ್ದಾರೆ ಅಂದ್ರೆ ಶರಣರಿಗೆ ಜೀವಂತಿಲ್ಲ, ವಚನಗಳಲ್ಲಿ ಜೀವಂತ ಇಟ್ಟಾರ. ವಚನ ಕೊಟ್ಟಾರಲ್ಲ, ವಚನ ಕೊಟ್ಟೋದ್ನಾಗ ತಿಳುವಳಿಕೆ ತಗೋಬೇಕು ನಾವು. ಯಾಕಂದ್ರೆ ಏನಾಗಿತ್ತು, ಈ ಇಷ್ಟಲಿಂಗ ಸ್ವರೂಪ ತಿಳ್ಕೊಬೇಕಲ್ಲ. ಇಷ್ಟಲಿಂಗ ಸ್ವರೂಪ ತಿಳ್ಕೊಂಡ ತಿಳುವಳಿಕೆ ಬಂದ ಬರುತ್ತೆ. ಇಷ್ಟಲಿಂಗಕ್ಕೆ ಭಾಳ ಕಂಡೀಷನ್ ಹಾಕಿದ್ದು, ಮಡಿ ಮೈಲಿಗೆ ಅಂತ ಅಂದದ್ದು ಇಷ್ಟಲಿಂಗದಿಂದ ದೂರ ಹೋಗಿವೆ ನಾವು, ನಮ್ಮ ಯಂಗ್ಸ್ಟರ್ಸ್ ಮತ್ತು ನಾವು. ಅದೇ ಒಟ್ಟಾರೆ ಶರಣರು ಏನು ಹೇಳ್ಯಾರ ಅಂತ ತಿಳ್ಕೊಂಡಿಲ್ಲ ಅಂತ ಅರ್ಥ ಅಷ್ಟೇ. ಮತ್ತೆ ಹೆಂಗೆ ಅದನ್ನು ಪುನರುತ್ಥಾನ ಹೆಂಗೊಳಿಸ್ಬೇಕು? ಪುನರುತ್ಥಾನ ಮಾಡಕ್ಕಂತ ವಚನಗಳಿಂದ ಅನುಭವ ಮಂಟಪಲೇ ಆಗ್ಬೇಕು, ಚರ್ಚೆ ಆಗ್ಬೇಕು, ಅದ್ರ ಫಂಡಮೆಂಟಲ್ಸ್ ಏನೋ ತಿಳ್ಕೋಬೇಕು, ಲಿಂಗತತ್ವದ ತಿಳುವಳಿಕೆ ಇರಬೇಕು. ಲಿಂಗತತ್ವದ ಹಿನ್ನೆಲೆ ವಚನಗಳನ್ನ ಓದಕ್ಕೆ ನಾವು ರೂಢಿ ಮಾಡ್ಕೋಬೇಕು. ಸರ್, ವಚನಗಳಲ್ಲಿ ಸಾಮಾಜಿಕ ಚಳವಳಿ, ಸಾಮಾಜಿಕ ಬೆಳವಣಿಗೆ ವಚನಗಳದಾವೆ, ಮತ್ತು ಲಿಂಗಾಂಗ ಸಾಮರಸ್ಯದ ವಚನಗಳದಾವೆ. ನೀವು ಹೇಳ್ದಂಗೆ ಲಿಂಗತತ್ವ ವಚನಗಳು. ಆ ಲಿಂಗಾಂಗ ಸಾಮರಸ್ಯದ ವಚನಗಳ ಓದುವಿಕೆಗೆ ಸ್ವಲ್ಪ ಮನಸ್ಥಿತಿ, ಭೂಮಿಕೆ ಬೇರೆ ಇರಬೇಕಾಗತ್ತೆ. ಏನು ಬೇರೆ ಇರಬೇಕಾಗಿಲ್ಲ. ಅವ್ರು ಏನು ಹೇಳಿದ್ರೆ ನಾವು ಒತ್ತಿ ನೋಡ್ಬೇಕು, ಅದನ್ನು ಮನಸ್ಸಿಗೆ ಹಚ್ಕೊಂಡು ನೋಡ್ಬೇಕು. ಹಚ್ಕೊಂಡಾಗಿಲ್ಲ ನಾವು. ಸುಮ್ಮನೆ ನಮ್ಮ ಸ್ವಭಾವ ಹೆಂಗೈತಪ್ಪ ಅಂತಂದ್ರೆ ಈ ಮೆರಕ್ಯಾ ಮ್ಯೂಸಿಕ್ಯಾ. ಇದಕ್ಕೆ ಕಾರಣ ಏನಂತೀರಿ ಸರ್? ಇದು ಕಾರಣ ಅಂತಂದ್ರೆ ನಾವೇ ಕಾರಣ. ಅದಕ್ಕೆ ನಮ್ಮ ಮನೋಧರ್ಮನ ಕಾರಣ. ಅದನ್ನ ಅಷ್ಟು ನಿಖರವಾಗಿ ಅದನ್ನು ಒಂದು ಡಿಫೈನ್ಡ್ ಆಗಿ ಹೇಳ್ಬೇಕಂದ್ರೆ ಐಡೆಂಟಿಟಿ ಕ್ರೈಸಿಸ್ ಇತ್ತಾವತ್ತು 12ನೇ ಶತಮಾನದಲ್ಲಿ. ಐಡೆಂಟಿಟಿ ಕ್ರೈಸಿಸ್ನ ಹ್ಯಾಂಡಲ್ ಮಾಡೋಕ್ಕೆ ಇದೆಲ್ಲ ಆಗೋಯ್ತು. ಇವತ್ತು ಐಡೆಂಟಿಟಿ ಕ್ರೈಸಿಸ್ ಇಲ್ಲ. ಮೇ ಬಿ ದಿಸ್ ಈಸ್ ಒನ್ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಮತ್ತು ಐಡೆಂಟಿಟಿ ಕ್ರೈಸಿಸ್ ಇವತ್ತು ಇಲ್ಲ ಅಂತೀರಿ, 12ನೇ ಶತಮಾನದಲ್ಲಿ ಇತ್ತು, ಈಗ ಇರಲಿಲ್ಲ ಅಂತೀರಿ. ಮತ್ತು ಈಗ ಐಡೆಂಟಿಟಿ ಕ್ರೈಸಿಸ್ ಇಲ್ಲದ ಸಲುವಾಗಿನ ನಾವು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೊಂಟೀವಿ. ಅಲ್ಲ, ಐತಂತ ಹೆಂಗೆ ಹೇಳ್ತೀರಿ ಸರ್? ಅಲ್ಲಲ್ಲ, ಅವಾಗ ಏನಾಯ್ತು ರೀ, ಜಾತಿ ವ್ಯವಸ್ಥೆ ಅಲ್ಲಿ ಏನಾಯ್ತಲ್ಲ, ಆತ್ಮಶಕ್ತಿ ಕುಂದೋಗಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋಕೆ, ಆತ್ಮಶಕ್ತಿ ಸರಿ ಮಾಡ್ಕೊಳ್ಳೋಕೆ ಇದನ್ನು ಮಾಡಿದರು ಮೂಲಭೂತವಾಗಿ. ಹೇಳ್ದಂಗೆ ಈಗ ಇವತ್ತು ಆತ್ಮಶಕ್ತಿ ಕೊರತೆ ಇದೆ ಅಲ್ಲ, ಐಡೆಂಟಿಟಿ ಕ್ರೈಸಿಸ್ ಇರಲಿಕ್ಕಿಲ್ಲ. ಈ ಫಾರ್ ಎಕ್ಸಾಂಪಲ್ ಸಂವಿಧಾನ ಇದೆ. ಸಂವಿಧಾನ ಅದು ನಮಗೆ ಗ್ರೌಂಡ್ ಇದ್ದಂಗೆ ಅವಕಾಶ ಕೊಡುತ್ತೆ. ಅಲ್ಲಿ ಓಡೋಕೆ ನಮ್ಗೆ ಕಾಲು ಬೇಕಲ್ಲ, ಕಾಲ ಶಕ್ತಿ ಕೊಡುತ್ತೆ. ಕಾಲಿಗೆ ಶಕ್ತಿ ಕೊಡೋದೆ ಅದು ವಚನಗಳಿದ್ದಂಗೆ. ಈಗ ಓಡೋಕೆ ಕಾಲು ಬೇಕು, ಗ್ರೌಂಡು ಬೇಕು. ಸಂವಿಧಾನ ಇದೆ ನಮಗೆ, ವಚನಗಳು. ಈಗ 21ನೇ ಶತಮಾನದಲ್ಲಿ ನಮಗೆ ಸಂವಿಧಾನ ಇದೆ, ಗ್ರೌಂಡ್ ಇದೆ. ಅವತ್ತು ಸಂವಿಧಾನ ಇರಲಿಲ್ಲ, ಅಜ್ಞಾನ ಇತ್ತು, ರಾಜಸತ್ಯ ಇತ್ತು, ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇತ್ತು, ಎಕ್ಸ್ಟ್ರೀಮ್ ಬ್ಯಾಡ್ ಕಂಡೀಷನ್ಸ್ ವೇರ್. ಮತ್ತು ಇಷ್ಟೆಲ್ಲ ಇವತ್ತು ಸಂವಿಧಾನ ಇದೆ, ಓಡೋಕೆ ಶಕ್ತಿ ಇದೆ, ಚೈತನ್ಯ ಇದೆ ಅಂತೇಳಿ ಜಾತಿ ವ್ಯವಸ್ಥೆನೂ ಹೋಗಿಲ್ಲಲ್ಲ. ಅದನ್ನ ಯಾಕೆ ನಾವು ಡಾಮಿನೇಟ್ ಮಾಡಿ ಮಾತಾಡ್ತೀವಿ? ಏನು ಅದೇ ಸರ್, ಈಗ ಅಜ್ಞಾನ. ಜಾತಿ ಧರ್ಮ ಯಾಕೆ ಅಡ್ಡ ಬರುತ್ತಾ? ಅಜ್ಞಾನ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ ನಾವು ಹೇಳ್ತೀವಿ ಇದನ್ನ. ಅದು ಎಮ್ಮವರು ಅಂತ ಈ ಯಾರದಾರ ಈಗ ನೀವು ಬಸವರಾಜ್ ಅವ್ರು ನಾನು ಕೂತೀರಿ ಎಮ್ಮವರು. ಇಲ್ಲಿ ಮತ್ತೆ ಇದಕ್ಕೆ ನಾ ಯಾಕೆ ಜಾತಿ ಲೇಬಲ್ ಹಚ್ಬೇಕು? ಅಲ್ಲ, ನಮಗೆ ಅದು ರೂಢಿ ಬಂದ್ಬಿಟ್ಟವಲ್ಲ. ಮತ್ತು ಆ ರೂಢಿ ಕಳ್ಕೊಳ್ಳೋದು ಹೇಗೆ? ಕಳ್ಕೊಳ್ಳೋದು ವಚನಗಳನ್ನೇ ಓದ್ಬೇಕು, ವಚನದ ಅನುಭವ ಉಂಟಪೇ ಆಗ್ಬೇಕು. ಯಾಕಂದ್ರೆ ಏನಾಗುತ್ತೆ, ಅಭ್ಯಾಸವನ್ನ ವರ್ತಿಸುತ್ತೆ ಅಂತ ಬಸವಣ್ಣವ್ರು ಅಂದ್ಬಿಡ್ತಾರೆ. ಆ ಅಭ್ಯಾಸದಾಗ ಅದೀವಿ ನಾವು, ಅವೇ ನಮ್ಮನ್ನು ವರ್ತಿಸ್ತಾವೆ ಇವತ್ತು. ಹೀಗಿರುವಾಗ ವಚನಗಳನ್ನು ನಾವು ಹೆಚ್ಚು ಆಪ್ಯಾಯಮಾನವಾಗಿ ಅರ್ಥ ಮಾಡಿಕೊಂಡು ಇಂಟರ್ನಲೈಸ್ ಮಾಡ್ಕೊಂಬಿಟ್ರೆ ಸಮಸ್ಯೆ ಇರೋಂಗಿಲ್ಲ. ನನ್ನ ಪ್ರಕಾರ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಇದೇನಾಗುತ್ತೆ ಅಂತಂದರೆ, ಇವತ್ತು ನಾವು ವಚನಗಳು ಸುಮ್ಮನೆ ಅದು ಒಂದು ರೆಫರೆನ್ಸ್ ಮಟೀರಿಯಲ್ ತೊಗೊಂಡಿವಿ. ಅದು ಒಂದು ರೆಫರೆನ್ಸ್ ಮಟೀರಿಯಲ್ ಅಲ್ಲ. ಅದೇ ನಮಗೇನಾಗುತ್ತೆ, ಆ್ಯಕ್ಚುಲಿ ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಆಗಬೇಕು. ಅದು ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಆದಾಗ ಅದ್ರ ಲಿಂಗ ತತ್ವ ನಮ್ಮ ಕೈ ಸಿಗುತ್ತೆ, ಪ್ರಜ್ಞೆಗಳು ವಿಕಾಸ ಆಗ್ತಾವೆ. ಸರ್, ನಿಮ್ಮ ಲಿಂಗ ತತ್ವ ಅನುಭವ ಏನು? ಈಗ ನಾವು ವೈಯಕ್ತಿಕ ನೆಲೆಯೊಳಗೂ ಆಲೋಚನೆ ಮಾಡೋಣ ಸರ್. ಇವತ್ತು ನಾವು ಮಾತಾಡೋರೆಲ್ಲ ಏನಾಗಿವಿ, ಎಮ್ಮ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಆಗಿದೆ. ಇದು ಆಗಬೇಕಾಗಿತ್ತು ಅಂದ್ರೆ, ಲಿಂಗ ತತ್ವದ ಮೊದಲ ಅನುಭವ ನಿಮ್ಗೆ ಆಗಬೇಕಾಗಿತ್ತು ಅಂದ್ರೆ, ನೀವು ಸಾಕಷ್ಟು ಆಧ್ಯಾತ್ಮದ ಸ್ವರೂಪದಲ್ಲಿ ಇದ್ದವರು, ಅನುಭವ ಜರ್ನಿಯೊಳಗೆ ಇದ್ದವರು. ಸೊ ಈ ಬೇರೆ ಬೇರೆ ಆಧ್ಯಾತ್ಮ
ಬುದ್ಧನ ವಿಪಶನ, ಧ್ಯಾನ ಪ್ರಕ್ರಿಯೆ, ಆಮೇಲೆ ಸುದರ್ಶನ ಕ್ರಿಯೆ ಏನೇ ಇರ್ಬೋದು, ಅದು ಹೆಂಗೆ ಲಿಂಗ ತತ್ವಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀರಿ? ಅವು ಕೂಡ ನಮ್ಮ ದೇಹದಲ್ಲಿರುವ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವನ್ನೇ ಎಕ್ಸ್ಪ್ಲೋರ್ ಮಾಡ್ತವೆ. ಹೊರಗಿಂದ ಏನು ಮಾಡಲ್ಲ ಅವು, ಒಳಗಿಂದನೇ ಹಾರ್ನೆಸ್ ಮಾಡ್ತಾವೆ. ಸೊ ಹಾಗೆ ಇದು ಇರ್ತಲ್ಲ, ವಚನಗಳು ಸಿಸ್ಟಮೆಟಿಕ್ ಆಗಿ ಗುರುಲಿಂಗ ಜಂಗಮಾತ್ಮಕವಾಗಿ ಮಾಡ್ತಾವೆ. ಅಲ್ಲಿ ಬೇರೆ ಬೇರೆ ಇರ್ತಾವೆ ಅಲ್ಲಿ ವಿಚಾರಗಳು. ಅಲ್ಲಿ ಫಾರ್ ಎಕ್ಸಾಂಪಲ್ ಬುದ್ಧದ 84 ಪ್ರಜ್ಞಾವಿಶೇಷಗಳು ಬರ್ತಾವೆ. 84 ಪ್ರಜ್ಞಾವಿಶೇಷಗಳನ್ನು ನೀವು ಅನಲೈಸ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ 84 ಬರ್ತಾವೆ ಯಾವುದರಲ್ಲಿ? ಬುದ್ಧಿಸಮಲ್ಲಿ ಟಫ್ ಆಗುತ್ತಲ್ಲ ಸರ್? ಬಸವಣ್ಣ ಅದನ್ನು ಸರಳೀಕರಿಸಿದ್ರೇನು? ಬಸವಣ್ಣವ್ರಿಗೂ ಅದಕ್ಕೆ ನಾನು ಸಂಬಂಧ ಇದೆ ಅಂತ ನಾನು ಅನ್ಕಂಗಿಲ್ಲ. ನನಗೆ ತಿಳುವಳಿಕೆ ಇಲ್ಲ ಅದ್ರದ್ದು. ಯಾಕಂದ್ರೆ ಮಾಡ್ಬೋದು, ಯಾರಾದ್ರೂ ರಿಸರ್ಚ್ ಮಾಡ್ಬೋದು ಅದಕ್ಕೆ. ಆದರೆ ಇದು ತುಂಬ 3 ಲೆವೆಲಲ್ಲಿ ಇದು. ಯಾಕಂದ್ರೆ ನಮಗೆ ಈಗ ನಾವು ಉದಾಹರಣೆ ಕೊಟ್ಟನಲ್ಲ, ಬೀಜ ಮೊಳಕೆ ಮರದ್ದು ಅದೇ ಸ್ವರೂಪದಲ್ಲಿ ನಮ್ದು ಬೀಜ ಮೊಳಕೆ ಮರ, ಗುರು ಲಿಂಗ ಜಂಗಮ ಇದೇ ಸ್ವರೂಪದಲ್ಲಿ ಅವರು ಡೀಲ್ ಮಾಡ್ಯಾರ ಕಂಪ್ಲೀಟ್ ಸಬ್ಜೆಕ್ಟ್ನ. ಅದು ವಚನಗಳಲ್ಲಿ ಅದನ್ನು ರೆಕಾರ್ಡನ್ನು ಮಾಡಿದ್ದಾರೆ. ಹೀಗಿದ್ದಾಗ ನಮಗೆ ಏನು ಬೇಕು? ಇವೆಂಚುಲಿ ನಮಗೆ ಬೆನಿಫಿಟ್ ಬೇಕು. ಯಾವ ಬೆನಿಫಿಟ್ಟು? ನಮ್ಮ ಪ್ರಜ್ಞಾ ವಿಕಾಸ ಆಗಬೇಕು. ಪ್ರಜ್ಞಾ ವಿಕಾಸ ಆಗಕ್ಕೆ ನೇರವಾಗಿ ಅವರು ಎಲ್ಲ ಸೂತ್ರಗಳನ್ನು ಕೊಟ್ಟಿದ್ದಾರಲ್ಲ. ಮತ್ತು ಇನ್ನೂ ಇದ್ರದ್ದು ವಿಸ್ತೃತ ಬೇಕಂದ್ರೆ ಷಟ್ಸ್ಥಲಕ್ಕೆ ಹೋಗ್ರಿ. ಷಟ್ಸ್ಥಲಕ್ಕೆ ಭಕ್ತ ಆಗ್ಬೇಕು, ಭಕ್ತ ಮಹೇಶ ಆಗ್ಬೇಕು, ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆಗಿ ಬದುಕಬೇಕು. ಅಲ್ಲಿನ ಸಮರಸ ಭಕ್ತಿ ಬರುತ್ತೆ, ವಿಮರ್ಶೆ ಶಕ್ತಿ ಬರುತ್ತೆ ಐಕ್ಯ ಆದಾಗ. ಸೊ ಅದು ಎರಡು ನಾವು ಇದು ಮಾಡಿಕೊಂಡು ಇಕ್ವೇಟ್ ಮಾಡ್ಕೊಂಡು ನಾವು ಹೋಗ್ಬೋದು, ಸಮೀಕರಿಸ್ಕೊಂಡು ಹೋಗ್ಬೋದು. ಸರ್, ಅಷ್ಟವರ್ಣನ ಮತ್ತು ಬ್ರೀಫಾಗಿ ಹೇಳೋದಾದ್ರೆ ಸರ್, ಗುರುಲಿಂಗ ಜಂಗಮ ನಿನ್ನೊಳಗದ, ಮತ್ತಿಲ್ಲಿ ಅಷ್ಟವರ್ಣದಲ್ಲಿ ಉಳಿದದ್ದು ಹೆಂಗೆ ನೀವು ಅನಲೈಸ್ ಮಾಡ್ತೀರಿ? ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವು ಪಂಚಾಶಾಸ್ತ್ರ. ಈ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಇರ್ತಾವೆ. ಮಂತ್ರ ಅವು 3 ಇರ್ತಾವಲ್ಲ. ನಾವು ಹೊರಗಡೆ ಹೋದಾಗ ಮಂತ್ರದಲ್ಲೇ ಮನಸ್ಸಿರ್ಬೇಕು. ಮಂತ್ರ ಅಂದ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಮಂತ್ರ. ಓಂ ನಮಃ ಶಿವಾಯ. ವಿಭೂತಿ ಅಂದರೆ ಹೊರಗಡೆ ಕಾಣುವಂಗೆ ನಾವು ವಿಭೂತಿ ಹಚ್ಕೋಬೇಕು. ಅಂದ್ರೆ ಏನಾಗುತ್ತೆ? ಐ ಶುಡ್ ನಾಟ್ ಬಿ ಕಾಸ್ ಆಫ್ ಡಿಸ್ಟ್ರಾಕ್ಷನ್ ಫಾರ್ ಸಮಥಿಂಗ್ ಎಲ್ಸ್. ಎಸ್, ಸೈಂಟಿಫಿಕಲಿ ವಿಭೂತಿ ಅಷ್ಟು ಶಕ್ತಿಶಾಲಿ ಅಂತೀರಿ? ಅಪ್ಲೈಯಿಂಗ್ ಫಾರ್ ಈಗ ಅಷ್ಟಾವರಣವಾಗಿ ನೀವು ಪ್ರಯೋಗ ಮಾಡಿದ್ರಿ. ಈಗ ವಿಭೂತಿ ಹಚ್ಕೊಂಡಾಗ ಯಾರೊಬ್ಬರು ನೋಡಿರ ನಮ್ಗೆ ಯಾವ ಭಾವನೆ ಬರುತ್ತೆ ಹೇಳ್ರಿ? ಪೂಜ್ಯ ಭಾವನೆ ಬರುತ್ತೆ. ಅಥವಾ ಅವ್ರನ್ನ ಸುಮ್ಮನೆ ಹಗರಾಗಿ ತೊಗೊಳಂಗಿಲ್ಲ. ಅವ್ರ ಬಗ್ಗೆ ಅನಾರೋಗ್ಯಕರ ಭಾವನೆಗಳು ಬರಲಾರ್ದಂಗೆ ಇರುತ್ತೆ ಅಲ್ವಾ? ಎಟ್ ದ ಮಿನಿಮಮ್ ಐ ಆಮ್ ಟೆಲಿಂಗ್ ಅಬೌಟ್. ರುದ್ರಾಕ್ಷಿ ಹಾಕೊಂಡಾಗ ಕೂಡ ಅಷ್ಟೇ. ನಮಗೆ ರುದ್ರಾಕ್ಷಿ ಹಾಕೊಂಡಾಗ ನಮ್ಗೆ ಹಿತ ಇರುತ್ತೆ ಮನಸ್ಸಿನ. ನಾನು ನೋಡಿನ ಅದು, ಯಾಕಂದ್ರೆ ನಾನು ಇವತ್ತು ಹಾಕೊಂಡಿಲ್ಲ. ಆ ರುದ್ರಾಕ್ಷಿ ಕೂಡ ನಾವು ಅದ್ರ ಕೆಲಸ ಮಾಡುತ್ತೆ. ವಿಭೂತಿ ಕೂಡ ಅದ್ರ ಕೆಲಸ, ರುದ್ರಾಕ್ಷಿ. ಮಂತ್ರ ಕೂಡ ಅದ್ರ ಕೆಲಸ. ಮಂತ್ರ ಅಂದ್ರೆ ಓಂ ನಮಃ ಶಿವಾಯ ಹೇಳ್ತಾ ಇರೋದು. ಮಂತ್ರ ಅಂತಂದ್ರೇನು? ಮಂತ್ರ ಈಸ್ ಅ ಸೌಂಡ್ ದಟ್ ರಿಮೂವ್ಸ್ ದ ಆಬ್ಸೆಷನ್ ಆಫ್ ದ ಮೈಂಡ್ ಅಷ್ಟೇ. ಯು ಹ್ಯಾವ್ ಟು ಅಟ್ಟರ್ ಇಟ್. ಯು ಹ್ಯಾವ್ ಟು ಅಟರ್ ಮೆಂಟಲಿ. ನೋ ನೀಡ್ ಟು ಲೌಡ್ಲಿ. ಬೇಕಾಗಿಲ್ಲ. ಇಲ್ಲ ಬೇಕಾಗಿಲ್ಲ ಅದು. ಈಗ ಬಾಹ್ಯವಾಗಿ ಕಾಣೋದಂದ್ರೆ ನಿಮಗೆ ರುದ್ರಾಕ್ಷಿ, ಇಷ್ಟಲಿಂಗ, ಭಸ್ಮ. ರುದ್ರಾಕ್ಷಿ ಮಂತ್ರ ಕೂಡ ಅದು ಏನು ನಡೀತಾ ಇರೋ ಹೊರಗಡೆ ಹೋದಾಗ ನಡೀತಿರ್ಬೇಕು. ವಿಭೂತಿ, ರುದ್ರಾಕ್ಷಿ ವಿಭೂತಿ ಹೊರಗೆ ಕಾಣು. ಇಷ್ಟಲಿಂಗ ನಮಗೆ ಕಾಣಂಗಿಲ್ಲ. ನಮ್ಮ ಒಳಗಡೆ ವಸ್ತು ಅದು. ಸರ್, ಇಷ್ಟು ಸರಳ ಮಾಡಿ ಕೊಟ್ಟದ್ದನ್ನು ಯಾಕೆ ನಮ್ಮ ಚಿಂತಕರಾದವರು ಅಥವಾ ವಿಶ್ಲೇಷಕರು ನಿಮ್ಮಂಗೆ ಗುರು ಲಿಂಗ ಜಂಗಮ ಮೂಲಭೂತ ಒಂದೇ ಹೇಳ್ರಿ ಸರ್. ಈಗ ನಮ್ಮ ಮಕ್ಕಳ ಮೇಲೆ ನಮಗೆ ಕಾಳಜಿ ಇರಬೇಕು. ಅವ್ರ ಆಧ್ಯಾತ್ಮಿಕ ಅನ್ಯಾಯನ ಸರಿಪಡಿಸುವಂಥದ್ದು ಗುಣ, ಕಮಿಟ್ಮೆಂಟ್ ನಮಗಿರಬೇಕು. ಅದಕ್ಕೇನು ಕ್ರಮ ತಗೋಬೇಕು? ಅದಕ್ಕೇನು ಕ್ರಮ? ನಾವು ಫಸ್ಟ್ ತಿಳ್ಕೊಬೇಕು. ನಾವು ಮಾಡಬೇಕು. ನಾವು ಮಾಡೋದನ್ನು ನಾವು ತಿಳ್ಕೊಂಡಿದ್ದ ಮಕ್ಕಳಿಗೆ ಅದು ಪ್ರಭಾವ ಆಗುತ್ತೆ. ಅವಾಗ ಅವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಇದ್ರೊಳಗೆ ಏನು ಬರುತ್ತೆ? ಈ ಲೂಪ್ನೇ ಬರ್ತಾರೆ. ಈ ಲೂಪ್ನೊಳಗೆ ಸರ್ ಅಷ್ಟಾವರಣನ ಎಲ್ಲ ಬಿಜಿ ಶೆಡ್ಯೂಲ್ನೊಳಗೂ ಸರಳೀಕರಿಸೋದು ಇನ್ನೊಂದು ಸಲ ಹೇಳ್ಬೇಡ್ರಿ. ಈಗ ನಾವು ಗುರು ಅಂದ್ರೆ ಏನು ತಿಳ್ಕೊಂಡ್ವಿ, ಲಿಂಗ ಅಂದ್ರೆ ಏನು ತಿಳ್ಕೊಂಡ್ವಿ, ಜಂಗಮ ಅಂದ್ರೆ ಏನು ತಿಳ್ಕೊಂಡ್ವಿ, ಪಾದೋದಕ ಅಂದ್ರೆ ಏನು ತಿಳ್ಕೊಂಡ್ವಿ, ಪ್ರಸಾದ ಅಂದ್ರೆ ಏನು ತಿಳ್ಕೊಂಡು ಪಾದೋದಕ ನಾ ಹೇಳಿಲ್ಲ. ಈ ಪ್ರಸಾದ ಅಂತಂದ್ರೆ ಏನು? ಈಗ ನಾನು ಸ್ವೀಕರಿಸುವುದು ಪಂಚೇಂದ್ರಿಯಗಳ ಮೂಲಕ ಇರ್ಬೋದು, ಅಥವಾ ವಿಚಾರದ ಮೂಲಕ ಇರ್ಬೋದು. ಒಳಗಡೆ ಏನು ಇಂಟರ್ನಲೈಸ್ ಮಾಡ್ಕೊತೀನಲ್ಲ, ಅದು ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವಿಗೆ ಅನುಕೂಲ ಆಗಬೇಕು. ಅದು ಪ್ರಸಾದ ಆಗುತ್ತೆ. ತಿಂದದ್ದು ಇರ್ಬೋದು, ಅಥವಾ ನೋಡಿದ್ದು ಇರ್ಬೋದು, ನೋಡುವ ರೀತಿ ಇರ್ಬೋದು. ಅದು ಒಳಗಡೆ ನನ್ನ ಮನಸ್ಸನ್ನು ಚೈತನ್ಯಗೊಳಿಸೋಕೆ ಅದು ಪೂರಕವಾತು ಅಂದರೆ ಪ್ರಸಾದ ಆಗುತ್ತೆ.
ಮತ್ತು ಪಾದೋದಕ ಒಂದು ಜ್ಞಾನಿಯ ಪರಿಚಯ, ಅಥವಾ ಅಲ್ಲೇನಾಗುತ್ತೆ ನಮಗೆ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವುಂಟಾಗಬೇಕು ಅದರಿಂದ. ಈಗ ನೀವು ಮಾತಾಡ್ತೀವಿ, ನಿಮ್ಮಿಂದ ನನಗೆ ಮನಸ್ಸು ಅಖಂಡ ಚೈತನ್ಯಾತ್ಮಕ ಅರಿವಿನ ಒಂದು ಮಾಧ್ಯಮ ಅಥವಾ ಒಂದು ಆಕಾರ ನನಗೆ ಪರಿಚಯ ಆಯ್ತು ಅಂದರೆ ಅದು ಪ್ರಸಾದ ಇದಾಗುತ್ತೆ. ಅದನ್ನು ಹೆಂಗೆ ಕೆಡಿಸ್ಬಿಟ್ರಲ್ಲ? ಕೆಡಿಸ್ಯಾರ ಅನ್ನೋದಕ್ಕಿಂತ ನಾವು ಅದನ್ನು ಸಿಂಬಾಲಿಕ್ ಆಗಿ ಅಷ್ಟೇ ತಗೋಬೇಕು ಅದನ್ನು. ಈಗ ಅದನ್ನು ನಾವು ಅಗ್ರಿಬೇಟ್ ಮಾಡ್ಕೊಳ್ಳೋದು ಬೇಡ ಮೈಂಡು. ಇಲ್ಲ ಸರ್, ಪಾದ ತೊಳ್ಕೊಂಡು ಕುಡಿ ಅಂತ ಮಿಸ್ಲೀಡ್ ಮಾಡಿಬಿಟ್ರಲ್ಲ. ಅಲ್ಲ, ಮಿಸ್ಲೀಡ್ ಯಾಕೆ ಮಾಡಿದ್ರೆ ಅಂದರೆ ನಮ್ಮ ಅಜ್ಞಾನದ ದ್ಯೋತಕ ಅದು. ನಮಗೇನು ಬೇಕಾಗಿತ್ತು ನಾವು ಅದನ್ನು ಮಾಡೀವಿ, ಅವನು ಓಲೈಸಕ್ಕೆ ಮಾಡೀವಿ. ಅಷ್ಟಾವರಣ ಆಯ್ತು ಸರ್. ಪಂಚಾಚಾರಗಳನ್ನು ಹೆಂಗೆ ಸರಳೀಕರಿಸಿ? ಇದು ಪಂಚಾಚಾರ ಸ್ಥಳದ ಆಯ್ತು. ಈಗ ಇದಕ್ಕೆ 3 ಆ್ಯಡ್ ಮಾಡಿದರೆ ಅಷ್ಟಾವರಣ ಆಗುತ್ತೆ. ಈಗ ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ ನಾನು ಹೇಳಿದ ಆ್ಯಕ್ಚುಲಿ ಅದಕ್ಕೆ ಒಂದು ಪವಿತ್ರ ಸ್ಥಾನ ಇದೆ. ಎಲ್ಲ ಕಾಯಕ ವರ್ಗದವರು ಆವಾಗ ವಿಭೂತಿ ಹಾಕ್ಕೊಂಡ್ರು. ಮತ್ತು ಅದೇ ಥರ ಪ್ರತಿಯೊಂದು ಯಾವುದೇ ಒಂದು ನೀವು ವ್ಯವಸ್ಥೆಯಲ್ಲಿ ತಗೊಳ್ರಿ, ಅದರದ್ದೇ ಒಂದು ಧಾರಣೆ ಮಾಡ್ಕೊಳ್ಳೋಕೆ ಒಂದು ವಸ್ತು ಇದೆ. ಅದು ಎಲ್ಲ ಮೂಲಭೂತವಾಗಿ ಅದೇನಿರುತ್ತೆ, ನಾವು ಕಣ್ಣು ಮುಚ್ಚಿ ಅದನ್ನು ಹಚ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿ. ಹೌದು, ಕಣ್ಣು ಮುಚ್ಚಿ ಹಚ್ಕೊಂಡಾಗ ಏನಾಗುತ್ತೆ, ಅದು ದಟ್ ಗೋಸ್ ಇಂಟರ್ನಲೈಸ್ಡ್. ಇದು ಏನಿರುತ್ತೆ, ಅ ಊಮ ಅಂತ ಹೇಳ್ತಾರೆ. ಓಂ, ಅ ಊಮ, ಓಂಕಾರ ಸ್ವರೂಪದಲ್ಲಿ ನಾವು ಧಾರಣೆ ಮಾಡ್ತೀವಿ. ಅಂದರೆ ಏನಿದೆ, ಅ ಊಮ ಅಂದರೆ ಇದು ಗುರುಲಿಂಗ ಜಂಗಮಾತ್ಮಕ. ಮತ್ತು ಏನು ಗುರುಲಿಂಗ ಜಂಗಮ? ಅಂದ್ರೆ ಓಂ ಇರಲಿ, ಏನೇ 3 ಅನ್ನೋದಂದ್ರೆ 3 ಒಳಗೊಳ್ಳೋದಂದ್ರೆ ಗುರುಲಿಂಗ ಜಂಗಮ. ಗುರುಲಿಂಗ ಜಂಗಮ ಮತ್ತು ನಿಮ್ಮಲ್ಲೇ ಇದೆ. ನೀನೇ ಗುರು, ನೀನೇ ಲಿಂಗ, ನೀನೇ ಜಂಗಮ. ವೇದಪೂರ್ವದ ವಸ್ತು ಅದು. ಹೌದಾ? ವೇದಪೂರ್ವದಲ್ಲಿನೇ ಇದೆ ಅದು. ಈಗ ನಾವೇನು ಮಾಡ್ಕೊಂಡಿವಿ, ಅದನ್ನು ವಿಭೂತಿಗೆ ಅದಕ್ಕೊಂದು ಬೇರೆನೇ ಲೇಬಲ್ ಕೊಟ್ಟು ಅದನ್ನು ಕೆಡಿಸ್ಕೊಂಡ್ಬಿಟ್ಟಿವಿ. ರುದ್ರಾಕ್ಷಿಯಿಂದ ಏನಾದ್ರು ಅದರದ್ದೊಂದು ಒಂದು ಕ್ಯಾರೆಕ್ಟರಿಸ್ಟಿಕ್ ಬಿಹೇವಿಯರ್ ಐತ್ರೆ. ಮೈ ಮೇಲೆ ಹಾಕೊಂಡಾಗ ಏನಾಗುತ್ತೆ, ಅದರದ್ದು ಒಂದು ನಮಗೆ ಇಟ್ ಕ್ರಿಯೇಟ್ಸ್ ಅ ಕಂಡೀಷನಿಂಗ್ ಫಾರ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವು. ಮೈಂಡಿಗೆ ಕಂಡೀಷನಿಂಗ್ ಬೇಕಲ್ಲ. ನೀವು ನಿದ್ದೆ ಮಾಡಿದರೆ ಒಂದು ಬಾಡಿ ಕಂಡೀಷನಿಂಗ್ ಇರುತ್ತೆ, ಹೊಟ್ಟೆ ತುಂಬ ಊಟ ಮಾಡಿದೊಂದು ಕಂಡೀಷನಿಂಗ್ ಇರುತ್ತೆ, ಒಳ್ಳೆ ವಿಚಾರ ಮಾಡಿದೊಂದು ಕಂಡೀಷನಿಂಗ್. ಆಲ್ ದೀಸ್ ಕಂಡೀಷನಿಂಗ್ ಎಫೆಕ್ಟ್ ಕಲೆಕ್ಟಿವ್ಲಿ ವರ್ಕ್ಸ್ ಫಾರ್ ಯುವರ್ ಟ್ರಾನ್ಸೆಂಡೆನ್ಸ್. ಇವೆಲ್ಲ ಸೇರಿದ್ರೆ ಟ್ರಾನ್ಸೆಂಡೆನ್ಸ್ ಆಗುತ್ತೆ. ಟ್ರಾನ್ಸೆಂಡೆನ್ಸ್ ಅಂದರೆ ಅತೀತ ಮಾಡ್ಕೊಳ್ಳೋದು. ಅಂದರೆ ಮನಸ್ಸಿನ ವಿಷಯಾತ್ಮಕ ಗುಣವನ್ನು ನಾವು ದಿವ್ಯಗೊಳಿಸೋದಂತೀವಲ್ಲ, ಅಥವಾ ಸ್ಕೇಲಪ್ ಮಾಡೋದಂತೀವಲ್ಲ, ಅದಕ್ಕೆ ಟ್ರಾನ್ಸೆಂಡೆನ್ಸ್ ಅಂತಾರೆ. ಇದಕ್ಕೆ ಟ್ರಾನ್ಸೆಂಡೆನ್ಸ್ ಅನ್ನೋದೇ ಏನಿದೆ, ಗುರುಲಿಂಗ ಮನಸ್ಸನ್ನು ಜಂಗಮಗೊಳಿಸೋದು, ಲಿಂಗಗೊಳಿಸೋದು, ಗುರುವಾಗಿ ಮಾಡೋದು. ಇದೇ ಆ್ಯಕ್ಚುಲಿ ಏನಿದೆ ಅಲ್ಲ ಟ್ರಾನ್ಸೆಂಡೆನ್ಸ್. ಸೊ ಈ ಟ್ರಾನ್ಸೆಂಡೆನ್ಸ್ಗೋಸ್ಕರ ನಾವು ಲಿಂಗ ತತ್ವ ತಿಳ್ಕೊಬೇಕು. ಈ ಟ್ರಾನ್ಸೆಂಡೆನ್ಸ್ಗೋಸ್ಕರನೇ ನಾವೆಲ್ಲ ಕಾಯಕನ ಮಾಡಬೇಕು, ನಮ್ಮ ಜೀವನ ಮಾಡಬೇಕು. ಬೇರೆ ಎಲ್ಲ ಅವೆಲ್ಲವೂ ಹೆಂಗೆ ನಾವು ಜರ್ನಿಗೂ ಈಗ ಯಾವುದೋ ಟ್ರೈನ್ಗೆ ಅಥವಾ ಇಲ್ಲಿ ಜರ್ನಿ ಮಾಡುವಾಗ ಇಡ್ಲಿ ವಡ ಬರ್ತಾವೆ, ಏನೋ ಬರ್ತಾವೆ ಅಂತ ತಿಂದಂಗೆ ಸೈಡಿಗೆ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ವಿ ವಿಲ್ ಬಿ ಇನ್ ದ ಜರ್ನಿ. ಅವರ್ ಗೋಲ್ ಇಸ್ ಟು ರೀಚ್ ದ ಡೆಸ್ಟಿನೇಷನ್. ಟ್ರಾನ್ಸೆಂಡೆನ್ಸ್ ಈಸ್ ಅಲ್ಟಿಮೇಟ್ ಗೋಲ್. ನಡಕ್ಕೆ ಬರೋ ಏನು ಇಡ್ಲಿ ಮಾರೋರು, ಚಾ ಮಾರೋರು, ಏನು ಇವರೆಲ್ಲ ಜರ್ನಿ ಒಳಗೆ ಬರುವಂಥ ಅನುಭವಗಳು. ಡಿಸ್ಟರ್ಬೆನ್ಸ್ ಅಂತ ತಗೊಳ್ರಿ, ಅಥವಾ ಪೂರಕರದ್ದು ಹೆಂಗೆ ತಗೊಳ್ರಿ ನೀವು ಅದನ್ನು ಅಷ್ಟೇ. ಅದ್ರದ್ದು ಸ್ಥಾನ ಬೆಲೆ ಅಂತೀವ, ಪ್ಲೇಸ್ ವ್ಯಾಲ್ಯೂ ಅಂತಾರಲ್ಲ. 123 ಇದ್ದಾಗ 1ಕ್ಕೆ ಹೆಚ್ಚು ಬೆಲೆ ಇರ್ತೈತಿ, 3ಕ್ಕಲ್ಲ. ಸ್ಥಾನ ಬೆಲೆ ಪ್ರಕಾರ ಹಂಗಿರುತ್ತೆ ಪೂರ್ತಿ. ಅದಕ್ಕೆ ವಚನಗಳು ಇರ್ತಾವಲ್ಲ, ಅಂತಿಮವಾಗಿ ನಮ್ಮ ಮಕ್ಕಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಹೆಂಗೆ? ಹಾಡು, ನೃತ್ಯ ಇವ್ಯಾವ ಕೆಲಸಕ್ಕೆ ಬರಲ್ಲ. ಶರಣರಾಗೋಕೆ ಪ್ರೊಸೆಸ್ಸಿಗೆ ಬೀಳ್ಬೇಕು ನಾವು. ಹೆಂಗೆ ಬೀಳ್ಬೇಕು? ಅನುಭವ ಮಂಟಪ ಮಾಡೋದು, ವಚನಗಳಿಂದ ಅನುಭವ ಮಂಟಪ ಮಾಡೋದು. ಅವಾಗ ಏನು ಮಾಡಿದ್ರಲ್ಲ ಅದನ್ನು ಮಾಡಬೇಕು. ನಾವು ಬೇರೆ ಮಾಡಕ್ಕೆ ಹೊಂಟೀವಿ, ಅವ್ರಿಗಿಂತ ತಿಳುವಳಿಕಿದ್ದಾರಲ್ಲ. ನಾವು ಬೇರೆ ಏನು ಮಾಡಕ್ಕೆ ಹೊಂಟೀವಿ ಸರ್? ಅನುಭವ ಮಂಟಪ ಬಿಟ್ಟು ಬೇರೆ ಮಾಡ್ತೀವಲ್ಲ. ಅನುಭವ ಸಂವಾದಿ ರೂಪದಿಂದ ಬರ್ತದೆ. ಹೆಂಗೆ ಬರ್ತದೆ ಸರ್? ಇಲ್ಲ, ಲಿಂಗತತ್ವದ ಅನುಭವನೇ ಅನುಭವ ಅಂಥೇಳಿ ಇವ್ರು. ಈಗ ನಾನು ಲಿಂಗ ಪೂಜೆ ಮಾಡ್ಕೊತೀನಿ, ಲಿಂಗತತ್ವ ಅನುಭವ ಕೊಡ್ತೀನಿ. ಆಮೇಲೆ ಇದು 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 ಸಾಂಕೇತಿಕ ಆಯಿತು, ಪ್ಲಸ್ ಸಿಂಬೋಲ್ ಆಯಿತು. ಈ ಪ್ಲಸ್ಸಿಗೆ ಹಿಂದೆ ಮುಂದೆ ಸಂಖ್ಯೆ ಬೇಕಲ್ಲ, ಅದೇನು ಸರ್? 10 + 2 = 12 ಒಂದೇ. 10 ಮತ್ತು 2 ಏನಿಲ್ಲಿ ಪ್ಲಸ್ ಈಸ್ ಎ ಸಿಂಬಲ್. 10 and 2 ಏನು? 10 and 2, 10 is me or 2 is me, 10 are you. ಅದೇ ಕೂಡಲ ಸಂಗಮ. ಅದೇ ಕೂಡಲ ಸಂಗಮ. ಅಂದರೆ ಎಲ್ಲದಕ್ಕೂ ಗುರು, ಲಿಂಗ, ಜಂಗಮ ಮತ್ತು ಲಿಂಗತತ್ವ ಮಾಡಿರಿ. ನೀವು ಇದನ್ನು ಮಾಡ್ಕೊಂಡು ವಚನ ಬರೀರಿ. ಈಗ ನಿಮಗೆ ಆಪ್ಯಾಯಮ ಅನ್ನೋದಂಥ ದೇವ್ರ ಹೆಸರು ಇತ್ತಂತಂದ್ರೆ ಇಟ್ಕೊಂಡು ನೀವು ಬರೀರಿ ವಚನ, ನೀವು ಬರಿಬೋದು ಸರ್. ಅವ್ರು ಕೊಟ್ಟ ಸಿದ್ಧ ಮಾದರಿಯನ್ನು ನಾನು ಯಾಕೋ ಬಿಟ್ಟು ನಾವು ಬರಿತೀವಿ ಅಂತ ನನಗೆ ಒಪ್ತಾ ಇಲ್ಲ.
ಆಧುನಿಕ ವಚನಗಳನ್ನು ಅಲ್ಲ, ನಾನು ಬಿಟ್ಟು ಬರ್ರಿ ಅಂತಲ್ಲ, ಈ ಅನುಭವ ತಗೊಂಡು ಅನುಭವನ ನಿಮ್ಮ ಮಕ್ಕಳಿಗೋಸ್ಕರ ಬರೆದಿಟ್ಟು ನೀವು ಹಿಂಗೆ ಶರಣರಾಗ್ಬೋದು ಅಂತ ಹೇಳ್ರಿ. ನಾವು ಅದನ್ನು ಮಾಡ್ತಿಲ್ಲ. ನಾವೇನು ಮಾಡಾಕ್ತೀವಿ ಸರ್? ಅದನ್ನು ಬಿಟ್ಟು ಎಲ್ಲ ಮಾಡಾಕತ್ತೀವಿ. ಎಲ್ಲ ಅಂದರೆ ಏನು ನೀವು? ಅಲ್ಲ, ಅಂದರೆ ಇದನ್ನು ವಚನದ ಥರ ನಾವು ನಿಗೂಢವಾಗಿ ಹೇಳಿದೆ ಅಲ್ಲ, ನಿಗೂಢವಲ್ಲ. ಈಗ ಅದನ್ನ ತೊಗೊಂಡು ನಾವೇನು ಮಾಡೀವಿ, ಈಗ ಫಾರ್ ಎಕ್ಸಾಂಪಲ್ಲು ನಾ ಬೇರೆ ನೀ ಬೇರೆ ಅಂತ ಬಂದ್ಬಿಟ್ಟಿವಿ. ಯಾವುದ್ರ ಮೇಲೆ? ಜಾತಿ ಮೇಲೆ ಜಾತಿ ಹಿಡ್ಕೊಂಬಿಟ್ಟಿವಿ. ಈ ಜಾತಿ ಹಿಡ್ಕೊಂಡು 12ನೇ ಶತಮಾನದಾಗ ಎಷ್ಟು ಜನ ಇದ್ದರು? ಎಲ್ಲ ವರ್ಗದವ್ರು ಇದ್ದರು. ಇವತ್ತು ನಾವು ಹಂಗೆ ಕೂಡಬೇಕು, ಅನುಭವ ಬಟ್ಟು ಮಾಡ್ಕೋಬೇಕು. ಯಾಕಪ್ಪ ತಲೆ ಕೆಡ್ಸ್ಕೊಂಡು ತಲೆ ಸುದ್ದು ಮಾಡಿ ತೋರ್ಸ್ಯಾರ ಮತ್ತೆ ಅದನ್ನು ಬಿಟ್ಟು ಯಾಕೆ ಹೊಂಟಿ ನೀನು ಹೇಳ್ಬೇಕು. ಮತ್ತೆ ನೀ ಸಬ್ ಕ್ಯಾಸ್ಟ್ ಹಿಡ್ಕೊಂಡು ಹೊಂಟಿವಿ. ಸಬ್ ಕ್ಯಾಸ್ಟ್ ಅನ್ನೋದೇನು ಕಾಯಕ ಆಗ್ಬೇಕು. ಕಾಯಕ ಅವ್ರು ಹೇಳ್ಯಾರ ಏನಂತೇಳಿ. ಕಾಯಕ ಎರಡನ್ನು ನೋಡ್ಬೇಕೇನು ಸರ್? ಕಾಯ ತಿಳ್ಕೊಬೇಕು ನಾವು. ಕಾಯ ಅಂದ್ರೆ ಏನು, ತನು ಕಾಯ ದೇಹದಿಂದ ಕಾಯಕ್ಕೆ ಹೆಂಗೆ ಬರಬೇಕು, ಲಿಂಗತತ್ವದ ಹಿನ್ನೆಲೆಯಿಂದನೂ ಬರಬೇಕು. ಅದರಿಂದ ನಾವು ದುಡಿಬೇಕು. ದುಡ್ದಾಗ ನಮಗೆ ಮನಿ ಉದ್ಧಾರ ಆಕ್ಕವು, ಮಕ್ಕಳು ಇದಾಗಿ ಪ್ರೊಟೆಕ್ಟ್ ಆಗ್ತವೆ. ಅಲ್ಲ, ಸತ್ಯಶುದ್ಧ ಕಾಯಕದ ಬಗ್ಗೆ ಮಾತಾಡೋ ಮುಂದೆ ಸರ್, ಇವತ್ತಿನ ಭ್ರಷ್ಟ ವ್ಯವಸ್ಥೆಯನ್ನು ಓವರ್ಕಮ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಹೇಳ್ರಿ? ಇದನ್ನು ನಾವು ಚರ್ಚೆ ಮಾಡ್ಬೇಕು. ವಿಧಾನಸೌಧದೊಳಗೆ ನಾವು ಅನುಭವ ಮಂಟಪ ಫೋಟೋ ಇಡ್ತೀವಲ್ಲ, ಅದ್ರ ಜೊತೆಗೆ ಅನುಭವ ಮಂಟಪ ಇಟ್ಕೊಂಡು ಅನುಭವ ಮಂಟಪ ಅವ್ರು ಎಲ್ಲಿ ಮಾಡ್ತಾರೆ ಸರ್? ಮಾಡಬೇಕು. ನಮಗೆ ಪ್ರಜಾಶಕ್ತಿ ಇದೆ ಅಲ್ಲ, ನಮಗೆ ಪ್ರಜೆಗಳೇ ಅಲ್ಲ ನಾವು. ಅಲ್ಲಿ ಇಂಡೈರೆಕ್ಟಾಗಿ ನಮ್ಮ ಪ್ರತಿನಿಧಿಗಳಲ್ಲೇ ಅವ್ರು ನಮ್ಮಂಗೆ ಅದಾರ. ಅದೇ ನಾವು ಬದಲಾಗಬೇಕು, ಅವ್ರು ಬದಲಾಕ್ಕಾರ. ಅದೇ ಸರ್, ನಾವು ಅಂದರೆ ಅಲ್ಲಿ ನೀವು ಚರ್ಚೆ ಆಗಬೇಕು. ಅನುಭವ ಮಂಟಪ ಫೋಟೋ ಹಾಕಿದರೆ ಸಾಲಂಗಿಲ್ಲ, ವಚನಗಳನ್ನು ಬಾಯಲೆ ಹೇಳಿದ್ರೆ ಸಾಲಂಗಿಲ್ಲ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕಡೆ ನಾವೇ ಹೇಳ್ತೀವಿ, ವ್ಯವಸ್ಥೆ ಹೆಂಗೈತಲ್ರಿ, ಏನು ಮಾಡಬೇಕು? ನಾನೊಂದು ಯಾವುದೋ ಫೀಲ್ಡ್ನಾಗ ಕೆಲಸ ಮಾಡ್ತಿರ್ತೀನಿ. ಅವಾಗ 12ನೇ ಶತಮಾನದ ವ್ಯವಸ್ಥೆ ಇದಕ್ಕಿಂತ ಭೀಕರ ಇತ್ತಲ್ಲ, ಇದಕ್ಕಿಂತ ವರ್ಸ್ಟ್ ಇತ್ತು. ಭೀಕರವಾಗಿತ್ತು, ಅದು ವಿಭತ್ಸವಾಗಿತ್ತು. ಅದನ್ನ ಮಾಡಿದ್ರಲ್ಲ ಅವ್ರು. ಯಾವುದರಿಂದ ಹೋದ್ರು? ಲಿಂಗತತ್ವದಿಂದ ಹೋದ್ರು. ನಾವು ಇವತ್ತು ಬರೀ ಸಣ್ಣ ಪುಟ್ಟ ವಿಚಾರದಿಂದ ಹೊಂಟಿವಿ. ಲಿಂಗತತ್ವದಿಂದ ಅಮೂಲಾಗ್ರವಾದಂಥ ಘನ ವಸ್ತುವಿಂದ ಹೋಗ್ಬೇಕಲ್ಲ. ಈಗ ಹೆಂಗಾಗೈತೆ ಅಂತಂದ್ರೆ ನೀರೊಳಿದ್ದು ನೀರಡಿಸಿ ಸತ್ತಂತೆ ಅಂತ ಆಗೈತೆ ನಮ್ಮ ಮಳೆ ಒಳಗೆ. ಈಗ ನಾವು ಲಿಂಗತತ್ವಕ್ಕೆ ಹೋಗೋದಂದ್ರೆ ಲಿಂಗವನ್ನು ಎಲ್ಲರಿಗೂ ಕೊಡಬೇಕು, ಮುಕ್ತವಾಗಿ ಕೊಡಬೇಕು. ಅದು ಯಾವ ಜಾತಿ ಇರಲಿ, ಧರ್ಮ ಇರಲಿ ಕೊಡ್ಬೇಕಂತ ಹೇಳ್ತಾರೆ. ಕೊಟ್ಟ ಮೇಲೆ ನಾವು ಆಚರಣೆ ತಪ್ತಾನ. ಆಹಾರ ಪದ್ಧತಿ ಬಗ್ಗೆ ಮ್ಯೂಚುವಲ್ ಕಮಿಟ್ಮೆಂಟು. ಈಗ ಯಾರು ಕೊಡ್ತಿರ್ತಾರಲ್ಲ, ತೊಗೊಂತಿರ್ತಾರಲ್ಲ, ಇಬ್ಬರು ಮ್ಯೂಚುವಲಿ ಕಮಿಟ್ ಆಗ್ಬೇಕಪ್ಪ. ಉದ್ದೇಶ ಏನಪ್ಪ ಅಂದ್ರೆ ನಾನು ಶರಣ ಆಗ್ಬೇಕು, ಉದ್ದೇಶ ಏನಪ್ಪ ಅಂದ್ರೆ ನೀನು ಶರಣ ಆಗ್ಬೇಕು ಅಂತ ಕೊಡೋರು ಹೇಳ್ಬೇಕು, ತಗೊಳ್ಳೋರು ನಾನು ಶರಣ ಆಗ್ಬೇಕು ಅಂತ ಹೇಳ್ಬೇಕು. ಶರಣ ಅಂತಂದ್ರೆ ಏನು, ಎಲ್ಲ ಮನೆ ಬಿಡ್ತಿರೋರು ಹುಚ್ಚರಾಗಿ ತಲೆ ಕೆಡಿಸ್ಕೊಂತಿರ್ತಾರಲ್ರಿ, ಚಂದಾಗ ಬಾಳೆ ಮಾಡೋರು, ಈ ಪ್ರಜ್ಞೆನ ಕಾಯಕ ಆಗಿ ತಗೊಳ್ಳೋರು. ನಾವು ಅತಿಯಾಗಿ ತಗೊಂಡು, ಅಸಹಜವಾಗಿ ತಗೊಂಡು ವಿಪರೀತ ಇವತ್ತು ಅದೇನೇನೋ ತಿಳ್ಕೊಂಡು ಏನೋ ಮಾಡೀವಿ. ಬಸವಣ್ಣವ್ರ ಮಾತು ಕೇಳಿಲ್ಲ, ಬಸವಾದಿ ಶರಣರ ಮಾತು ಕೇಳಿಲ್ಲ. ಯಾಕಂದ್ರೆ ಏನಾಗೈತಿ, ಇವತ್ತು ಬರೀ ಆಯತಕ್ಕೆ ನಿಂತ್ಬಿಟ್ಟಿವಿ. ಲಿಂಗವನ್ನು ಆಯತ ಮಾಡ್ಕೊಂಡಿವಿ. ಸನ್ನಿಹಿತ ಸ್ವಾಯತ್ತ ಮಾಡ್ಕೋಬೇಕಲ್ಲ. ಸ್ವಾಯತ್ತ ಸನ್ನಿಹಿತ ಮಾಡ್ಕೋಬೇಕಲ್ಲ. ಏನು ಸರ್? ಅದೇ ಸ್ವಾಯತ್ತ ಇಂಟರ್ನಲೈಸ್ ಮಾಡ್ಕೋಬೇಕು. ಸನ್ನಿಹಿತ ಅಂದ್ರೆ ಅದನ್ನು ಬದುಕಬೇಕು. ಆಯತ, ಸ್ವಾಯತ್ತ, ಸನ್ನಿಹಿತ ಯಾರಾದ್ರೂ ಮಾಡ್ಕೋಬೋದು. ಇವತ್ತು ಆಯತನ ಸ್ವಾಯತ್ತ ಸನ್ನಿಹಿತ ಮಾಡ್ಕೋಬೇಕಲ್ಲ. ಅವ್ರು ಶರಣರಾದರು, ಈ ಲಿಂಗಾಯತರು ಶರಣರಾಗಬೇಕು. ಇದು ಇಶ್ಯೂ ಇನ್ ಹ್ಯಾಂಡ್. ಸೊ ಈ ನಿಟ್ಟಲ್ಲಿ ನಾವು ವಚನಗಳನ್ನ ಅನುಭವ ಮಂಟಪ ಮಾಡ್ಕೊಳ್ಳೋದ ದಾರಿ ರೀ. ವಚನದಿಂದ ಅನುಭವ ಮಂಟಪ ಮಾಡೋದ ದಾರಿ. ವೈಯಕ್ತಿಕವಾಗಿ ನಿಮಗೆ ಯಾವ ವಚನ ನಿಮ್ಮ ಮನೋಸ್ಥಿತಿಯನ್ನು ಬದಲಿ ಮಾಡ್ಲಿಕ್ಕೆ ಕಾರಣ ಆಯ್ತು ಸರ್? ಎಲ್ಲ ಓದ್ಕೊಂಡು ಬಂದ್ರಿ, ನಿಮಗೇನದು ಪರಂಪರೆಯಿಂದ ಬಂದಿತ್ತೋ ಅಥವಾ ಸಂಸ್ಕಾರದಿಂದ ಬಂದಿತ್ತೋ, ಪರಿಸರದಿಂದ ಬಂದಿತ್ತೋ? ಅದು ನಿಮ್ಗೆ ಭಾಳ ಆಸಕ್ತಿ ಇರೋದನ್ನ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ತುಂಬ ಗಹನವಾದ ಪ್ರಶ್ನೆ ಇದೆ, ಇದನ್ನು ಮಾತಾಡ್ಕೋಬೇಕು ನಾವು. ಈಗ ಮೂಲಭೂತವಾಗಿ ನಮ್ಮ ತಂದೆಯವರು ಅಟ್ ದ ಔಟ್ಸೆಟ್ ಹೊರಗಿನಿಂದ ಭಾಳ ಅವರು ದೇವರನ್ನು ನಂಬದೇ ಇರೋ ಥರ ಕಾಣ್ತಿದ್ರು. ನಾಸ್ತಿಕರ ಥರ ಕಾಣೋರು. ಹೇಳಿ ಕೇಳಿ ಸೈನ್ಸ್ ಮ್ಯಾಸ್ಟ್ರು, ಬಾಗಲಕೋಟೆ ಒಳಗೆ ಮುಗಿಸಿದ್ರು, ಕೊಪ್ಪಳಕ್ಕೆ ಬಂದಿದ್ದರು. ನಾ ಅಲ್ಲೆಲ್ಲ ವಾತಾವರಣ ನೋಡಿದಾಗ ಅವ್ರ ಮನ್ಯಾಗೂ ಹೆಚ್ಚು ಕಡಿಮೆ ಸ್ವಲ್ಪ ಹಂಗೆ ಮಾತಾಡಿದ್ರು. ಆದ್ರೆ ಅವ್ರು ಏನು ಹೇಳ್ತಿದ್ರು, ಪ್ರಾಮಾಣಿಕತೆಯಿಂದ ಎಲ್ಲ ನಿನಗೆ ಸಾಧ್ಯತೆ ಅಂತಿದ್ರು ಅವರು. ಅದಕ್ಕೆ ಉದಾಹರಣೆ ಬಸವಾದಿ ಶರಣರ ವಚನಗಳು ಅಂತಿದ್ರು. ಇಷ್ಟೇ ಹೇಳ್ತಿದ್ರು. ಬೇರೆ ಏನೋ ವಿಷಯ ಅಗದಿ ಗಹನವಾದಂಥ ವಿಚಾರಗಳನ್ನ ದೇವರು ಬೇರೆ ನಾನ್ ಕಲ್ಚರಲ್ ಅಥವಾ ಕಲ್ಚರಲ್ ಆಸ್ಪೆಕ್ಟ್ಸ್ ಬಂದಾಗ ಇದನ್ನು ಮಾತಾಡ್ತಿದ್ರು ಹೊರತಾಗಿ ಬೇರೆ ಏನೋ ಮಾತಾಡ್ತಿರಲಿಲ್ಲ. ಈಗ ಸುಮ್ಮನೆ ಭಾಳ ಅಂದ್ರೆ ಕುಂತು ಕೇಳಿಸ್ಕೊಂತಿದ್ರು, ಎದ್ದು ಹೋಗಿದ್ರು. ಅವ್ರು ತುಂಬ ಒಳಗಡೆ ಮೆಟಿಕ್ಯುಲಸ್ ಆಗಿ ಇದನ್ನು ನಂಬಿದ್ರು ಅವರು. ಅವಾಗ ವಚನಗಳಲ್ಲಿ ಏನು ಇದು ಮಾಡಬೇಡ,
ಅಲ್ಲಿ ವಚನಾಂಕಿತಗಳನ್ನು ಬೇರೆ ಬೇರೆ ಯಾಕೆ ಇದನ್ನು ಮಾಡ್ಯಾರ ಅಷ್ಟೇ ತಿಳ್ಕೊಂಬಿಡೋಣ ಅಂತಿದ್ರು ಅವರು. ವಚನಾಂಕಿತಗಳನ್ನ ಬೇರೆ ಬೇರೆ ಯಾಕೆ ಮಾಡ್ಯಾರ ಅವರು ತಿಳ್ಕೊಂಬಿಡ್ರಿ. ಈ ಜಾತ್ರೆ ಮಾಡೋಕ್ಕಲ್ಲ ಅದು. ಬೇರೆ ಅವ್ರು ಹೆಂಗೆ ಡೆಫೈನ್ ಮಾಡ್ತೀವಿ ಸರ್? ಇಲ್ಲ, ಅವ್ರು ಏನೋ ಹೆಚ್ಚಿಗೆ ಹೇಳ್ತೇನೆ, ನಿಂದ ಕೆಲಸ ಅದ, ನಾನು ಅದ್ರಾಗ ಬರಲ್ಲ ಅಂತ. ಹಂಗೆ ನಾವು ಇವತ್ತು ನಮ್ಮ ಮೇಲೆ ಹಾಕಿಬಿಟ್ರೆ ಅಥವಾ ಯಾರ ಮೇಲೆ ಹಾಕಿಬಿಟ್ರೆ? ಇಲ್ಲ, ಕಮಿಟ್ ಮಾಡಿದ್ರೆ ನನಗೆ ಅವ್ರು ಅದು ಜಸ್ಟ್ ಈಗ ಐ ಟುಕ್ ಇಟ್ ಆಸ್ ಎ ಕಮಿಟ್ಮೆಂಟ್. ಆ ಓದ್ತಾ ಹೋದಾಗ ನನಗೆಲ್ಲ ತಿಳುವಳಿಕೆ ಬಂತು ಯಾಕೆ ಹೇಳ್ತಿದ್ರಂತ. ಈ ಥರನೂ ಮಾಡೋದು ಭಾಳ ಮುಖ್ಯ ಇರ್ತೈತ್ರಿ. ಎಲ್ಲ ಸುಲ್ದು ಬಾಳೆನೂ ಕೊಡಬಾರ್ದು, ಎಲ್ಲ ಟೈಮ್ ನೋಡಿ ಅವ್ರ ಟೆಂಪರ್ಮೆಂಟ್ ನೋಡಿ ನಾವು ಡ್ರೈವ್ ಮಾಡಬೇಕು. ನಮ್ಮ ಮಕ್ಕಳಿಗೆ ನೀವು ಹೆಂಗೆ ಬೆಳೆಸ್ಬೇಕಂತೀರ ಅಭಿರುಚಿನ? ಹಿಂಗೆ ಹೇಳ್ಬೇಕಾ? ವಚನಗಳಲ್ಲಿ ಎಲ್ಲ ಇದೆ. ವಚನಗಳಿಂದ ನಾವು ಹೈಪರ್ಕ್ರಸಿ ನಿಲ್ಲಿಸ್ಬೇಕು. ಫಸ್ಟ್ ಆಫ್ ಆಲ್ ಡಾಂಬಿಕ ತನಕ ವೇದಿಕೆಗೆ ಅದನ್ನು ಇಂಟರ್ನಲೈಸ್ ಮಾಡಿಸ್ಬೇಕ್ರಿ ಅವ್ರನ್ನ. ವಚನಗಳನ್ನು ಬದುಕಕ್ಕೆ ಕಲಿಸ್ಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಾರಲ್ ಸೈನ್ಸ್ ಅಲ್ರಿ, ಅವ್ರು ಜಸ್ಟ್ ಮಾರಲ್ ಸೈನ್ಸ್ ಅಲ್ಲ. ಕೆಲವೊಬ್ಬರು ಮಾರಲ್ ಸೈನ್ಸ್ ಲೆವೆಲಿಗೆ ಬೆಳೆಸ್ತಾರೆ ಅದನ್ನು. ಮಾರಲ್ ಸೈನ್ಸ್ ಲೆವೆಲಿಗೆ ಬೇಕಾಗಿಲ್ಲ ಅದು. ಎಲ್ಲ ವ್ಯವಸ್ಥೆಗೆ ಒಂದು ಇವತ್ತು ಸಣ್ಣ ಮನುಷ್ಯ ಕೂಡ ಮಾರಾಲಿಟಿಗೆ ಮಾತಾಡೋಕ್ಕೆ ಬರ್ತೈತಿ. ಮಾರಲ್ ಸೈನ್ಸ್ ಅಲ್ಲ, ನಿಮ್ಮ ಆತ್ಮಶಕ್ತಿಯನ್ನು ಉದ್ದೀಪನ ಮಾಡುವಂಥ ವಸ್ತುಗಳು, ನಿಮ್ಮ ಆತ್ಮಶುದ್ಧಿಯನ್ನು ಪಕ್ಕಾ ಮಾಡ್ಕೊಳಕ್ಕೆ ಹೋಗ್ಬೇಕ್ರಿ. ಮತ್ತು ಇನ್ನೊಂದು ಮೈಂಡ್ ಸ್ಕೇಲ್ ಆಗುತ್ತೆ ಅದರಿಂದ. ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇವತ್ತು ನಾನು ಎಷ್ಟೋ ಸ್ಟ್ಯಾಂಡರ್ಡ್ಸ್ ಡಾಕ್ಯುಮೆಂಟು ನನ್ನ ಕೆಲಸದಾಗ ಸಂಬಂಧಪಟ್ಟಂಗೆಲ್ಲ ನಾನು ನೋಡಿಕೊಂಡಾಗ ಬರೆಯೋ ರೀತಿ ಇದೆಯಲ್ಲ, ಸ್ಟೈಲ್ ಐತಲ್ಲ, ವಚನದೊಳಗೆ ಅದೇ ನಮೂನಿಯೊಳಗೆ ಒಂದು ಸ್ಕಿಮ್ಯಾಟಿಕ್ ಫಾಲೋ ಮಾಡ್ಯಾರ ಎಲ್ಲರೂ. ಸ್ಟ್ಯಾಂಡರ್ಡ್ ಅನ್ನೋದು ವರ್ಡ್ ಐತಲ್ಲ, ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ. ನೋಡಿರ್ಬೇಕು, ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇದೆ, ಅಲ್ಲಿ ಫಾರ್ಮೇಟ್ ಐತಿ ಇಲ್ಲಿ. ಸೊ ಮೈಂಡ್ ಸ್ಟ್ಯಾಂಡರ್ಡ್ ಹಾಕವ್ರಿ. 108 ಮಂದಿ 108 ಥರ ವಿಚಾರ ಮಾಡೋದು ಅವಕಾಶ ಇರೋಂಗಿಲ್ಲ. ರಿಯಲಿ ನಮ್ಮ ದೇಶನ ಅವಾಗ ನಿರ್ಮಾಣ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ವಚನಗಳು ನಮ್ಮ ದೇಶ ನಿರ್ಮಾಣದ, ನಮ್ಮ ಗೃಹಸ್ಥಾಶ್ರಮದ ಶಕ್ತಿಯಾಗಿ ಬರ್ತಾರೆ ಹೊರಗೆ. ಸೊ ನಾ ಸ್ಟ್ರಾಂಗ್ಲಿ ಎಲ್ಲಿದ್ದರೂ ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು. ವಚನಗಳು ಇದನ್ನು ಮಾಡಬಲ್ಲು, ನಿರೂಪಣೆ ಮಾಡಬಲ್ಲು. ಯಾಕಂದ್ರೆ ವಚನಗಳು ಶರಣರಾಗಿ ಬರೆದಂಥ ದಾಖಲೆಗಳು. ಭಕ್ತಾದ ಭಕ್ತ ಪ್ರಸಾದ್ ಮಹೇಶ್ ಆಗಿ, ಪ್ರಸಾದ್ ಆಗಿ, ಪ್ರಾಣಲಿಂಗಿಯಾಗಿ, ಶರಣಾಗಿ, ಐಕ್ಯಾಗಿ ಬರೆದಂಥದ್ದು. ಅಲ್ಲಿ ಇದೈತಿ, ಸ್ಟೇಜಸ್ ಅದಾವೆ. ಅದಾದಮೇಲೆ ಬರ್ತಾರಲ್ಲಿ ಹಂಗೆ ಐಕ್ಯ ಸ್ಥಳಕ್ಕೆ ಹೋದ್ಮೇಲೆ ಬರ್ದಾರ. ಹಂಗೆ ಬರ್ದಾರ ಅವರು, ಹಂಗೆ ಬರ್ದಿಲ್ಲ. ನಾನು ದಾರ್ಯಾಗ ಕುಂತ್ಕೊಂಡು ಅಲ್ಲಿ ಕುಂತ್ಕೊಂಡು ಇಮ್ಯಾಜಿನ್ ಮಾಡಿ ಬರುತ್ತಲ್ರಿ ಅದು. ರಿಯಲಿ ದೇ ಹ್ಯಾವ್ ಬಿಕಮ್ ಆ್ಯಂಡ್ ರೋಟ್ ಇಟ್, ಐ ಹ್ಯಾವ್ ರಿಟನ್ ಇಟ್. ಸೊ ಹಾಗಾಗಿ ಅಲ್ಟಿಮೇಟ್ ಏನೋಯ್ತಲ್ಲ, ಸೋರ್ಸ್ ಆಫ್ ಬಿಕಮಿಂಗ್ ಗುಡ್ ಪರ್ಸನಾಲಿಟಿ ಅವು. ಸೊ ಹಾಗಾಗಿ ವಚನಗಳನ್ನ ನಮ್ಮ ಮಕ್ಕಳಿಗೆ ಓದಿಸೋದು ಕಲಿಬೇಕ್ರಿ, ಮೊದಲು ಕಲಿಸ್ಬೇಕು. ಅದರಿಂದ ಭಾಳ ಉಪಯೋಗ ಆಗುತ್ತೆ. ಓದಿಸ್ಬೇಕು, ಸರಿಯಾಗಿ ಬಿಡಿಸಿ ಇದು ಏನು ಚರ್ಚೆ ಮಾಡ್ಬೇಕು. ಒಂದು ವಾರಕ್ಕೆ ಒಂದು ವಚನ ಚರ್ಚೆ ಮಾಡಿ. ನೀವು ಊಟ ಕುಂತ ಶುರು ಮಾಡಿರಿ, ಅಥವಾ ಊಟ ಮಾಡಿದ ಮೇಲೆ ಮಾಡಿರಿ. ದಿವಸ 10 ನಿಮಿಷ ಕೇಳಿರಿ, ಒಂದೇ ಶಬ್ದ ತಗೋರಿ. ಉದಾಹರಣೆಗೆ ಅಭ್ಯಾಸವನ್ನು ವರ್ತಿಸಿತ್ತಯ್ಯ ಅಂದ್ರೆ ಬಿಡಿಸಪ್ಪ ಮಕ್ಕಳುಗಳದು ಹೇಳೋ ಉದಾಹರಣೆ ಕೊಡು. ಅಭ್ಯಾಸವನ್ನು ವರ್ತಿಸಿತ್ತಯ್ಯ ಅಂತ. ವರ್ತಿಸಿತ್ತಯ್ಯ ಅಂದ್ರೆ ನನ್ನ ಅಭ್ಯಾಸ ಅಂದರೆ ಹ್ಯಾಬಿಟ್ಟು, ಅದು ಬಿಹೇವಿಯರ್ ಕನ್ವರ್ಟ್. ಅದ ನನ್ನ ಪರ್ಸನಾಲಿಟಿನ ಡೆಮಾನ್ಸ್ಟ್ರೇಟ್ ಮಾಡುತ್ತಂತಾರೆ ಅವರು. ಸಿ ಅವ್ರದ್ದು ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಐತಲ್ಲ, ದೇ ಆರ್ ಟ್ರೂ ಟು ದಟ್ ವಚನ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕಂತನ ಬರ್ದಾರ ಅವರು. ಅವು ಒಂದು ವಚನ ನುಡಿದರೆ ಮುತ್ತಿನ ಹಾರದಂತ ಐತೆ ಅವ್ರದ್ದು. ಹೌದಲ್ರಿ? ಒಂದಕ್ಕೊಂದು ಅವು ಹೆಂಗೆ ಭಾಳ ಆ ಟೈಪ್ ಡಾಕ್ಯುಮೆಂಟೇಶನ್ ಯಾವ ಫೀಲ್ಡ್ನಾಗ ಸಿಗೋದಿಲ್ಲ ಜಗತ್ತಿನಲ್ಲಿ ಎಲ್ಲೂ ಸಿಗಂಗಿಲ್ಲ. ಯಾರು ಹಂಗೆ ಡಾಕ್ಯುಮೆಂಟ್ ಮಾಡಿಲ್ಲ ತಮ್ಮ. ಸೊ ದ ಅಲ್ಟಿಮೇಟ್ ಡಾಕ್ಯುಮೆಂಟೇಷನ್ ಮತ್ತು ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಈಸ್ ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಬೌ ಟು ದೆಮ್. ಶರಣ ಆಗ್ಬೇಕು. ಯಾಕಂದರೆ ಅದನ್ನು ನಾನು ನೆದರ್ಲ್ಯಾಂಡಿಲ್ದ ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ ಚರ್ಚೆ ಮಾಡೋಕೆ ಒಂದು ಅವಕಾಶ ಆಯಿತು. ಎಲ್ಲಿ ನೆದರ್ಲ್ಯಾಂಡ್ನಲ್ಲಿ ಸರ್? ಯಾರ ಜೊತೆಗೆ? ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ. ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ ಏನು ಚರ್ಚೆ ಮಾಡಿದ್ರಿ ಸರ್? ಅದಿಲ್ಲ, ಟ್ರಾನ್ಸೆಂಡೆನ್ಸ್ ಅನ್ನೋದು ವಚನಗಳಲ್ಲಿ ಇದೆ ಅಂತ ನನಗೆ ಹೇಳೋಕೆ ಒಂದು ಅವಕಾಶ ಆಯಿತು. ಹೇಳಿದ್ರಿ, ಅದನ್ನು ಅವ್ರು ಹೆಂಗೆ ಸ್ವೀಕಾರ ಮಾಡಿದರು? ಅದು ಭಾಳ ಪಾಸಿಟಿವ್ ಆಗಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಅವ್ರದ್ದು ಸಿದ್ಧಾಂತ ಏನಿತ್ತು? ಅವ್ರದ್ದು ಅಬ್ಸ್ಟ್ರಾಕ್ಟ್ ಟ್ರಾನ್ಸೆಂಡೆಂಟ್ ಮೆಡಿಟೇಷನ್. ಅವ್ರು ಒಂದು ಮಂತ್ರ ಹೇಳ್ತಾರೆ, ಆ ಮಂತ್ರನ ರಿಪೀಟ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮೈಂಡ್ ಟ್ರಾನ್ಸೆಂಡ್ ಆಗುತ್ತೆ. ಇಲ್ಲೇ ಏನಿದೆ, ನೆನಹು, ನಿರೀಕ್ಷೆ, ಧ್ಯಾನ 3 ಇದೆ ವಚನಗಳಲ್ಲಿ. ಅಲ್ಲಿ
ಧ್ಯಾನ ಇದೆ ಡೈರೆಕ್ಟಾಗಿ. ಇಲ್ಲಿ ನೆನಹು, ನಿರೀಕ್ಷೆ, ನಿರೀಕ್ಷೆ, ಧ್ಯಾನ. ನೆನಹು ಹೆಂಗೆ ಸರ್? ನೆನಹು ಅಂದರೆ ಈಗ ನೋಡ್ಕೊತೀರಿ ಇಷ್ಟಲಿಂಗನ. ಇದರ ಸ್ವರೂಪ ನನ್ನ ಸ್ವಸ್ವರೂಪ. ನೆನಹು ಇದು ನನ್ನ ಸ್ವಸ್ವರೂಪ. ನನ್ನ ಸ್ವಸ್ವರೂಪ ಏನು? ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು ಗುರುಲಿಂಗ ಜಂಗಮಾತ್ಮಕವಾದದ್ದು ನನ್ನ ದೇಹದಲ್ಲೇ ಇರುತ್ತೆ ಅನ್ನೋದು ನೆನಹು. ಫಸ್ಟ್ ನೀವು ಅದನ್ನು ಚರ್ನಿಂಗ್ ಮಾಡ್ತೀರಿ, ಅದನ್ನು ನೋಡ್ತೀರಿ, ಇದು ಅಂತ ನೆನಹು ಆಯ್ತು. ನಿರೀಕ್ಷೆ ಅದೇ ಒಂದು ಆಪ್ಯಾಯಮಾನತೆಯಿಂದ ನೋಡಕತ್ತೀರಿ ನೀವು. ನಿರೀಕ್ಷೆ ಆ ಆಪ್ಯಾಯಮಾನತೆ ಭಕ್ತಿಯಾಗಿ ಅಲ್ಲಿ ಷಟ್ಸ್ಥಲಾತ್ಮಕವಾಗಿ ಹೋಗ್ಬಿಡತ್ರಲ್ಲಿ. ನೀವು ಭವಿ ಇದ್ದಾವೆ ಭಕ್ತ ಹಾಕಿರಿ, ಭಕ್ತಿದ್ದ ಮಹೇಶ್ ಆಗಿದ್ದರೆ ಪ್ರಸಾದ ಹಾಕಿರಿ, ಪ್ರಾಣಲಿಂಗ ಹಾಕಿರಿ, ಐಕ್ಯ ಆಗಿಬಿಡ್ತೀರಿ. ಅಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೀವು ಹೋಗಿ ಐಕ್ಯಾಗಿ ಹೊರಗೆ ಬಂದ್ಬಿಡ್ತೀರಿ ಮಾಡ್ತಾ ರೂಢಿ ಆದಮೇಲೆ. ಸೊ ಇಲ್ಲೇನೈತಿ, ನೆನಹು, ನಿರೀಕ್ಷೆ, ಧ್ಯಾನ 3 ಅಲ್ವಾ? ಈ ಭಾಳ ಕಂಟ್ರೋಲ್ಡ್ ಐತಿ ಪ್ರೊಸೆಸ್. ಇದಕ್ಕೊಂದು ಡಿಸಿಪ್ಲಿನ್ ಇದೆ. ಕಂಟ್ರೋಲ್ಡ್ ಐತ್ರಿ. ಅಲ್ಲಿ ಏನಿಲ್ಲ, ಸ್ವಲ್ಪ ಯು ಹ್ಯಾವ್ ಟು ಹ್ಯಾಮರ್ ಮಾಡ್ಬೇಕಲ್ಲಿ. ಸ್ಟ್ರಗಲ್ ಜಾಸ್ತಿ ಇರುತ್ತಾನಲ್ಲ. ಏನು ಸರ್ ಅಲ್ಲಿ ಮಂತ್ರ, ಅದು ಗೌಪ್ಯ ಮಂತ್ರನ ಅಥವಾ ಹೇಳ್ಬೋದಾ? ಏನೋ ಒಂದು ಹೇಳ್ತಾರೆ, ನಿಮ್ಮ ಟೆಂಪರ್ಮೆಂಟ್, ನಿಮ್ಮ ಪರ್ಸನಾಲಿಟಿ ಟೈಪ್ ಸ್ಟಡಿ ಮಾಡ್ತಾರೆ. ಆ ಟೆಂಪರ್ಮೆಂಟ್ ಪ್ರಕಾರ ಒಂದು ಯಾವ್ದಾರು ಕೊಡ್ತಾರೆ ಮಂತ್ರ. ಚೆನ್ನಾಗಿರುತ್ತೆ ಅದ್ರದ್ದು. ಅವ್ರದ್ದೇ ಒಂದು, ಯಾಕಂದ್ರೆ ಅವ್ರು ಎಲ್ಲ ಜಗತ್ತಿನ ತುಂಬ ಹರಡ್ಯಾರ ಅದನ್ನು. ಅವರು ಸಿಮಿಲರ್ ಮಂತ್ರ ಇದೆಯಾ ಅಥವಾ ಬೇರೆ ಅವ್ರು ನಮಗೆ ಓಂ ನಮ ಶಿವ ನಾವು ಇಲ್ಲಿ ಹೇಳ್ತೀವಿ ಅದು. ಯಾಕಂದ್ರೆ ಬಸವಣ್ಣವರು ಅದ್ರ ಸ್ವರೂಪನೂ ಅರ್ಥ ಮಾಡಿಸ್ಕೊಟ್ಟಾರ. ಓಂ ನಮ ಶಿವಾಯ ಅಂದರೆ ಷಟ್ ಚಕ್ರಗಳಲ್ಲಿ ಅದನ್ನು ಏನೈತಲ್ಲ ಅದನ್ನು ನೆಲೆಗೊಳಿಸಿ ನ್ಯಾಸ ಮಾಡಿ ಹೇಳ್ಕೊಂತ ಇದನ್ನು ಮಾಡ್ತಾರೆ. ಅದ್ರ ಡೀಟೇಲ್ಸ್ ಎಲ್ಲ ಅದಾವ್ರಿ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಅಲ್ಲಿ ಹಂಗಿರಂಗಿಲ್ಲ, ಒಂದು ಅಬ್ಸ್ಟ್ರಾಕ್ಟ್ ಮಂತ್ರ ಹೇಳ್ತಾರೆ, ಯು ಹ್ಯಾವ್ ಟು ರಿಪೀಟ್ ಇಟ್ ಆ್ಯಂಡ್ ಗೆಟ್ ಟ್ರಾನ್ಸೆಂಡೆಡ್. ಅದು ಪ್ರಭಾವ ಆಗ್ತದೆ ಅಂತೀರಿ? ಆಗುತ್ತೆ. ಅವ್ರು ನೀವು ಅದನ್ನು ಒಪ್ಕೊಂಡಿದ್ರೋ ಅಥವಾ ನೆದರ್ಲ್ಯಾಂಡ್ನಲ್ಲಿ ನೀವು? ಇಲ್ಲ, ನೋಡಿದೆ ನಾನು. ಯಾಕೆ ಕಲಿಬೇಕಾಗಿತ್ತು, ಕಲಿತೆ. ವಚನಗಳ ಹಿನ್ನೆಲೆ ಇತ್ತು. ಅದು ಇದು ಏನಂತ ಗೊತ್ತಾಯ್ತು. ನಮಗೆ ವಚನಗಳ ಹಿನ್ನೆಲೆ ಇದ್ದರೆ ಉಳಿದ ಶಾಸ್ತ್ರಗಳು ಸ್ವಲ್ಪ ಜಲ್ದಿ ಅರ್ಥ ಸಾಧ್ಯ ಆಗುತ್ತಲ್ಲ ಸರ್? ಆಬ್ವಿಯಸ್ಲಿ. ಬೇರೆ ಬೇರೆ ಧ್ಯಾನ ಸೂತ್ರಗಳು, ಉದಾಹರಣೆಗೆ ಬುದ್ಧನ ವಿಪಶ್ಯನ ಇರ್ಬೋದು. ಉದಾಹರಣೆ ಇದನ್ನ ಹೇಳಿದಾನೆ. ಟ್ರಾನ್ಸೆಂಡೆನ್ಸ್ ಅಂದ್ರೆ ಏನಂದ್ರೆ ಇಲ್ಲಿ ವಚನದ ಹಿನ್ನೆಲೆಯಲ್ಲಿ ನೀವು ಹೇಳಿಬಿಟ್ಟೆ. ಮತ್ತು ಈ ಪ್ರಜ್ಞಾ ವಿಶೇಷಗಳು 84 ಅಂತ ಹೇಳಿಬಿಟ್ಟೆ. ಸೊ ವಚನ ಅರ್ಥ ಆಯ್ತು ಅಂದರೆ ನಿಮ್ಗೆ ಎಲ್ಲ ಆಧ್ಯಾತ್ಮಿಕ ಸ್ವರೂಪಗಳು ಅರ್ಥ ಆಗ್ತಾವೆ. ಆಲ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅರ್ಥ ಆಗ್ತಾವೆ. ಮತ್ತು ಅದಕ್ಕೆ ಇನ್ನೊಂದು ನಿಮಗೊಂದು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಧರ್ಮಗಳಿಗೂ ಒಂದು ಅನುಭವ ಸ್ಟ್ಯಾಂಡರ್ಡ್ ಇರ್ತೈತೆ ರೀ. ಧರ್ಮಗಳು, ಶಾಸ್ತ್ರಗಳು ಬೇರೆ ಬೇರೆ ಇರ್ಬೋದು, ಅದರ ಅನುಭವ ಸ್ಟ್ಯಾಂಡರ್ಡ್ ಇರ್ತೈತಿ. ಆ ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸಸ್ ಇಲ್ಲಿ ನಾವು ಇಂಥ ವಚನಗಳಲ್ಲಿ ಕಾಣ್ತೀವಿ. ಎಲ್ಲ ಧರ್ಮದವರು ಬಂದು ಇಲ್ಲಿ ನಾವು ಇಲ್ಲಿ ವಚನಗಳ ಮೂಲಕ ಅವರ ಅನುಭವನ ಪಡ್ಕೋಬೋದು. ಅದು ವಚನಗಳ ಪಾರಮ್ಯ. ಸೊ ವಚನಗಳದ್ದು ವ್ಯಾಪ್ತಿ ಬರೀ ಒಂದೇ ಧರ್ಮಕ್ಕೆ ಸೀಮಿತ ಆಗಿಲ್ಲ, ಎಲ್ಲ ಧರ್ಮಕ್ಕೂ. ಸರ್ ಅದು ಟ್ರಾನ್ಸ್ಲೇಟ್ ಮಾಡಿದಾಗ ಅದ್ರ ಶಕ್ತಿ ಹೋಗುತ್ತಾನೆ? ಇಲ್ಲ, ಅದರ ಶಕ್ತಿ ವಚನಗಳಲ್ಲಿರುವ ಲಿಂಗ ತತ್ವನೇ ಎಲ್ಲರಲ್ಲಿ ಇರುತ್ತಲ್ಲ. ಅಲ್ಲ, ಅದನ್ನ ಬೇರೆಯವ್ರು ತಿಳ್ಕೊಳ್ಳಿ ಅಂತ ನಾವೇನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀವಲ್ಲ, ಆ ಟ್ರಾನ್ಸ್ಲೇಷನ್ ಅಂದ್ರೆ ಅದು ನಾವು ಯಾಕಂದ್ರೆ ಅನುಭವಗಳನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಅದಕ್ಕೋಸ್ಕರನೇ ಏನೈತಿಲ್ಲ, ಎಲ್ಲರೂ ಕನ್ನಡದಲ್ಲಿ ಬಂದು ಕಲ್ತು, ಬೇರೆ ದೂರದಿಂದ ಬಂದು ಕನ್ನಡ ಕಲ್ತು ಕನ್ನಡದಲ್ಲೇನ ಬರೆದ್ರು ಅದನ್ನ ಚರ್ಚೆ ಮಾಡಿ. ಕನ್ನಡದಲ್ಲಿ ಇದ್ದಷ್ಟು ಎಫೆಕ್ಟ್ ಅದು ಬೇರೆ ಲ್ಯಾಂಗ್ವೇಜ್ನಲ್ಲಿ ಕೊಡಂಗಿಲ್ಲ. ಇದು ತಿಳ್ಸಕ್ ಒಂದು ಪ್ರಯತ್ನ ಅಷ್ಟೇ ನಾವು. ಅಂದ್ರೆ ಅಲ್ಲೇ ಒಂದು ಸಿಸ್ಟಮ್ ರೀಕ್ರಿಯೇಟ್ ಮಾಡ್ಬೇಕಾಗತ್ತೆ ಬೇರೆ ಭಾಷೆಗೆ. ಆ ಭಾಷೆಗೆ ಉದಾಹರಣೆಗೆ ಮಾಟ, ನೋಟ, ಕೂಟ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ? ಕಷ್ಟ ಆಗುತ್ತೆ. ಮಾಡ್ಬೋದು, ಬಟ್ ನ್ಯಾಯ ಕೊಡೋಕ್ಕಾಗಲ್ಲ. ಮಾಟ ಏನಂತೀರಿ ಸರ್ ನೀವು? ಮಾಟನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಿ? ಮಾಟ ಅಂದ್ರೆ ಒಂದು ಸ್ವರೂಪ. ಮಾಟ ಅಂದ್ರೆ ಸ್ವರೂಪ. ಅದು ಇಷ್ಟಲಿಂಗದೊಂದು ಮಾಟ. ನೋಟ ಅದನ್ನ ನೋಡೋದು. ಕೂಟ ಅದನ್ನ ನಾವು ಸೇರೋದು ಧ್ಯಾನದಲ್ಲಿ ಮಾಡೋದು. ಸೊ ಇದನ್ನ ನೀವು ಇಂಗ್ಲೀಷ್ನಲ್ಲಿ ಮಾಡಕ್ಕೆ ಹೋದ್ರೆ ಮಾಟ, ನೋಟ, ಕೂಟದಷ್ಟು ಮಾಟಲ್ಲಿ ಫಾರ್ಮ್ ಅಂತ ಅನ್ಬೋದು. ಬೇರೆ ನಾವು ಮಾಡ್ಬೋದು. ಇಟ್ ಡಿಪೆಂಡ್ಸ್ ಹೌ ಈ ಟೇಕ್ಸ್. ಈಗ ಸರ್ ಯಾವುದೇ ಒಂದು ವಿಷಯ ಫೈನಲೈಸ್ ಆಗ್ಬೇಕಂದ್ರೆ ಅದನ್ನು ಸೈಂಟಿಫಿಕ್ಕಾಗಿ ನೋಡಿ ಒಂದು ಡಿಸಿಷನ್ನಿಗೆ ಬರಬೇಕು, ಕನ್ಕ್ಲೂಷನ್ನಿಗೆ ಬರಬೇಕು. ಬಿಫೋರ್ ಇಟ್ ಬಿಕಮ್ಸ್ ಥಿಯರಿ, ಸಿದ್ಧಾಂತವಾಗಿ ಹೊರಹೊಮ್ಮಬೇಕಾದಾಗ. ಹಾಗೆ ವಚನ ಸಾಹಿತ್ಯವನ್ನು ಸಿದ್ಧಾಂತವಾಗಿ ಸ್ವೀಕಾರ ಮಾಡಬೇಕಾದ್ರೆ ವೈಜ್ಞಾನಿಕ ಮಾನದಂಡಗಳು ಏನು ಸರ್? ಅಲ್ಲಿ ಮೂಲಭೂತವಾಗಿ ವಚನಗಳು ಅನುಭವದ ಅಭಿವ್ಯಕ್ತಿ. ಯಾವ ಅನುಭವ? ಲಿಂಗತತ್ವದ ಅನುಭವ. ಲಿಂಗತತ್ವ ಎಲ್ಲರಲ್ಲಿ ಇದೆ. ಸೊ ಈ ಲಿಂಗತತ್ವ ಇದನ್ನು ನೀವು ಶಾಸ್ತ್ರರೂಪವಾಗಿ ನೀವು ನೋಡೋ ಪ್ರಯತ್ನ ಮಾಡ್ಬೋದು. ಆದರೆ ನಾವು ಷಟ್ಸ್ಥಲನ ಮತ್ತೆ ತಗೋಬೇಕಾಗುತ್ತೆ. ಅಲ್ಲಿ ಷಟ್ಸ್ಥಲ ಮತ್ತೆ ಅನುಭವ ಆಗುತ್ತೆ. ಷಟಸ್ಥಲ
ಪಂಚಾಚಾರ ಅಷ್ಟಾವರಣ ಬಿಟ್ಟು ಅಲ್ಲ ಷಟ್ಸ್ಥಲನೇ ತಗೋಬೇಕಾಗತ್ತಲ್ಲ ನಾವು ಅಲ್ಲಿ ಶಾಸ್ತ್ರ ತೊಗೊಂಡಾಗ ಮತ್ತೆ ಷಟ್ಸ್ಥಲ ಕೂಡ ಅನುಭವ ನಿಲ್ಲುತ್ತೆ. ಹಾಗಾಗಿ ಅನುಭವ ವ್ಯಾಪ್ತಿಗೆ ಅದು ಹೊರಗೆ ಹೋತಂದ್ರೆ ಡೈಲ್ಯೂಟ್ ಆಗುತ್ತೆ. ಅದನ್ನು ಬಿಟ್ಬಿಡು ಶಟಸ್ಥಲ ಅಷ್ಟಾವರಣ ಪಂಚಾಚಾರವನ್ನು ಅರ್ಥ ಮಾಡ್ಕೊಳ್ಳಾರ್ದೆ ನೇರವಾಗಿ ಗುರುಲಿಂಗ ಜಂಗಮಕ್ಕೆ ಹೋಗ್ಬೋದು ಅಂತೀರಿ? ಹೋಗ್ಬೋದು ಹೋಗ್ಬೋದು. ಈಗ ಮನಸ್ಸು ಜಂಗಮ ಆಗಬೇಕು. ಜಂಗಮ ಅಂದ್ರೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಶುದ್ಧ ಅರಿವಾಗಬೇಕು. ದೇಹದಲ್ಲಿ ಶುದ್ಧ ಅರಿವು ಐತೆ ಆಲ್ರೆಡಿ, ಅದ್ರ ಜೊತೆಗೆ ಮನಸ್ಸು ಸರಿ. ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸ್ವರೂಪವನ್ನು ಸರಳವಾಗಿ ಸಾಮಾನ್ಯರಿಗೆ ತಿಳಿಯಂಗೆ ಹೇಳ, ಅದಕ್ಕೆ ಅರಿವು ಅಂತಲ್ರಿ. ಅಂದ್ರೆ ಅರಿವೇ ಗುರು ಅಂತೀವಲ್ಲ. ವೆರಿ ಸಿಂಪಲ್, ಅರಿವೇ ಗುರು. ಯಾಕಂದ್ರೆ ನಾವು ಭಾಳ ತಿಳ್ಕೊಂಡು ಭಾಳ ಓದಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿವಿ. ಪ್ರೆಸೆಂಟ್ ಮಾಡೋ ವಿಷಯ ಬಂದಾಗ ಗೊಂದಲಕ್ಕೆ ಬಿದ್ದುಬಿಡ್ತೀವಿ. ನಮ್ಮನ್ನು ಕೇಳ್ತಾರೆ, ನೀ ಇಷ್ಟಲಿಂಗ ಪೂಜೆ ಮಾಡ್ಕೊಂತೀನಪ್ಪ, ಭಾಳ ಅಂದ್ರೆ ಭಸ್ಮ ಹಚ್ತೀವಿ, ರುದ್ರಾಕ್ಷಿ ಹಾಕ್ತೀವಿ, ನೀ ಇಷ್ಟಲಿಂಗ ಪೂಜೆ ಮಾಡ್ಕೊಂತೀನಿ, ನಿನಗೆ ಟೈಮ್ ಸಿಗ್ತೈತನ ಅಂತ ಕೇಳ್ತಾರೆ. ಮಾಡ್ಕೊತೀವಿ. ಹೆಂಗೆ ಮಾಡ್ಕೋಬೇಕು? ಈ ಸ್ನಾನ ಮಾಡ್ಕೊಂತ ಕೂಡಲೇ ನಾವು ಈಗ ಒಂದು ಇಷ್ಟಲಿಂಗ ಅಟ್ಲೀಸ್ಟ್ ನೋಡ್ಕೊಂಡು ಸ್ವಲ್ಪ ಹಿಂಗೆ ಕಣ್ಣು ಎತ್ಕೊಂಡು ಹೋಗ್ಬೇಕು ಅಟ್ಲೀಸ್ಟ್. ಅಂದಾಗ ಏನಾಗುತ್ತೆ, ನನಗೂ ಅದಕ್ಕೆ ಸಂಬಂಧ ಇದೆ, ನಾನು ನೋಡ್ತಿರ್ತಿದ್ದೆ, ನಾನು ಅದನ್ನು ನೋಡ್ಲಿಕ್ಕೆ ಅಂದ್ರೆ ಒಂದು ಅರಿವು ಇರ್ತೈತೆ ರೀ. ಅವತ್ತಿಂದು ಇದದು ಇನಿಷಿಯೇಷನ್, ಬಿಗಿನಿಂಗ್ ಆಫ್ ದ ಡೇ ಬಿಗಿನ್ಸ್ ವಿತ್ ದಟ್ ಸ್ಪರ್ಶ. ಮಾಟ ಮುಟ್ ನೋಡ್ತೀರಿ, ಮಾಟ ಕೂಟ, ಮುಟ್ ನೋಡ್ತೀರಿ, ಮಾಟ ನೋಟ ಕೂಟ ಆಗತ್ತೆ. ವೆರಿ ಸಿಂಪಲ್. ಭಾಳ ಚಂದ ಐತ್ರಿ ಅವ್ರದ್ದು. ಯಾಕಂದ್ರೆ ಅವ್ರನ್ನ ನಾವೇನು ಮಾಡಿಬಿಟ್ಟಿವಿ, ಬೇರೆ ಅವ್ರ ಸ್ಥಾನ ಕೊಟ್ಬಿಟ್ಟಿವಿ. ಅದನ್ನು ಯಾರು ದೂರ ಮಾಡಿದ್ರು ಸರ್ ಇದನ್ನೆಲ್ಲ? ಸರ್ ಮಾಡಿದ್ದು ಈಗ ನಾನು ಇತ್ತೀಚೆಗೆ ಒಂದು ಕಡೆ ಹೇಳಿದೆ ಸರ್, ತಾವು ಹೇಳಿದ್ರಿ ನೀವು ಈ ಇಷ್ಟಲಿಂಗ ಪೂಜೆಯನ್ನು ಭಾಳ ಮಡಿವಂತಿಕೆ ಇಟ್ಟು ಇದಕ್ಕೆ ಆಹಾರ ಪದ್ಧತಿ ಇದನ್ನು ಸಮೀಕರಣ ಮಾಡಿಬಿಟ್ರಿ. ಮಾಂಸಾಹಾರ ತಿನ್ನಬಾರ್ದು, ಆಲ್ಕೋಹಾಲ್ ಹೌದು ಖರೆ, ಅದೆಲ್ಲ ಕೆಟ್ಟದು, ನಿಷಿದ್ಧ ಕರೆ. ಅದನ್ನು ಮಾಡೋರು ಅಥವಾ ಅದಕ್ಕೆ ಒಳಗಾದವರು ಇದನ್ನು ಮಾಡಬಾರ್ದು ಅಂಥೇಳಿ ಇಷ್ಟಲಿಂಗನ ನಮ್ಮಿಂದ ದೂರ ಮಾಡಿದ್ರಿ ಅಂತ ನಾನು ಆತಂಕನ ಹೇಳ್ಕೊಂಡಿದ್ದೆ. ನೀವು ಹೆಂಗೆ ಡಿಫೈನ್ ಮಾಡ್ತೀರಿ? ಇಲ್ಲ, ಅದು ಮಾಡಿದ ತಪ್ಪು. ಯಾಕಂದ್ರೆ ಅದರಿಂದ ಅವರು ಆ ಒಂದು ದುಶ್ಚಟಗಳನ್ನು ಬಿಡೋ ಸಂದರ್ಭ ಇರ್ತೈತಿ. ಅದನ್ನು ಬಿಡಿಸ್ದಂಗೆ ಆತಿ ಇವರು. ಅದನ್ನು ಏನಾಗುತ್ತೆ, ನೀ ಈಗ ಒಂದು ಕೈಯಾಗ ಒಂದು ಚಲೋ ವಸ್ತು ಬಂತು ಅಂದ್ರೆ ಕೆಟ್ಟ ವಸ್ತು ಹೋಗಿರ್ತೈತ್ರಿ. ಈ ಒಂದು ಜಾಗ ಬೇಕಲ್ರಿ, ಸ್ಪೇಸ್. ಈ ಸದ್ಯ ಇದ್ರಾಗ ಏನು ರೀತಿ ಗಾಳಿ ಹೋತದು, ಏನೋ ಒಂದು ಇರ್ಬೇಕಂತ ತೆಗಿಬೇಕಲ್ಲ, ತೆಗೆದ ಇಲ್ಲಿ ಕುಂದಿರ್ಸ್ಬೇಕಲ್ಲ. ಅಂತ ಒಂದು ಸಂದರ್ಭನೂ ಇವ್ರು ಕಡಿಮೆ ಮಾಡಿದ್ರು ಅವರಿಂದ. ಇವತ್ತು ನಮ್ಮ ಸಮಾಜದ ಎಷ್ಟೋ ಇವತ್ತು ವ್ಯಸನಕ್ಕೆ ಇದೇ ಕಾರಣ ಅಂತ ನಾನು ಅಂತೀನಿ. ಇವತ್ತು ನೀವು ಲಿಂಗ ಈಗ ಉದಾಹರಣೆ ತಗೋರಿ, ಈಗ ಅವತ್ತು ಎಲ್ಲ ಉದ್ಯೋಗ ಮಾಡೋರು ಇದ್ರು ಅವತ್ತು 12ನೇ ಶತಮಾನದಲ್ಲಿ, ಆದರೂ ಇಷ್ಟಲಿಂಗ ಪೂಜೆ ಮಾಡಿದ್ರಲ್ಲಿ. ಇವತ್ತು ಅದಿಲ್ಲ ವಾತಾವರಣ. ಹಾಗಾಗಿ ಇವತ್ತು ವ್ಯಸನಿಗಳು ಹೆಚ್ಚಾಗ್ಯಾರ ಸಮಾಜದಲ್ಲಿ. ಅದ ವ್ಯಸನ ಬಿಡಿಸ್ಬೇಕಾಗಿತ್ತಂದ್ರೆ ಕೊಡ್ರಿ, ನೀವು ವ್ಯಸನಿ ಇದ್ರೂ ಕೊಡ್ರಿ, ಅವ್ನು ಬಿಡ್ಲಿ ಅಂತ ಬಯಸ್ರಿ. ಹೌದು, ಬಿಟ್ಟು ಬಾ ಅನ್ಬಾಡ್ರಿ. ಬಿಟ್ಟು ಬಾ ಅನ್ನೋದು ಉದ್ದೇಶ ಏನಪ್ಪಾ ಅಂದ್ರೆ ಕೆಟ್ಟತನದ ಅಷ್ಟೇ, ದುಷ್ಟತನ. ಒಳ್ಳೇದಲ್ಲ ಅದು. ಕೊಡ್ರಿ. ಈಗ ಉದಾಹರಣೆಗೆ ನಮ್ಮ ಮಕ್ಕಳು ಗೊತ್ತಿರಲ್ಲ ಅದನ್ನು ನಾನ್ ವೆಜ್ ತಿಂತಾರ, ಆಲ್ಕೋಹಾಲಿಗೆ ಅದಾರ, ಮೊದ್ಲು ಇಷ್ಟಲಿಂಗ ಕೊಟ್ಟು ಅದನ್ನ ಹೇಳೋದು ಕಲಿಸ್ರಿ. ಅವ್ರಿಗೆ ಕಮಿಟ್ಮೆಂಟ್ ಅದು. ನೋಡಪ್ಪ, ನೀನು ಇಲ್ಲಿರು, ಅಲ್ಯಾಕೆ ಹೋಗಿದೆ ಅಂತ ಹೇಳಿದಂಗೆ ಅವ್ರಿಗೆ ಬಿಟ್ಟು, ಅವ್ರಿಗೆ ಗೊತ್ತು ಇದ್ರದ್ದು ರುಚಿ ಇರ್ತೈತಿ, ಅದ್ರದ್ದು ರುಚಿ ಒಂದು ದಿವ್ಸ ಬಿಡ್ತಾರಲ್ಲ, ಅದ ಯಾವ್ದು ಕಡಿಮೆ ಇರ್ತೈತಿ ಅದನ್ನು ಬಿಡ್ತಾರಲ್ರಿ. ನಮ್ಮ ಸೈಕಾಲಜಿಕಲಿ ನಾವು ಕರೆಕ್ಟ್ ಇಲ್ಲರಿ, ಅದಕ್ಕೆ ಹಂಗಾಗುತ್ತೆ. ಆ್ಯಕ್ಚುಲಿ ನಮ್ಮದು ಈಗ ಎಷ್ಟೋ ವಿಷಯಗಳನ್ನ ನಾವು ಒಪ್ಕೊಂತೀವಿ, ಕೆಲವು ಈ ವಿಷಯಕ್ಕೆ ಬಂದತ್ತೆ ನಾವು ಒಪ್ಕೊಳ್ಳಂಗಿಲ್ಲ, ಅದನ್ನು ಬಿಡಿಸೇ ಬಿಡ್ತೀವಿ ಪೂರ್ತಿ. ದೊಡ್ಡ ತಪ್ಪು. ಇದರಿಂದನೇ ಏನಾಯ್ತು, ಆಧ್ಯಾತ್ಮಿಕ ಅನ್ಯಾಯ ಆಗಿದೆ ದೇಶಕ್ಕೆ. ಅದಕ್ಕೆ ಅವರು ಬೇರೆಯವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರ. ಆಬ್ವಿಯಸ್ಲಿ ನೀವು ಅಲ್ಲಿ ರೂಲ್ಸ್ ಲಿಬರಲ್ ಇದೆ. ಈಗ ಆರ್ಟ್ ಆಫ್ ಲಿವಿಂಗ್ದವ್ರು ಇರ್ಬೋದು, ಈಶಾ ಫೌಂಡೇಶನ್ ಮತ್ತೆ ರಾಮಕೃಷ್ಣ ಆಶ್ರಮದವರು ಯಾವುದೇ ಕಂಡೀಷನ್ ಹಾಕ್ತಾ ಇಲ್ಲ ಅವರು. ಅದು ನಿನ್ನ ಪರ್ಸನಲ್. ಬಟ್ ಇಲ್ಲಿ ಬಾ, ಇದನ್ನ ಕಲಿ, ಇದನ್ನ ನೀನು ನಿನ್ನ ಮೇಲೆ ಅಪ್ಲೈ ಮಾಡ್ಕೋ, ನಿಂಗೆ ಒಳ್ಳೇದಾದ್ರೆ ಒಳ್ಳೇದಾಗಲಿ, ಆಮೇಲೆ ಅವ್ನು ಫಾಲೋವರ್ಸ್ ಆಗ್ತಾರ. ನಾವು ಇಷ್ಟಲಿಂಗವನ್ನು ಸರಳೀಕರಿಸ್ಬೇಕಲ್ಲ ಸರ್, ಸರಳೀಕರಿಸ್ಬೇಕಲ್ಲ, ಅದನ್ನ ನಾವು ಮಾಡ್ಬೇಕು, ಕೊಡಬೇಕು. ಈ ಸರಿ ಇಲ್ಲಿ ಏನಾಗೈತೆ, ಒಂದು ಗೃಹಸ್ಥಾಶ್ರಮಕ್ಕೆ ಮಾಡಿದಂಥ ಇದು ಧರ್ಮ. ಈಗ ನಾವು ತಂದೆ ಇಲ್ಲೇ ಶಿಕ್ಷಾ ಗುರು ಆಗ್ಬೇಕು, ತಾಯಿ ದೀಕ್ಷಾ ಗುರು ಆಗ್ಬೇಕು, ಎಫೆಕ್ಟಿವ್ ಇರ್ತೈತಿ. ಸರ್, ಇದರ ಆಚೆಗೆ ವಚನಗಳ ಓದಿನ ಅಗತ್ಯ ಮತ್ತು ವಚನಗಳ ಓದಿನ ಬಗೆಯನ್ನು ಮತ್ತು ಸರಳೀಕರಿಸಿ ನೀವು ನಮ್ಮ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಭಿನ್ನವಾಗಿ ಹೇಳಿದ್ರಿ. ನೀವು ಒಬ್ಬ ಸೈನ್ಸ್ ಹಿನ್ನೆಲೆ ಇರೋದರಿಂದ, ಸೈಂಟಿಫಿಕ್ ಹಿನ್ನೆಲೆ ಇರೋದರಿಂದ ಧರ್ಮ, ಭಾಷೆ, ಸಾಹಿತ್ಯ ದೃಷ್ಟಿಯಿಂದ ವಚನ ನೋಡೋದು ಬೇರೆ. ಒಬ್ಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಳವಾದ ಜ್ಞಾನ ಇರುವ ಆ ಕ್ಷೇತ್ರದಲ್ಲಿರೋ ವ್ಯಕ್ತಿ ಹೇಳಿದಾಗ ಅದಕ್ಕೊಂದು ಘನತೆ ಮತ್ತು ಹಿರಿಮೆ ಇರ್ತದೆ.
ಹಾಗಾಗಿ ನೀವು ಮತ್ತೆ ಖಚಿತವಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸೈನ್ಸ್ ಎಕ್ಸ್ಪೀರಿಯನ್ಸ್ಡ್ ಈಸ್ ಸ್ಪಿರಿಚುವಾಲಿಟಿ, ಲಿಂಗತತ್ವ, ಆ್ಯಂಡ್ ಸೈನ್ಸ್ ಮೆಜರ್ಡ್ ಈಸ್ ಮಾಡರ್ನ್ ಸೈನ್ಸ್. ಇಷ್ಟೇ ಹೇಳ್ತೇನೆ. ಎಷ್ಟು ಹೇಳ್ತೀರಲ್ಲ. ನೀವು ನಿಮ್ಮ ಸಂಗಾತಿಗಳಿಗೆ, ಸ್ನೇಹಿತರಿಗೆ, ಸೈಂಟಿಫಿಕ್ ವರ್ಲ್ಡ್ನಲ್ಲಿರೋರಿಗೆ ಇಷ್ಟಲಿಂಗವನ್ನು ತಗೋ ಧಾರಣೆ ಮಾಡುವಂತ ಅಂದ್ರೆ ಅದು ಜಾತಿ ಸೂಚಕ ಆಗುತ್ತಂತ ಸುಮ್ಮನಿರಬೇಕು, ಅಥವಾ ನೀವು ಇಷ್ಟಲಿಂಗವನ್ನು ಅನುಭವಿಸ್ರಿ ಅಂತ ಹೇಳ್ಬೇಕಾ ಸರ್? ಅನುಭವಿಸ್ರಿ ಅಂತ ಹೇಳಬೇಕು. ಕೊಡೋ ಸಾಧ್ಯತೆ ಇದೆಯಾ? ಇದೆ. ಯಾರಿಗಾರ ಕೊಟ್ಟಿದ್ದೀರಾ? ಒಂದು ಸಂದರ್ಭ ಮಾಡಿದ್ದೀನಿ, ಅವ್ರ ಮುಂದೆ ಕೊಟ್ಟಿದ್ದೀನಿ. ನಾನು ಅವ್ರು ಹೋಗಿ ತೊಗೊಂಡಿವಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಸಜೆಸ್ಟ್ ಮಾಡಿ, ನೀವು ಹೇಳೋದ್ರ ಮೇಲೆ, ಹೇಳಿದ ಮೇಲೆ ನಿಮ್ಮ ಮಾತಿನ, ಯಾಕಂದರೆ ಆಗುತ್ತೆ ನಮ್ಮ ಪ್ರಾಮಾಣಿಕತೆ, ಅನುಭವದ್ದು ಇಂಟೆನ್ಸಿಟಿ ಎಷ್ಟಿರುತ್ತಲ್ಲ ಅದ್ರ ಮೇಲೆ ಅವ್ರ ಮೇಲೆ ಪರಿಣಾಮ ಆಗುತ್ತೆ. ಈ ಫಸ್ಟ್ ನಾವು ಮಾಡಬೇಕು, ಮಾಡಿದ ಮೇಲೆ ಹೇಳ್ಬೇಕು, ನನ್ನಂಗೆ ನಿನಗೂ ಸುಖ ಇರಲಿಪ್ಪ ಅಂತ ಹೇಳ್ಬೋದು. ಅದು ಒಂಥರ ನನ್ನ ಉದ್ದೇಶ, ನಾನು ಖುಷಿ ಇದೀನಿ, ನೀನು ಹಿಂಗಿರೋ ನನ್ನ ಸ್ವಭಾವನ ಹಂಗೈತ್ರಿ. ಯಾವುದೇ ಇರಲಿ, ಒಂದು ಸಿಂಪಲ್ ಏನಾದರೂ ಇವತ್ತೊಂದು ಊಟ ಎಲ್ಲಾರ ಒಂದು ನಾನು ಹೊರಗಡೆ ಮಾಡಿದ್ದೀನಿ ಅಂದರೆ ಅಲ್ಲಿ ಚಲೋ ಆಯ್ತು ಹೋಟೆಲ್ ಅಂತ ಯಾರಿಗಾರು ಹೇಳ್ತೇನೆ ನಾನು. ಭಾಳ ಇದು ನನ್ನ ಸ್ವಭಾವ ಹಂಗೈತಿ. ಏನೋ ಒಂದು ವಿಷಯ, ಒಂದು ಚೆನ್ನಾಗಿರೋ ಪುಸ್ತಕ ಸಿಕ್ತು ಅಂತಂದ್ರೆ ಇದನ್ನು ಓದಂತ ನಾನು ಹೇಳ್ತೀನಿ ಇಮಿಡಿಯೇಟ್, ನನಗೆ ಬೇಕಾದವ್ರಿಗೆ. ಸೊ ಇದು ನಮ್ಮ ಸ್ವಭಾವನ, ಕಲ್ಚರಲ್ಲಿ ನಾವೆಲ್ಲರೂ ಹಿಂಗದೆ ಹೆಚ್ಚು ಕಡಿಮೆ. ನಾನು ಹಿಂಗ್ತೀವಿ. ಅದ್ರ ಜೊತೆಗೆ ಏನಿದೆ ಕೆಲವೊಂದು ಇವೆಲ್ಲ ಹ್ಯಾಬಿಚುವಲ್ ಆಗಿ ಇವನ್ನೆಲ್ಲ ಬಿಡುವುದು, ವಚನ ದೂರ ಇಡೋದು, ಹಿಂಗೆಲ್ಲ ಮಾಡೀವಿ. ಬಟ್ ವಿ ಶುಡ್ ನಾಟ್ ಡೂ ಇಟ್. ಈಗ ಅದನ್ನು ಸರಳೀಕರಿಸ್ಬೇಕು. ಸೊ ನಮ್ಮ ವಚನ ಟಿ ವಿಯ ಉದ್ದೇಶ ಕೂಡ ಅದೇ ಇದೆ ಸರ್. ಈ ಥರ ಲೈಕ್ ಮೈಂಡೆಡ್ ಇದ್ದವರೆಲ್ಲ ತಮ್ಮ ವಿಚಾರಗಳನ್ನ ಹಂಚ್ಕೊಂಡು ಪುನರಪಿ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಎಲ್ಲೋ ಒಂದು ನೀವು ಹೇಳ್ತೀರಿ ಬಿಟ್ಬಿಡ್ತೀವಿ. ಆದ್ರೆ ಬಸವರಾಜ್ ಅವ್ರು ಇವತ್ತು ನಮ್ಮ ಜೊತೆ ಮಾತಾಡಿದ್ದಿದೆಯಲ್ಲ, ಒಂದು ಸಲ ಅರ್ಥ ಆಗಲ್ಲ, 2 ಸಲ ಅರ್ಥ ಆಗಲ್ಲ. ಯಾವಾಗ ನನಗೆ ಅರ್ಥ ಆಗಲ್ಲ ಅಂತ ಮತ್ತು ನಾನು ರಿಪ್ಲೈ ಮಾಡಿ ನೋಡ್ತೀನಲ್ಲ, ನನಗೊಂದು ಹೊಳವು ಸಿಗ್ತದೆ, ವಚನಗಳನ್ನ ಹೇಳುವಂಥ ಮಾರ್ಗ ಸಿಗ್ತದೆ. ಅಂಥದಕ್ಕೆ ನೀವು ಕಾರಣರಾದ್ರಿ. ಅದಕ್ಕೆ ನಾನು ಇಂಥ ಸುಂದರವಾದ ಬೆಳಗನ್ನು ಅರ್ಥಪೂರ್ಣವಾಗಿ ಕಳೆದದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಮುಂದೆ ಮತ್ತು ಯಾವ್ಯಾವ ಚಿಂತನೆಗಳ ಮೂಲಕ ನೀವು ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕಂತ ಬಯಸ್ತೀರಿ ಸರ್? ಇಲ್ಲ, ಮಕ್ಕಳಿಗೆ ನಾವು ವಚನದಿಂದ ಅನುಭವ ಮಟ್ಟ ಮಾಡೋಕ್ಕೆ ಶುರು ಮಾಡಬೇಕು. ಓಕೆ. ಈ ವೇದಿಕೆಯನ್ನು ಬಳಸ್ಕೊಂಡು ಹೆಂಗೆ ಮಾಡ್ಬೋದು? ಈ ವೇದಿಕೆಯನ್ನು ಬಳಸ್ಕೊಂಡು ಇದನ್ನು ನಾವು ಜಗತ್ತನ್ನು ಮುಟ್ಬೋದು. ಸ್ಲೋ ಆಗಿ ಇದನ್ನು ನೀವು ಆತ್ಮಶಕ್ತಿ ಅನಿವಾರ್ಯತೆ ಇರುವಂಥ ಎಲ್ಲ ಮನುಷ್ಯರಿಗೆ, ಮನಸ್ಸುಗಳಿಗೆ ಇದನ್ನು ಮುಟ್ಟಿಸ್ಬೋದು. ಇಷ್ಟು ಚಂದ ನೀವು ಸೈಂಟಿಫಿಕ್ಕಾಗಿ ವಚನ ಸಾಹಿತ್ಯದ ಬಗ್ಗೆ ಮಾತಾಡಿದ್ರಿ. ಮನುಷ್ಯನಿಗೆ ಒಂದು ಸಹಜ ಕುತೂಹಲ ಇರ್ತದೆ, ಈ ಬಸವರಾಜ್ ಅವ್ರು ಯಾರು, ಇವ್ರ ವೃತ್ತಿ ಏನು, ಪ್ರವೃತ್ತಿ ಏನು ಅಂತ. ಅದನ್ನೊಂಚೂರು ಹೇಳಿದ್ರೆ ಏನು ತಪ್ಪಲ್ಲ ಸರ್, ವ್ಯಾಪ್ತಿ ಬಿಟ್ಟು. ಸರಿ ಸರ್. ಅದು ಬೇಸಿಕಲಿ ನಾನು ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಶಿಕ್ಷಕರ ಮಗ. ನಂದು ಶಿಕ್ಷಣ ಕೊಪ್ಪಳ, ಕುಕನೂರು, ಹೊಸಪೇಟೆ ಮತ್ತು ಬಾಗಲಕೋಟೆಲಿ ಆಯಿತು. ಬಾಗಲಕೋಟೆಯಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು DRDOದಲ್ಲಿ ಕೆಲಸ ಮಾಡಿದೆ. ನನ್ನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಸುಮಾರಿದ್ದಾರೆ ಇದರ ಹಿನ್ನೆಲೆಯಲ್ಲಿ. ಅವ್ರನ್ನೆಲ್ಲರನ್ನೂ ಇವತ್ತು ಮತ್ತೊಮ್ಮೆ ತಮ್ಮ ಹೆಸರಿಸೋದಾದ್ರೆ ಸರ್, ಹೆಸರು ಅಲ್ಲಿ CS ಹಿರೇಮಠರ್ ಅಂತ ನನ್ನ ಆ್ಯಕ್ಚುಲಿ ಬಾಲ್ಯದಲ್ಲಿ ನನ್ನ ರೋಲ್ ಮಾಡೆಲ್, ಅವರು ಹೀರೋ. ಎಲ್ಲಿ? ಕುಕ್ನೂರಲ್ಲಿ. ಅವರು ಭಾಳ ದೊಡ್ಡ ಮನುಷ್ಯ, ಪ್ರಾಮಾಣಿಕರು. ಅಷ್ಟೇ ಇವತ್ತು ನನ್ನ ಮೇಲೆ ಭಾಳ ಪ್ರೀತಿ ಇದು. ಮತ್ತು ಆಮೇಲೆ ಬಿಟ್ಟ ಮೇಲೆ ಅಲ್ಲಿ ಸೋಮಶೇಖರ್ ಸಾಲಿ ಅಂಥೇಳಿ ಬಾಗಲಕೋಟೆಯಲ್ಲಿ ವೈಸ್ ಪ್ರೆಸಿಡೆಂಟ್, BV ಸಂಘದ ವೈಸ್ ಪ್ರೆಸಿಡೆಂಟ್ರು. ಅವರು ಇವತ್ತಿಲ್ಲ. ಚಿತ್ರಕಲಾ ಪರಿಷತ್ತಿದ್ದು ಫೌಂಡರ್ ಪ್ರೆಸಿಡೆಂಟ್ ಕೂಡ ಹೌದು. ಮತ್ತು ಮೂಲಭೂತವಾಗಿ ನನ್ನ ತಂದೆಯವರು ಭಾಳ ಹೋರಾಟಗಾರರು. ಅವರ ಹೆಸರು PB ಕರೇವಳಿ ಅಂತೇಳಿ, ಕರೇವಳಿ ಮಾಸ್ಟರ್ ಅಂತೇಳಿ ಇಲ್ಲ ಕೊಪ್ಪಳದಾಗ ಎಲ್ಲರೂ ಗೊತ್ತೈತಿ. ಸೊ ಅದ್ರ ಜೊತೆಗೆ ಮತ್ತು ನನ್ನ ಇಲ್ಲೇ ಡಾಕ್ಟರ್ SR ಸಿದ್ಧಲಿಂಗಪ್ಪನವ್ರಂಥ ಸೈಂಟಿಸ್ಟು NLಲ್ಲಿ, ಮತ್ತು ಮಹರ್ಷಿ ಮಹೇಶ್ ಯೋಗಿಯವರು, ಮತ್ತು ಅವ್ರಿಗೂ ಶಿಷ್ಯರ ವರ್ಗ, ಮತ್ತು ನನ್ನ ಮನೆಯವರು, ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು, ಇವರು ಮತ್ತು ನಮ್ಮ ಎಲ್ಲ ಕುಟುಂಬದವರು ನನ್ನ ಮೇಲೆ ಏನಿದೆ ಪ್ರಭಾವ ಮಾಡಿರಂತ ನಾನು ಇವತ್ತು ಹೇಳ್ತೀನಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಹಾಗಾಗಿ ಇಟ್ ಈಸ್ ಎ ಕಲೆಕ್ಟಿವ್ ಔಟ್ಕಮ್ ಥ್ರೂ ಮೀ. ನಾನು ಇವರ ಎಲ್ಲರ ಕಲೆಕ್ಟಿವ್ ಒಂದು ಸಾಧನ ಅಂತಾರಲ್ಲ, ಇನ್ಸ್ಟ್ರೂಮೆಂಟ್ ಅಂತಾರಲ್ಲ, ಹಾಗಂದಕ್ಕೂ ನನ್ನ ಮನಸ್ಸು ಭಾಳ ಹಾತೊರಿತಿದ್ದೆ. ಸೊ ಹೀಗಿರುವಾಗ ನಾನು DRDOದಲ್ಲಿ ವರ್ಕ್ ಮಾಡಿದ್ದು, SCLಲ್ಲಿ ವರ್ಕ್ ಮಾಡಿದ್ದು,
ಮತ್ತು ಬೇರೆ ಬೇರೆ ಕಂಪ್ನಿ ಇವತ್ತಿಗೆ ನಾನು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಿರೋದು. ಸೊ ಇದೆಲ್ಲದೂ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ. ವಚನಕಾರರು ಇದು ಮೂಲ ಏನೈತಲ್ಲ ವಚನಗಳು ಇವೆಲ್ಲರನ್ನು ಸೇರಿಸಿ ಅದರಿಂದ ಚೈತನ್ಯನ ಡೆರೈವ್ ಮಾಡ್ಕೊಂಡು ಬಂದಿದ್ದಾರೆ ವಚನಕಾರರು. ಇವತ್ತಿಲ್ಲಿ ಕೆಲವರು ವಚನಗಳನ್ನು ನನಗಿವತ್ತು ಅದ್ಭುತವಾದಂಥ ಒಂದು ಶಕ್ತಿಯನ್ನು ಕೊಡ್ತಾ ಇವತ್ತು. ಸೊ ಹಾಗಾಗಿ ನನ್ನ ಹಿನ್ನೆಲೆ ಮತ್ತು ನನ್ನ ಒಳಗಿನ ಒಂದು ಶಕ್ತಿಯ ನೆಲೆಗಳು ಎಲ್ಲವೂ ಇವತ್ತೇನದಾವೆ ಇವತ್ತು ನಿಮ್ಮ ಮೂಲಕ ಬೆಳಕಿಗೆ ಅಥವಾ ಒಂದು ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಮೂಲಭೂತವಾಗಿ ನೀವು ಪೋಸ್ಟ್ ರಿಟೈರ್ಮೆಂಟಾಗಿ ಇಷ್ಟೆಲ್ಲದನ್ನು ಅವ್ಯಕ್ತವಾಗಿ ಅಪರೋಕ್ಷವಾಗಿ ಜನರನ್ನ ಕಲ್ಟಿವೇಟ್ ಮಾಡುವಂಥದ್ದು ಒಂದು ಮನಸ್ಥಿತಿ ನನಗೆ. ನಾನು ಅದಕ್ಕೆ ಧನ್ಯೋಸ್ಮಿ ಶರಣಾರ್ಥಿ ಸರ್. ಭಾಳ ಮೀನಿಂಗ್ಫುಲ್ ಆಯಿತು. ಶರಣಾರ್ಥಿ ಸರ್. ನಿಮ್ಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ. ನಿಮಗೆ ಏನು ಬೇಕು ನಾನು ಯಾವತ್ತಿಗೂ ಈ ವಿಷಯದಲ್ಲಿ ಸದಾ ಸಿದ್ಧನಿದ್ದೀನಿ ಯಾವಾಗಾರ. ಥ್ಯಾಂಕ್ ಯು ಸರ್. ಶರಣ.